ನಮಸ್ತೆ ವಿದ್ಯಾರ್ಥಿ ಮಿತ್ರರೇ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಆಯೋಜಿಸಿರುವ ಜ್ಞಾನ ತರಂಗ ನೀಟ್ CET ಕೋಚಿಂಗ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಇಂದಿನ ವಿಷಯ ಗಣಿತ, ಮ್ಯಾಥಮ್ಯಾಟಿಕ್ಸ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಸ್ಗಳು ಕಾಂಪ್ಲೆಕ್ಸ್ ನಂಬರ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್. ಇವತ್ತು ನಿಮ್ಮೊಂದಿಗೆ ಡಾಕ್ಟರ್ ಶ್ರೀಹರಿ ವೆಂಕಟೇಶ್ ತೋರ್ಗಲ್. ಕಾಂಪ್ಲೆಕ್ಸ್ ನಂಬರ್ಸ್ ಇಂದ ನಾವು ಶುರು ಮಾಡೋಣ. ಇವತ್ತು ತುಂಬ ಮುಖ್ಯವಾದ ಚಾಪ್ಟರ್ ಇದು. ಕಾಂಪ್ಲೆಕ್ಸ್ ನಂಬರ್ಸ್ ಮತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇಂದ ಕಳೆದ ವರ್ಷದಲ್ಲಿ, ಕೊನೆಯ 5 ವರ್ಷದಲ್ಲಿ ಯಾವ ರೀತಿ ಎಕ್ಸಾಮಿನೇಷನಲ್ಲಿ ಎಕ್ಸಾಮಲ್ಲಿ ಬಂದಿರುವಂಥ ಕ್ವಶನ್ಸ್ಗಳು ಯಾವ ರೀತಿ ಇತ್ತು, ಎಷ್ಟು ಕ್ವಶನ್ಸು ಅಪಿಯರ್ ಆಗಿತ್ತು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋಣ. ಮೊದಲನೇದಾಗಿ 2014ರಲ್ಲಿ ಒಂದು ಕ್ವಶನ್ನು, 2015ರಲ್ಲಿ 3, 2016ರಲ್ಲಿ 2, ಹಾಗೆ 2017ರಲ್ಲಿ ಒಂದು ಕ್ವಶನ್ನು, 2018ರಲ್ಲಿ ಒಂದು ಕ್ವಶನ್ನು ಎಕ್ಸಾಮಿನೇಷನಲ್ಲಿ ಬಂದಿದೆ. ಸೊ ಇನ್ ಆ್ಯಂಡ್ ಅವರೇಜ್ ನಾವು ಒಂದು ಕ್ವಶನ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಒಂದು ಮೋಟಿವೇಶನ್ ನಾವು ಪಾಠನ ಓದಲಿಕ್ಕೆ. ಮುಂದೆ ಮ್ಯಾಥಮ್ಯಾಟಿಕಲ್ ಇಂಡಕ್ಷನಲ್ಲಿ ಕಳೆದ 4 ವರ್ಷದಿಂದ 2014ರಿಂದ ಹಿಡಿದು 2017ರ ತನಕ ಯಾವುದೇ ಕ್ವಶನ್ ಬಂದಿರಲಿಲ್ಲ. 2018ರಲ್ಲಿ ಒಂದು ಕ್ವಶನ್ನು ಎಕ್ಸಾಮಿನೇಷನಲ್ಲಿ ಬಂತು. ಓಕೆ, ಸೊ ಈ ಎರಡೂ ಟಾಪಿಕ್ಕಿಂದ ನಾವು 1 ಅಥವಾ 2 ಕ್ವಶನ್ನ ಎಕ್ಸಾಮ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಕಾಂಪ್ಲೆಕ್ಸ್ ನಂಬರ್ಸಿಗೆ ಬರೋಣ. ಆ್ಯಕ್ಚುಲಿ ಕಾಂಪ್ಲೆಕ್ಸ್ ನಂಬರ್ಸ್ ಶುರುವಾಗಿಂತ ಮುಂಚೆ ನಾವು ಹೇಗೆ ಕಾಂಪ್ಲೆಕ್ಸ್ ನಂಬರ್ ಬಂತು ಅನ್ನೋದ್ರ ಬಗ್ಗೆ ನೋಡೋಣ. x² + 1 ಅನ್ನುವಂಥ ಈಕ್ವೇಷನ್ನ ಸಾಲ್ವ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಏಕೆಂದರೆ ಎಕ್ಸಿಗೆ ಯಾವುದೇ ವ್ಯಾಲ್ಯೂನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೂ ನಮ್ಗೆ ಆನ್ಸರ್ 0 ಬರ್ತಾ ಇರಲಿಲ್ಲ. ಯಾವುದೇ ವ್ಯಾಲ್ಯೂ ಅಂದ್ರೇನು, ಯಾವುದೇ ರಿಯಲ್ ನಂಬರ್ಸ್ನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಮ್ಗೆ ಆನ್ಸರ್ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ. ಅಂದರೆ ಎಕ್ಸಿಗೆ ನಾನು 1 ಹಾಕಿದ್ರೆ 1² + 1 ಏನಾಗುತ್ತೆ, 2 ಆಗುತ್ತೆ. 2 = 0 ಆಗಲ್ಲ. ಅದೇ ರೀತಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು. ಏನಾಯಿತು, ಆಗ ಇದರ ಡಿಸ್ಕ್ರಿಮಿನೆಂಟ್ನ ಫೈಂಡ್ ಔಟ್ ಮಾಡಿದ್ರು. ಗೊತ್ತಿದೆ ನಿಮಗೆಲ್ಲರಿಗೂ ಡಿಸ್ಕ್ರಿಮಿನೆಂಟ್ ಅಂದರೆ b² - 4ac ಅಂತ ಹೇಳಿ. b² - 4ac ಇದರ ವ್ಯಾಲ್ಯೂನ ಕಂಡಿಡಿದಾಗ ನಮಗೆ ಆನ್ಸರ್ ಬಂತು ಏನಂತ, -4 ಅಂತ ಹೇಳಿ. ಸೊ ಯಾವುದೇ ಈ ಥರ ಡಿಸ್ಕ್ರಿಮಿನೆಂಟ್ ನೆಗೆಟಿವ್ ಬಂದರೆ ಯಾವುದೇ ರಿಯಲ್ ರೂಟ್ಸ್ ಬರಲ್ಲ, ರೂಟ್ಸ್ ಆರ್ ಇಮ್ಯಾಜಿನರಿ ಅಂತ ಅರ್ಥ. ಸೊ ನೋಡಿ, ಎಕ್ಸ್ ವ್ಯಾಲ್ಯೂ √−1 ಅಂತ ಬರೀಬೇಕಾಗಿ ಬಂತು. ಹಾಗಾಗಿ ಒಂದು ಹೊಸ ನಂಬರ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿ ಬಂತು. ಆ ನಂಬರ್ ಏನು, i = √−1. ನಾವು ಇದನ್ನು iota ಅಂತಲೂ ಕರಿತೀವಿ. ಆ್ಯಕ್ಚುಲಿ ಈ ಐ ಅನ್ನೋದು ಡಿರೈವ್ ಆಗಿರೋದು ಒಂದು ಲ್ಯಾಟಿನ್ ವರ್ಡಿಂದ, ಇಮ್ಯಾಜಿನರಸ್ ಅಂತ ಹೇಳಿ. ಹಾಗೆ ಈ ಕಾಂಪ್ಲೆಕ್ಸ್ ನಂಬರ್ನ ಡೆಫಿನೇಷನ್ ನೋಡೋಣ. ಈ ಐನ ಯೂಸ್ ಮಾಡಿಕೊಂಡು ಒಂದು ಹೊಸ ಸೆಟ್ಟನ್ನು ಸ್ಟಾರ್ಟ್ ಮಾಡ್ತೀವಿ ನಾವು. ನಮ್ಮ ಮೊದಲನೇ ಚಿಕ್ಕ ಸೆಟ್ ಯಾವುದು ಅಂದರೆ ದಟ್ ಈಸ್ ನ್ಯಾಚುರಲ್ ನಂಬರ್ ಸೆಟ್. ನ್ಯಾಚುರಲ್ ನಂಬರ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್. ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೆಟ್ ಯಾವುದು, ಇಂಟೀಜರ್ಸ್. ಸೆಟ್ ಆಫ್ ಆಲ್ ಇಂಟೀಜರ್ಸ್ ಅಂತ ಕರಿತೀವಿ ನಾವು ಇದನ್ನು. ಸೊ ಇದರಲ್ಲೆಲ್ಲ ಯಾವ್ಯಾವ ನಂಬರ್ಸ್ಗಳಿದ್ದಾವೆ, -1, -2, -3 ಈ ಥರ ನಂಬರ್ಸ್ಗಳಿದ್ದಾವೆ. ಇದರಲ್ಲಿ 1, 2, 3 ನ್ಯಾಚುರಲ್ ನಂಬರ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಈ ಥರ ನಂಬರ್ಸ್ಗಳೆಲ್ಲ ನ್ಯಾಚುರಲ್ ನಂಬರ್ಸಲ್ಲಿದೆ. ಇದೇ ರೀತಿಯ -1, -2, -3 ಅಂತ ಹೇಳಿ ಬೇಕಾದಷ್ಟು ನೆಗೆಟಿವ್ ನಂಬರ್ಗಳು ಈ ಬಾಕ್ಸಲ್ಲಿದೆ, ಎರಡನೇ ಬಾಕ್ಸಲ್ಲಿ. ಈ ಎರಡೂ ಸೇರಿಕೊಂಡು ಏನಾಯಿತು, ಇಂಟೀಜರ್ಸ್ ಆಯಿತು. ಹಾಗೆ 0 ಸಹಿತ ಇಂಟೀಜರ್ ಒಳಗಡೆ ಬರುತ್ತೆ. ಇದಾದ ಮೇಲೆ ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಸೆಟ್ ಯಾವುದು ಅಂದರೆ ರ್ಯಾಷನಲ್ ನಂಬರ್ಸ್, ವಿಚ್ ಈಸ್ ಡಿನೋಟೆಡ್ ಬೈ Q. ಹೌದಾ? ಅದಾದಮೇಲೆ ಇದಕ್ಕಿಂತ ಇನ್ನೂ ದೊಡ್ಡ ಸೆಟ್ ಬೇಕು ಅಂದರೆ ದಟ್ ಈಸ್ ಇದು ರ್ಯಾಷನಲ್ ನಂಬರ್ಸ್ ಆಯಿತು. ಇನ್ನೊಂದು ಯಾವುದು,
ಇರ್ರ್ಯಾಷನಲ್ ನಂಬರ್ ಸೆಟ್ ಇದೆ, ಎಲ್ಲ ಸೇರ್ಕೊಂಡು ಏನಾಯಿತು, ರಿಯಲ್ ನಂಬರ್ಸ್ ಆಯಿತು. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ ನಾವು ಕರಿತೀವಿ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಈಗ ನಾವು ಓದ್ತಾ ಇರುವಂಥ ಚಾಪ್ಟರ್ ಏನಿದೆ ಇದು ಇಲ್ಲಿ ತನಕ ನಂಬರ್ ಸೆಟ್ಟಲ್ಲಿ ಇರುವಂಥ ತುಂಬ ದೊಡ್ಡ ಸೆಟ್ ಇದು. ಏನದು? ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ ವಿಚ್ ಈಸ್ ಡಿನೋಟೆಡ್ ಬೈ ಸಿ. ನಾವು ಹೇಗೆ ರಿಯಲ್ ನಂಬರ್ಸ್ನ ಆರ್ ಅಂತ ಡಿನೋಟ್ ಮಾಡ್ತೀವೋ ಹಾಗೆ ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ಸ್ನ ಸಿ ಅಂತ ಡಿನೋಟ್ ಮಾಡ್ತೀವಿ. ಆಗ್ಬೋದಾ? ಹಾಗಾದರೆ ಕಾಂಪ್ಲೆಕ್ಸ್ ನಂಬರ್ಸ್ ಯಾವ ಫಾರ್ಮಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಇಟ್ ಈಸ್ ಆಫ್ ದ ಫಾರ್ಮ್ ಎ ಪ್ಲಸ್ ಐ ಬಿ. ಎ ಅಂದರೆ ಅದು ಝಡ್ ಅಂತ ಡಿನೋಟ್ ಮಾಡ್ತೀವಿ ನಾವು ಕಾಂಪ್ಲೆಕ್ಸ್ ನಂಬರ್ನ. ಇದನ್ನು ರಿಯಲ್ ಪಾರ್ಟ್ ಆಫ್ ಝಡ್ ಅಂತ ಕರಿತೀವಿ ಎನ. ಇದನ್ನು ಇಮ್ಯಾಜಿನರಿ ಪಾರ್ಟ್ ಆಫ್ ಝಡ್ ಅಂತ ಕರಿತೀವಿ. ಅದೇ ರೀತಿ ಒಂದು ಕಾಂಪ್ಲೆಕ್ಸ್ ನಂಬರ್ನ ನಾನು ತೊಗೊಂಡ್ರೆ 4 ಮೈನಸ್ ರೂಟ್ ಮೈನಸ್ 5 ಅಂತ. ಆ್ಯಕ್ಚುಲಿ ರೂಟ್ ಒಳಗಡೆ ನಾವು ನೆಗೆಟಿವ್ ನಂಬರ್ ಬರಿಬಾರ್ದು, ಅದಕ್ಕೋಸ್ಕರ ಈ ಜಾಗದಲ್ಲಿ ಐ ಅಂತ ಹಾಕ್ಕೊಂಡು ಬರೆದಿದ್ದೀವಿ. ಅಂದರೆ ಸ್ಕ್ವೇರ್ ರೂಟ್ ಆಫ್ -1 ನಾವೇನಂತ ಬರಿಬೋದು, ಐ ಅಂತ ಬರ್ಕೋಬೋದು. ಹಾಗೆ ರಿಯಲ್ ಪಾರ್ಟ್ ಆಫ್ ಝಡ್ ಏನಿದೆ ಅದು 4 ಆಗುತ್ತೆ. ರಿಯಲ್ ಪಾರ್ಟ್ ಆಫ್ ಝಡ್ ಏನಾಗುತ್ತೆ, 4 ಆಗುತ್ತೆ. ಹಾಗೆ ಇಮ್ಯಾಜಿನರಿ ಪಾರ್ಟ್ ಏನಾಗುತ್ತೆ, ರೂಟ್ 5 ಆಗುತ್ತೆ. ನೋಡಿ, ಇಮ್ಯಾಜಿನರಿ ಪಾರ್ಟ್ ಅಂತ ಕೇಳಿದ್ರೆ ಬರೀ ರೂಟ್ 5 ಅಂತ ಹೇಳಬೇಕೆ ಹೊರತು ರೂಟ್ 5 ಐ ಅಂತ ಹೇಳಬಾರ್ದು ಅಲ್ವಾ. ಸೊ ರಿಯಲ್ ಪಾರ್ಟ್ 4 ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ರೂಟ್ 5 ಆಗುತ್ತೆ, ಮೈನಸ್ ರೂಟ್ 5 ಆಗುತ್ತೆ. ಹೌದಾ? ಓಕೆ, ಮುಂದಕ್ಕೆ ಹೋಗೋಣ. ಹಾಗಾದರೆ ಏನಾದ್ರೂ ಇದರ ರಿಯಲ್ ಪಾರ್ಟ್ 0 ಆದರೆ ಆ ಕಾಂಪ್ಲೆಕ್ಸ್ ನಂಬರ್ನ ಏನಂತ ಕರಿತೀವಿ ನಾವು, ಪ್ಯೂರ್ಲಿ. ಇದರದ್ದು ರಿಯಲ್ ಪಾರ್ಟ್ ಏನು ಎ ಅಂತಿದೆ, ಅದು 0 ಆದರೆ ಇದನ್ನು ನಾವು ಪ್ಯೂರ್ಲಿ ರಿಯಲ್ ಅಂತ ಕರಿತೀವಿ. ಇಫ್ ಬಿ ಈಸ್ ಈಕ್ವಲ್ ಟು 0 ಇಟ್ ಈಸ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕರಿತೀವಿ. ಏನಾದರೂ ರಿಯಲ್ ಪಾರ್ಟ್ 0 ಆದರೆ, ಅಂದರೆ ಎ ವ್ಯಾಲ್ಯೂ 0 ಆದರೆ ನಾವು ಅದನ್ನು ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಕರಿತೀವಿ. ಏನಾದರೂ ಬಿ ವ್ಯಾಲ್ಯೂ 0 ಆದರೆ ಅದನ್ನು ಪ್ಯೂರ್ಲಿ ರಿಯಲ್ ಅಂತ ಕರಿತೀವಿ. ಅಂದರೆ ಬರೀ ರಿಯಲ್ ಪಾರ್ಟ್ ಮಾತ್ರ ಇದ್ದರೆ ಏನು ಪ್ಯೂರ್ಲಿ ರಿಯಲ್. ಬರೀ ಇಮ್ಯಾಜಿನರಿ ಪಾರ್ಟ್ ಮಾತ್ರ ಇದ್ದರೆ, ಇಮ್ಯಾಜಿನರಿ ಪಾರ್ಟು ಮತ್ತು ಜೊತೆಗೆ ಐ ಇದ್ದರೆ ಅದನ್ನು ನಾವು ಇಮ್ಯಾಜಿನರಿ ಪಾರ್ಟ್ ಅಂತ ಕರಿತೀವಿ. ಆಗ್ಬೋದಾ? ಎ ಮತ್ತು ಬಿ ಎರಡೂ 0 ಆಗಿಬಿಡ್ತು ಅಂದರೆ 0ನ ಏನಂತ ಬರಿಬೋದು ನಾವು, 0 ಪ್ಲಸ್ 0i ಅಂತ ಬರಿಬೋದು. ಅಂದರೆ ವಿಚ್ ಈಸ್ ಬೋತ್ ಪ್ಯೂರ್ಲಿ ರಿಯಲ್ ಆ್ಯಂಡ್ ಪ್ಯೂರ್ಲಿ ಇಮ್ಯಾಜಿನರಿ ಅಂತ ಅರ್ಥ. ಓಕೆ, ಮುಂದಿನ ಸ್ಲೈಡಿಗೆ ಬರೋಣ. ಇದರಲ್ಲಿ ನಾವು ರೆಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ 3 ಟೈಪಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ಬೋದು. ಮೊದಲನೇದು ಕಾರ್ಟೀಷಿಯನ್ ಫಾರ್ಮ್, ಅದೆಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತೇ ಇದೆ. ಎ ಪ್ಲಸ್ ಐ ಬಿ ಫಾರ್ಮ್ ಅಥವಾ ಎಕ್ಸ್ ಪ್ಲಸ್ ಐ ವೈ ಫಾರ್ಮ್ ಅಂತ ಕರಿತೀವಿ. ನಾವು ಕಾಂಪ್ಲೆಕ್ಸ್ ನಂಬರ್ನ ಝಡ್ಡಿಂದ ಡಿನೋಟ್ ಮಾಡ್ತೀವಿ. ಸೆಟ್ ಆಫ್ ಆಲ್ ಕಾಂಪ್ಲೆಕ್ಸ್ ನಂಬರ್ನ ಕ್ಯಾಪಿಟಲ್ ಸಿ ಇಂದ ಡಿನೋಟ್ ಮಾಡ್ತೀವಿ. ಸೊ ಕಾರ್ಟೀಷಿಯನ್ ಫಾರ್ಮ್ನ ನಾವು ಎಕ್ಸ್ ಪ್ಲಸ್ ಐ ವೈ ಅಂತ ಕರಿತೀವಿ, ವೇರ್ ಎಕ್ಸ್ ಈಸ್ ರಿಯಲ್ ಪಾರ್ಟ್ ಆ್ಯಂಡ್ ವೈ ಈಸ್ ಇಮ್ಯಾಜಿನರಿ ಪಾರ್ಟ್. ಪೋಲಾರ್ ಫಾರ್ಮ್ ಇದನ್ನು ಕಲ್ತಿರ್ತೀರಾ ಫಸ್ಟ್ PUCಲಿ. ಪೋಲಾರ್ ಫಾರ್ಮ್ ಇದೆಯಲ್ಲ, ಈ ಪೋಲಾರ್ ಫಾರ್ಮು ಇದು ಸಹಿತ ತುಂಬ ಇಂಪಾರ್ಟೆಂಟು. ಎಲ್ಲ ಪ್ರಾಬ್ಲಮ್ಗಳನ್ನ ಕಾರ್ಟೀಷಿಯನ್ ಫಾರ್ಮಲ್ಲಿ ನಾವು ಸಾಲ್ವ್ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ನಾವು ಇನ್ನೊಂದು ಫಾರ್ಮನ್ನು ಕಂಡುಹಿಡ್ಕೊಂಡ್ವಿ, ಆ ಫಾರ್ಮೇನೆ ಪೋಲಾರ್ ಫಾರ್ಮ್. ಇದು ಯಾವ ಫಾರ್ಮಲ್ಲಿರುತ್ತೆ, ಝಡ್ ಈಸ್ ಈಕ್ವಲ್ ಟು ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಫಾರ್ಮಲ್ಲಿರುತ್ತೆ. ಇದರಲ್ಲಿ ನಾವು ಆರನ್ನು ಮಾಡ್ಯುಲಸ್ ಅಂತ ಕರಿತೀವಿ, ಥೀಟಾನ ಆಂಪ್ಲಿಟ್ಯೂಡ್ ಅಥವಾ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಇದನ್ನು ಫೈಂಡ್ ಔಟ್ ಮಾಡೋದೆಲ್ಲ ನೀವು ಕಲ್ತಿರ್ತೀರ. ಮುಂದೆ ನೋಡೋಣ ಅದ್ರ ಬಗ್ಗೆ. ಇನ್ನೊಂದು ಉಳ್ಕೊಂಡಿರೋ ಫಾರ್ಮ್ ಯಾವುದು ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್. ನಿಮಗೆ ಈ ಝಡ್ ಈಸ್ ಈಕ್ವಲ್ ಟು ಆರ್ ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ಈ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ನ ಬರೆಯೋದು ತುಂಬ ಈಸಿ. ಝಡ್ ಈಸ್ ಈಕ್ವಲ್ ಟು ಇದೇ ಮಾಡ್ಯುಲಸ್ನ ತೊಗೊಂಬಂದು ಇಲ್ಲಿ ಬರೆಯೋದು ಆರ್ ಅಂತ. ಅದಾದಮೇಲೆ ಇ ಬರೆಯೋದು, ಇನ ಬರೆದಾದ್ಮೇಲೆ ಪವರಲ್ಲಿ ಏನಿದೆ ಐ ಇದೆ, ಐ ಬರೆದ್ಬಿಟ್ಟು ಆಂಪ್ಲಿಟ್ಯೂಡ್ನ ಐ ಪಕ್ಕದಲ್ಲಿ ಬರೆದ್ರೆ ಇದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಕರಿತೀವಿ. ಈ ಲಾಗರಿದಮ್ ಈ ಥರದ್ದೆಲ್ಲ ಬಂದಾಗ ಪ್ರಾಬ್ಲಮ್ಗಳನ್ನ ಕಾಂಪ್ಲೆಕ್ಸ್ ನಂಬರಲ್ಲಿ ಸಾಲ್ವ್ ಮಾಡೋದು ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ನ ಯೂಸ್ ಮಾಡಿ ಆ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀವಿ. ನೀವೇ ನೋಡ್ತಾ ಇದ್ದೀರಾ ಚಿತ್ರದಲ್ಲಿ. ಈ ಝಡ್ ಈಸ್ ಈಕ್ವಲ್ ಟು ಆರ್ ಅಂದರೆ ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ನಾವು ಬರೆದ್ರೆ ಆರ್ಗಂಡ್ ಪ್ಲೇನಲ್ಲಿ ನಾವೇನಾದ್ರು ಬರೆದ್ರೆ ಇದನ್ನು, ಸೊ ಈ
ಅದನ್ನ ಪಾಯಿಂಟ್ ಆಗಿ ರೆಪ್ರೆಸೆಂಟ್ ಮಾಡ್ಬೋದು. ನೋಡಿ, ಇಲ್ಲಿಂದ ಇಲ್ಲಿ ತನಕ ಎಕ್ಸ್ ಇದೆ, ಇಲ್ಲಿಂದ ಇಲ್ಲಿ ತನಕ ವೈ ಇದೆ. ಸೊ ಆರಿಜಿನ್ನಿಂದ ಎಷ್ಟು ದೂರ ಇದೆಯೋ ಅದನ್ನು ನಾವು ಮಾಡ್ಯುಲಸ್ ಅಂತ ಕರಿತೀವಿ. ಮಾಡ್ಯುಲಸ್ ಅಂದರೆ ಅರ್ಥ ಏನು ಅಂದರೆ ಆರಿಜಿನ್ನಿಂದ ಪಾಯಿಂಟ್ಗಿರುವಂತಹ ಡಿಸ್ಟೆನ್ಸ್, ಲೆಂಗ್ತನ್ನು ನಾವು ಕರಿತೀವಿ. ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿದ್ರೆ ಏನು ಬರುತ್ತೆ? 0,0ದಿಂದ ಎಕ್ಸ್ ಪ್ಲಸ್ ಐ ವೈ ತನಕ ಇರುವಂಥ ಡಿಸ್ಟೆನ್ಸ್ನ ನಮಗೆ ಬೇಕು ಅಂದರೆ ನಾವು ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋದು? ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ನಾವು ಬರಿಬೋದು, ಹೌದಲ್ವಾ? ಹಾಗಾಗಿ ರಿಯಲ್ ಪಾರ್ಟ್ ಏನಿದೆ ಇದರಲ್ಲಿ ಎಕ್ಸ್ ಅಂತ ಇದೆ, ಇಮ್ಯಾಜಿನರಿ ಪಾರ್ಟ್ ವೈ ಅಂತ ಇದೆ, ಹೌದಾ? ಓಕೆ, ಸೊ ಇದಿಷ್ಟು ರೆಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಆಯಿತು. ಮುಂದಕ್ಕೆ ಹೋಗೋಣ. ಇಂಟೆಗ್ರಲ್ ಪವರ್ಸ್ ಆಫ್ ಅಯೋಟಾ. ಅಯೋಟಾ ಅಂದರೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಐ ಅಂತ ಹೇಳಿ. ಅದರ ಪವರ್ಸ್ನ ನೋಡೋಣ. ತುಂಬ ಬೇಸಿಕ್ ಐಡಿಯಾ ಇದೆ ಇದರಲ್ಲಿ, ಇದನ್ನು ಕಲ್ತ್ಕೋಬೇಕು. ತುಂಬ ಸರಿ ಎಕ್ಸಾಮ್ಸಲ್ಲಿ ಈ ಕ್ವಶನ್ಗೆ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಎಕ್ಸಾಮಲ್ಲಿ ಬಂದಿದೆ. ನೋಡೋಣ ಅದೇನು ಅಂಥೇಳಿ. ಐ ಪವರ್ 0 ಎನಿಥಿಂಗ್ ಅಂದರೆ ಎನಿ ಫೈನೈಟ್ ಕ್ವಾಂಟಿಟಿ ಹೋಲ್ ಪವರ್ 0 1 ಅಂತ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಐ ಪವರ್ 1 ಅಂದರೆ ಐನೇ, ಐ ಸ್ಕ್ವೇರ್ ಅಂದರೆ -1, ಐ ಕ್ಯೂಬ್ ಅಂದರೆ ಐ ಸ್ಕ್ವೇರ್ ಇಂಟು ಐ ಅಂತ ಬರಿಬೋದು ಇದನ್ನು, ಹೌದಾ? ಸೊ ಹಾಗಾದ್ರೆ ಏನಾಗುತ್ತೆ? ಇದು -i ಆಗುತ್ತೆ, ಯಾಕಂದರೆ ಐ ಸ್ಕ್ವೇರ್ ಅಂದರೆ -1, ಐ ಅಂದ್ರೇನು ಹಾಗೆ ಇಟ್ಕೊಳ್ಳೋಣ, -i ಆಗುತ್ತೆ. ಐ ಪವರ್ 4 ಅಂದರೆ ಐ ಕ್ಯೂಬ್ ಇಂಟು ಐ ಕ್ಯೂಬ್ ಅಂದ್ರೇನು? -1. ಸೊ -1 ಇಂಟು -1 ಇಂಟು ಐ ಕ್ಯೂಬ್ ಅಂದರೆ -i ಇಂಟು ಐ ಏನಾಗುತ್ತೆ? ಐ ಸ್ಕ್ವೇರ್ ಆಯಿತು. ಐ ಸ್ಕ್ವೇರ್ ಅಂದರೆ -1, ಮೈನಸ್ ಇಂಟು ಮೈನಸ್ +1 ಆಗುತ್ತೆ. ಇಷ್ಟನ್ನು ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಈ ಫಾರ್ಮು ಇಷ್ಟು ಚೆನ್ನಾಗಿ ಗೊತ್ತಿದ್ರೆ ಇದಕ್ಕಿಂತ ಹೆಚ್ಚಿಗೆ ಬರುವಂತಹ ವ್ಯಾಲ್ಯೂಸ್ಗಳನ್ನ ಹೇಗೆ ಕಂಡುಹಿಡಿಬೋದು ಅಂತ ನಾವೀಗ ನೋಡೋಣ. ಐ ಪವರ್ 5 ಏನಾಗುತ್ತೆ? ಹಾಗಾದರೆ ಐ ಪವರ್ 4 ಇಂಟು ಐ ಆಗುತ್ತೆ. ಐ ಪವರ್ 4 ಅಂದ್ರೆ ಏನು? 1 ಇಂಟು ಐ ಏನಾಗುತ್ತೆ? ಐ ಬಂದ್ಬಿಡುತ್ತೆ, ಹೌದಾ? ಐ ಪವರ್ 4 ಇಂದ ಮುಂದಕ್ಕೆ ಹೇಗೆ ವ್ಯಾಲ್ಯೂಸ್ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಐ ಪವರ್ 6ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? ಮತ್ತೆ ಐ ಪವರ್ 4 ಇಂಟು ಐ ಸ್ಕ್ವೇರ್ ಅಂತ ಬರೆಯೋಣ, ವಿಚ್ ಈಸ್ ಈಕ್ವಲ್ ಟು 1 ಇಂಟು -1 ಏನಾಗುತ್ತೆ? ಆನ್ಸರ್ -1 ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಈ ವ್ಯಾಲ್ಯೂಸ್ಗಳೇ ರಿಪೀಟ್ ಆಗ್ತಾ ಇದೆ, ಹೌದಾ? ಸೊ ಐ ಪವರ್ 7ಗೆ ಬರೋಣ. ಐ ಪವರ್ 7 ಅಂದರೆ ಐ ಪವರ್ 4 ಇಂಟು ಐ ಕ್ಯೂಬ್. ನೋಡಿ, ಐ ಪವರ್ 4 ಅಂದ್ರೆ ಏನಾಯಿತು? 1 ಆಗೋಯ್ತು. ಹಾಗಾದ್ರೆ ಏನು ಬರುತ್ತೆ ಆನ್ಸರ್? -i ಬರುತ್ತೆ. ರಿಪೀಟ್ ಆಗ್ತಾ ಇರೋದನ್ನ ನೋಡ್ತಾ ಇದ್ದೀರಾ ನೀವು. ಅದೇ ರೀತಿ ಐ ಪವರ್ 8 ಅಂದರೆ ಏನು ಬರುತ್ತೆ? ಐ ಪವರ್ 4 ಇಂಟು ಐ ಪವರ್ 4 ಬರಿಬೋದು. 1 ಇಂಟು 1 ಆನ್ಸರ್ 1 ಆಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ನೆಕ್ಸ್ಟ್ 4 ವ್ಯಾಲ್ಯೂಸು ರಿಪೀಟ್ ಆಗ್ತಾ ಇರೋದನ್ನ. ಇದೇ ಥರ ಪ್ರಾಬ್ಲಮ್ನ ನೀವು ಹೈಯರ್ ಪವರ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇದ್ದರೆ ಹೇಗೆ ಮಾಡೋದು ಅಂತ ನೋಡೋಣ. ಐ ಪವರ್ ಫಾರ್ ಎಕ್ಸಾಂಪಲ್ ನಿಮಗೆ 4, 2, 3, 1 ಅಂತ ಕೇಳಿಬಿಟ್ರು. ಆವಾಗ ಇದ್ರ ವ್ಯಾಲ್ಯೂನ ಡೈರೆಕ್ಟಾಗಿ ನೀವು ಬರಿಬೇಕು ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಏನು ಮಾಡಬೇಡಿ, ಯಾಕೆಂದರೆ ನೀವು ನೋಡ್ತಾ ಇದ್ದೀರಾ ಇಲ್ಲೆಲ್ಲ 4 ವ್ಯಾಲ್ಯೂಸ್ಗಳು ಪ್ರತಿ ಸರಿ ರಿಪೀಟ್ ಆಗ್ತಾ ಇರೋದ್ರಿಂದ ನಾವು 4ರ ಟೇಬಲ್ನ ಇಲ್ಲಿ ರೀಕಾಲ್ ಮಾಡಬೇಕಾಗತ್ತೆ. ಏನು ಅಂತ ನೋಡೋಣ. 31 ಅಂತ ಇದೆ ಮಕ್ಕಳೇ, 31 ಅಂತ ಇದೆ. 4ರ ಮಗ್ಗಿನ ಇಲ್ಲಿ ರೀಕಾಲ್ ಮಾಡೋಣ. ಏನು ಬರುತ್ತೆ? 4, 6, 24, 24, 28, 28 ಅಂದರೆ 31ಕ್ಕೆ ಹತ್ತಿರ ಬಂದ್ವಿ. ಕೊನೆ 2 ನಂಬರ್ನ ನೋಡಿದ್ರೆ ಸಾಕು ನಾವು. ಕೊನೆ 28ಕ್ಕೆ ಬಂದ್ವಿ. ನೆಕ್ಸ್ಟ್ ನಂಬರ್ ಏನು? 32. ಮೊದಲು ಇದಕ್ಕಿಂತ ಜಾಸ್ತಿ ಹೋಗೋ ಆಗಿಲ್ಲ, 31ಕ್ಕಿಂತ ಜಾಸ್ತಿ ಹೋಗೋ ಆಗಿಲ್ಲ. ಏನು? 28 ಆದಮೇಲೆ ಏನು ಎಷ್ಟು ಉಳಿತು? ರಿಮೈಂಡರ್ 29, 30, 31. 3 ರಿಮೈಂಡರ್ ಉಳಿದಿದೆ. ಆ ರಿಮೈಂಡರ್ನ ಇದ್ರ ತಲೆ ಮೇಲೆ ಬರೆದ್ರಾಯ್ತು ಮಕ್ಕಳೇ. ಏನು ಬಂತು ಹಾಗಾದರೆ? ಐ ಕ್ಯೂಬ್. ಐ ಕ್ಯೂಬ್ ಅಂದ್ರೇನು? -i ಅಂತ ನಾವು ಈಗಾಗಲೇ ಕಲ್ತಿದ್ದೀವಿ. ನೋಡಿ ಎಷ್ಟು ಬೇಗ ಬಂದ್ಬಿಡ್ತು. ಸೊ ಯಾವತ್ತೂ ಐನ ಪವರ್ಸ್ ಬಂದಾಗ ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಕೊನೆಯ 2 ಡಿಜಿಟ್ನ ಕಾನ್ಸಂಟ್ರೇಟ್ ಮಾಡಿ 4ರ ಮಗ್ಗಿಲಿ ಹೋಗುತ್ತಾ ನೋಡೋಣ. ಸೊ ಇದೇ ಥರದ ಇನ್ನೊಂದು 2 ಲೆಕ್ಕನ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಐ ಪವರ್ -1 ಅಂದ್ರೇನು ಅಂತ ನೋಡೋಣ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದನ್ನು ಕಲ್ತ್ಕೋಬೇಕು ನೀವು. ನೋಡಿ, ಐ ಪವರ್ -1 ಅಂದ್ರೆ ಏನು? 1/i. ಒನ್ ಜಾಗದಲ್ಲಿ ನಾನು ಏನಂತ ಹಾಕೋಬೋದು? ಐ ಪವರ್ 4 ಅಂತ ಹಾಕೋಬೋದು. ಐ ಪವರ್ 4 ಡಿವೈಡ್ ಬೈ ಐ ಅಂದರೆ ಐ ಕ್ಯೂಬ್ ಆಗುತ್ತೆ. ಐ ಕ್ಯೂಬ್ ಅಂದರೆ -i. ಸೊ ತುಂಬ ಸಿಂಪಲ್ ಆಗಿ ನಾವು ನೆನ್ಪಿಟ್ಕೊಳ್ಳೋದಾದರೆ ನೀವೇನಂತ ಮಾಡ್ಬೋದು? ಇದನ್ನು 1/i ಅಂತ ಇದ್ದರೆ ಡಿನಾಮಿನೇಟ್ರಲ್ಲಿ ಇರೋದು ನ್ಯೂಮರೇಟ್ರಿಗೆ ಬಂದ್ಬಿಟ್ರೆ ಈ ಥರ -i ಆಗುತ್ತೆ ಅಂತ ನೆನ್ಪಿಟ್ಕೊಂಬಿಡಿ. ಡಿನಾಮಿನೇಟರ್ಲಿರುವಂಥ ಐ ಮೇಲಕ್ಕೆ ಬಂದಾಗ -i ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ಆಯಿತು. ನೋಡಿ, ಇವೆಲ್ಲ ತುಂಬ ಇಂಪಾರ್ಟೆಂಟು, ಪದೇ ಪದೇ ಎಕ್ಸಾಮಲ್ಲಿ ಬರ್ತಾ ಇರುವಂಥ ರಿಸಲ್ಟ್ಸ್ಗಳು. ಹಾಗಾಗಿ ಇನ್ನೂ ಕೆಲವೊಂದು ರಿಸಲ್ಟ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಅದೇನು ಅಂತ ನೋಡೋಣ.
ಈಗಾಗಲೇ ನೋಡಿದ್ರಿ 1/i ಅಂದರೆ ಏನಂತ ಹೇಳಿ -i. ಇದೊಂದು ತುಂಬ ಇಂಪಾರ್ಟೆಂಟ್ ಆದ ರಿಸಲ್ಟು. ಇದೇ ರೀತಿ ಇನ್ನೊಂದು ಕೆಲವು ರಿಸಲ್ಟ್ಸ್ಗಳಿದ್ದಾವೆ. 1+i ಡಿವೈಡೆಡ್ ಬೈ 1 - i. ನೋಡಿ, ಇದನ್ನು ಸಹಿತ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ತುಂಬ ಈಸಿ ನೆನ್ಪಿಟ್ಕೊಳ್ಳೋದು. ನೋಡಿ ಹೇಗೆ ಅಂತ, 1+i ಡಿವೈಡ್ ಬೈ 1 - i. ಇದನ್ನು ನೀವು ಇದರ ಕಾಂಜುಗೇಟ್, ಡಿನಾಮಿನೇಟರ್ ಏನಿರುತ್ತೋ ಅದರ ಕಾಂಜುಗೇಟ್ನ ತೊಗೊಂಡು ಎರಡು ಕಡೆ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ ಡಿನಾಮಿನೇಟರ್ಗೆ 1+i ಇಂಟು 1+i ಮಾಡಿ ಸಿಂಪ್ಲಿಫೈ ಮಾಡಾದ್ಮೇಲೆ ನಿಮ್ಗೆ ಆನ್ಸರ್ ಬರೋದಿದ್ದೇನೆ. ನೆನ್ಪಿಟ್ಕೊಂಡ್ಬಿಡಿ, ಇದಕ್ಕೆ ಬರುತ್ತೆ ಆನ್ಸರ್ i. ಈ ಥರ ಕೆಲವೊಂದು ರಿಸಲ್ಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಬೇಗ ಲೆಕ್ಕ ಮಾಡ್ಬೋದು ಅಂತ ಅಷ್ಟೇ. 1 - i ಡಿವೈಡ್ ಬೈ 1+i ಏನಾಗುತ್ತೆ ಹಾಗಾದರೆ ಆನ್ಸರ್? ಇದೇ ಆನ್ಸರ್ನ ಬರೆದ್ಬಿಡೋಣ. ಏನದು? -i ಆಗ್ಬೋದಾ? ಸೊ ಈ ಮೂರು ರಿಸಲ್ಟ್ಸ್ಗಳು ಇಂಪಾರ್ಟೆಂಟು, ಪದೇ ಬರ್ತಾ ಇರುತ್ತೆ ಎಕ್ಸಾಮ್ಸಲ್ಲಿ. ಹಾಗಾಗಿ ಈ ರಿಸಲ್ಟ್ಸ್ಗಳನ್ನ ನಾವಿಲ್ಲಿ ನೆನ್ಪಿಡ್ತಾ ಇದ್ದೀವಿ. ಆಗಲಿ, ನಾವೀಗ ಕ್ವಶನ್ಸಿಗೆ ಹೋಗೋಣ. ನೋಡಿ, ನಾನು ಆವಾಗಲೇ ಹೇಳಿದೆ ನಿಮಗೆ, ಇನ್ನೂ ದೊಡ್ಡ ಪವರ್ ಬಂದರೆ ಏನು ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ಮುಂದಿನ ವರ್ಷ 2019 ಅಂತ ಕೊಟ್ಬಿಟ್ರು, i ಪವರ್ 2019 ಅಂತ. 2019 ಏನದು? 19 ಅಂತ ಇದೆ. ಏನು ಮಾಡಬೇಕು ಮಕ್ಕಳೇ? 4, 8, 12, 16, 16 ಆದಮೇಲೇನು 17, 17, 18, 19. ಎಷ್ಟು ಉಳಿತು? ರಿಮೈಂಡರ್ 3 ಉಳಿತು. ಎಷ್ಟು ಬಂತು? i³ ಬಂದರೆ -i. ನೋಡಿ ಎಷ್ಟು ಬೇಗ ಬರಿಬೋದು. ಯಾವುದೇ ಪವರ್ಸ್ ಕೊಟ್ಟರು ಈ ರೀತಿ ಬೇಗನೆ ಬರೀಬೇಕಾದ್ರೆ ನಿಮಗೆ ಸ್ವಲ್ಪ ಟೈಮ್ ಉಳಿಯುತ್ತೆ ಎಕ್ಸಾಮಲ್ಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಈಗ ಕ್ವಶನ್ಸಿಗೆ ಹೋಗೋಣ. ಮೊದಲನೇ ಕ್ವಶನ್ನು, i ಪವರ್ 57 ಪ್ಲಸ್ 1/i ಪವರ್ 125 ಇಸ್ ಈಕ್ವಲ್ ಟು ಆಪ್ಷನ್ 1 0, ಆಪ್ಷನ್ 2 2i, ಆಪ್ಷನ್ 3 -2i, ಆಪ್ಷನ್ 4 2 ಅಂತ ಇದೆ. ಕ್ಯಾಲ್ಕುಲೇಟ್ ಮಾಡೋಣ. i ಪವರ್ 57 ಅಂತ ಇದೆ. ನೋಡಿ 57 ಇದೆ. ಏನು ಮಾಡ್ತೀರಾ? 57 ಇದ್ರೆ 40, 40, 44, 48, 52, 56. ಒಂದೇ ಒಂದು ರಿಮೈಂಡರ್ ಉಳಿತು. ಆ ರಿಮೈಂಡರ್ ಇದ್ರ ಮೇಲೆ ಬರೆದ್ಬಿಡೋಣ. ಪ್ಲಸ್ 1/i ಪವರ್ 125 ಅಂತಿದೆ. ನೋಡಿ, ಅವಾಗ ನೀವು ಕೊನೆಯ 2 ನಂಬರ್ನ ಮಾತ್ರ ತಗೋಬೇಕು ಅಂತ ಹೇಳಿದ್ದೆ ನಿಮಗೆ. ಕೊನೆಯ 2 ನಂಬರ್ ಏನಿದೆಯಪ್ಪ? 25 ಅಲ್ವಾ? ಎಷ್ಟು? 24 ಬರುತ್ತಾ ಟೇಬಲಲ್ಲಿ? ಎಷ್ಟು ಉಳಿತು ರಿಮೈಂಡರ್? i ಪವರ್ 1 ಉಳಿತು. ನೋಡಿ, ಐನ ಹಾಗೆ ಬರ್ಕೊಂಡು ಆಗಲೇ ಕಲಿಸಿದೆ ನಿಮ್ಗೆ. ಏನಂತ? 1/i ಅಂದರೆ ವ್ಯಾಲ್ಯೂ ಏನು? -i ಬರೆದ್ರೆ ಏನಾಯ್ತು? i ಮತ್ತು -i ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಏನು? 0. ಮೊದಲನೇ ಆಪ್ಷನ್ 0 ಇದಕ್ಕೆ ಕರೆಕ್ಟ್ ಆದ ಆನ್ಸರ್. ಮಾಡ್ಬೋದಲ್ವಾ? ಈ ಥರ ಯಾವುದೇ ಪವರ್ ಬಂದರೂ ರಿಮೈಂಡರ್ನ ಚೆಕ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಈ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಮುಂದಿನ ಕ್ವಶನ್ಗೆ ಹೋಗೋಣ. ದ ಸಿಂಪ್ಲೆಸ್ಟ್ ಅಥವಾ ಸಿಂಪ್ಲಿಫೈಡ್ ಫಾರ್ಮ್ ಆಫ್ i ಪವರ್ n ಪ್ಲಸ್ i ಪವರ್ n ಪ್ಲಸ್ 1 ಪ್ಲಸ್ i ಪವರ್ n ಪ್ಲಸ್ 2 ಪ್ಲಸ್ i ಪವರ್ n ಪ್ಲಸ್ 3 ಈಸ್ ಆಪ್ಷನ್ 1 i, ಆಪ್ಷನ್ 2 -1, ಆಪ್ಷನ್ 3 1, ಆಪ್ಷನ್ 4 0 ಅಂತ ಇದೆ. ನೋಡಿ, ಎಲ್ಲದರಲ್ಲೂ ನಾವು ಆ್ಯಕ್ಚುಲಿ ಏನು ಗೊತ್ತಾ, ಎಲ್ಲ ಎನ್ ವ್ಯಾಲ್ಯೂಗೆ ನಾವು ವ್ಯಾಲ್ಯೂ ಹಾಕಿಬಿಟ್ರೆ ಆಯಿತು. ಎನ್ಗೆ ನಿಮ್ಗೆ ಇಷ್ಟವಾದಂಥ ಯಾವುದೋ ಒಂದು ನ್ಯಾಚುರಲ್ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಸಹಿತ ಆನ್ಸರ್ ಬರುತ್ತೆ. ಇಲ್ಲ ಅಂದರೆ ಎಲ್ಲದರಲ್ಲೂ i ಪವರ್ n ಕಾಮನ್ ತಗೊಂಬೋಣ. i ಪವರ್ 1, i ಪವರ್ n ಹಾಗೇ ಇರಲಿ, i², i ಪವರ್ n ಹಾಗೇ ಇರಲಿ, i³ ಬರೆಯೋದಲ್ವಾ? ಈ ಥರ ಸ್ಪ್ಲಿಟ್ ಮಾಡಿ. ಓಕೆ, ಸೊ ಎಲ್ಲದರಲ್ಲೂ i ಪವರ್ n ಕಾಮನ್ ತೆಗೆದುಬಿಟ್ರೆ ಏನು ಬಂತು? 1+i ಪ್ಲಸ್ i², ಹೌದಾ? ಪ್ಲಸ್ i² ಬರುತ್ತೆ, ಪ್ಲಸ್ i³ ಬರುತ್ತೆ. ನಿಮಗೆ ಇದರದೆಲ್ಲ ವ್ಯಾಲ್ಯೂ ಗೊತ್ತಿದೆ. i ಪವರ್ n ಹಾಗೆ ಇಟ್ಕೊಳ್ಳೋಣ, 1 ಹಾಗೆ ಇಟ್ಕೊಳ್ಳೋಣ, ಪ್ಲಸ್ i ಹಾಗೆ ಇದೆ. i² ಅಂದ್ರೇನು? -1, i³ ಅಂದ್ರೇನು? -i. ನೋಡಿ, ಎಲ್ಲ ವ್ಯಾಲ್ಯೂಸು ಕ್ಯಾನ್ಸಲ್ ಆಗಿ ಏನಾಯಿತು? ಇದರ ಆನ್ಸರ್ 0 ಆಯಿತು. ಸೊ i ಇಂಟು 0 ಮಲ್ಟಿಪ್ಲೈ ಮಾಡಿದ್ಮೇಲೆ ಏನು ಬರುತ್ತೆ? ಆನ್ಸರ್ 0 ಬರುತ್ತೆ. ಫೋರ್ತ್ ಆಪ್ಷನ್ 0 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ಮುಂದಿನ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ 1+i ಡಿವೈಡ್ ಬೈ 1 - i ಹೋಲ್ ಪವರ್ m ಇಸ್ ಈಕ್ವಲ್ ಟು 1, ದೆನ್ ಲೀಸ್ಟ್ ಪಾಸಿಟಿವ್ ಇಂಟೆಗ್ರಲ್ ವ್ಯಾಲ್ಯೂ ಆಫ್ m ಈಸ್ ಫಸ್ಟ್ ಆಪ್ಷನ್ 2, ಸೆಕೆಂಡ್ ಆಪ್ಷನ್ 3, ಥರ್ಡ್ ಆಪ್ಷನ್ 4, ಫೋರ್ತ್ ಆಪ್ಷನ್ 1 ಇದೆ. ಮಾಡೋಣ ಹೇಗೆ ಅಂತ. ಮಕ್ಕಳೇ, ನಿಮ್ಗೆ ನೋಡಿದ ಕೂಡಲೇ ಗೊತ್ತಾಗ್ತಾ ಇದೆ ಏನು ವ್ಯಾಲ್ಯೂ? 1+i ಡಿವೈಡೆಡ್ ಬೈ 1 - i ಅಂದರೆ ನಿಮ್ಗೆ ನೋಡಿದ ಕೂಡಲೇ ಗೊತ್ತಾಗ್ತಾ ಇದೆ. ಈಗ ತಾನೇ ನಾವು ಕಲ್ತ್ಕೊಂಡು ಬಂದ್ವಿ ಏನಿದ್ರೆ ವ್ಯಾಲ್ಯೂ. ನಾನು ಹೇಳಿದ್ದೆ ನಿಮಗೆ ಇದನ್ನೇ ಬರೆದ್ಬಿಡಿ ಮಕ್ಕಳೇ ಅಂತ ಹೇಳಿ, ಹೌದಾ? ಸೊ ತುಂಬ ಕಡೆ ಬರ್ತಾ ಇರುತ್ತೆ. ಇವನ್ JEE ಎಕ್ಸಾಮಲ್ಲೂ ಸಹಿತ ತುಂಬ ಕಡೆ ಈ ಥರದ್ದು ರಿಸಲ್ಟ್ಸ್ಗಳಿದೆ. ಹಾಗಾದರೆ ಇದಕ್ಕೆ ಹೋಲ್ ಪವರ್ m ಅಂತ ಇದ್ರೆ ಏನು ಮಾಡಬೇಕು? i ಪವರ್ m ಅಂತ ಬರೀಬೇಕು ಅಲ್ವಾ? ಈ i ಪವರ್ m ಆಯಿತು, ವಿಚ್ ಈಸ್ ಈಕ್ವಲ್ ಟು ಅವ್ರು ಹೆಂಗೆ ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ.
ನೋಡಿ ಈ ಜಾಗದಲ್ಲಿ ಎಂ ಜಾಗದಲ್ಲಿ ಲೀಸ್ಟ್ ಪಾಸಿಟಿವ್ ಇಂಟೆಗ್ರಲ್ ವ್ಯಾಲ್ಯೂ ಅಂತ ಕೇಳಿರೋದ್ರಿಂದ ಫಸ್ಟ್ ಪಾಸಿಟಿವ್ ಇಂಟೀಜರ್ನ ನಾವು ಅಪ್ಲೈ ಮಾಡಬೇಕು. ಏನು ಫಸ್ಟ್ ಪಾಸಿಟಿವ್ ಇಂಟೀಜರ್? 1 ಹಾಕಿದ್ರೆ i ಪವರ್ 1 i ಆಗುತ್ತಲ್ವಾ. 1 ಎಲ್ಲಿ ಬಂತು? ಬರಲಿಲ್ಲ. i ಬಂದ್ಬಿಡುತ್ತೆ 1 ಹಾಕಿದಾಗ. 2 ಹಾಕಿದಾಗ ಏನು ಬರುತ್ತೆ ಮಕ್ಕಳೇ? i ಸ್ಕ್ವೇರ್. i ಸ್ಕ್ವೇರ್ ಅಂದ್ರೆ ಏನಪ್ಪ? -1 ಅಂದ್ರೆ ಇದು 1ಗೆ ಈಕ್ವಲ್ ಆಗಲಿಲ್ಲ ಅಂತ. ಹಾಗಾದ್ರೆ 3 ಹಾಕಿದ್ರೆ ಏನು ಬರುತ್ತೆ? 3 ಹಾಕಿದ್ರೆ -i ಅಲ್ವಾ. 3 ಹಾಕಿದ್ರೆ -i ಬರುತ್ತೆ. ನೋಡ್ರೆ ನಮ್ಗೆ ಇಲ್ಲಿ 1 ಇದೆ, ಅದು ಆಗಲ್ಲ. 4 ಹಾಕಿದ್ರೆ ಏನಾಯ್ತು? i ಪವರ್ 4 ಏನಾಗುತ್ತೆ? 1 ಆಗುತ್ತೆ. ಹಾಗಾಗಿ ನಾವು ಇದು ಎಮ್ನ ಲೀಸ್ಟ್ ಮಲ್ಟಿಪಲ್ ವ್ಯಾಲ್ಯೂ 4 ಹಾಕಿದ್ರೆ ಮಾತ್ರ ಇದರ ಆನ್ಸರ್ 1 ಆಗೋದು. ಹಾಗಾಗಿ ಲೀಸ್ಟ್ ಪಾಸಿಟಿವ್ ಇಂಟೆಗ್ರಲ್ ವ್ಯಾಲ್ಯೂ ಏನಾಗುತ್ತೆ? 4 ಆಪ್ಷನ್ 3 ಆನ್ಸರ್ ಆಗುತ್ತೆ. ಆಗ್ಬೋದಾ? ಮುಂದಿನ ಕ್ವಶನ್ ಹೋಗೋಣ. If 1 minus I divided by 1 plus I whole power 96 is equal to A plus IB, then A comma B is. So 1 minus I divided by 1 plus I ಅಂದ್ರೆ ನಾನು ನಿಮ್ಗಾಗಲೇ ಹೇಳಿದೆ 1 minus I divided by 1 plus I is whole power 96 is equal to A plus IB ಅಂತಿದೆ. ಏನಂತ ಬರೀತೀರಪ್ಪ ಇದನ್ನ? -i ಅಂತ ಬರ್ಕೋಬಹುದು ಅಲ್ವಾ. is equal to ಹೋಲ್ ಪವರ್ 96 is equal to A plus IB ಆಯಿತು. ನಿಮ್ಗೆ ಗೊತ್ತಿದೆ ಯಾವಾಗ ಪವರ್ ಈವನ್ ಇರುತ್ತೆ ಅವಾಗ ಒಳಗಡೆ ನೆಗೆಟಿವ್ ಇದ್ರೂ ಏನಾಗ್ಬಿಡುತ್ತದು? ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. i ಪವರ್ 96 ನೋಡಿ, ರಿಕಾಲ್ ಮಾಡಿ, ಬೇಗ ಬರಿಬೇಕು ಇದನ್ನ. 96 ಅಂದ್ರೆ 80, 84, 88, 92, 96. ಓ, ಯಾವುದೇ ರಿಮೈಂಡರ್ ಉಳಿಲಿಲ್ಲ. 96 ಅಲ್ವಾ. ಹಾಗಾಗಿ ಏನು ಉಳಿತು? ರಿಮೈಂಡರ್ 0 ಉಳಿತು. ಅಂದ್ರೆ ಏನ್ ಬಂತು? A ಪ್ಲಸ್ I ಇಂಟು B ಆಯ್ತು. 1 ಪ್ಲಸ್ I ಇಂಟು 0 ಇಸ್ ಈಕ್ವಲ್ ಟು A ಪ್ಲಸ್ IB ಅಂತ ಬರಿಬೋದಾ? i ಪವರ್ 0 ಅಂದ್ರೆ ಏನು? 1 ನಾನು I ಪ್ಲಸ್ I ಇಂಟು 0 ಅಂತ ಬರ್ಕೋತೀನಿ. ರಿಯಲ್ ಪಾರ್ಟ್ ಏನಾಯ್ತು? 1 ಆಯ್ತು. ಇಮ್ಯಾಜಿನರಿ ಪಾರ್ಟ್ ಏನಾಯ್ತು? 0 ಆಯ್ತು. ಹಾಗಾದ್ರೆ A ಕಾಮಾ B ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ A? 1 ಆಗುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ B? 0 ಆಗುತ್ತೆ. 1, 0 ಸೆಕೆಂಡ್ ಆಪ್ಷನ್ ಆನ್ಸರ್ ಆಗುತ್ತೆ. ಮಾಡ್ಬೋದಲ್ವಾ? ಓಕೆ, ಮುಂದೆ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಸ್ಕ್ವೇರ್ ರೂಟ್ಸ್ ಆಫ್ ಯುನಿಟಿ, ಕ್ಯೂಬ್ ರೂಟ್ಸ್ ಆಫ್ ಯುನಿಟಿ, ಹಾಗೆ ಫೋರ್ತ್ ರೂಟ್ಸ್ ಆಫ್ ಯುನಿಟಿ ಬಗ್ಗೆ ತಿಳ್ಕೊಳ್ಳೋಣ. ಏನು ಸ್ಕ್ವೇರ್ ರೂಟ್ಸ್ ಆಫ್ ಯುನಿಟಿ? ಈ ಈಕ್ವೇಶನ್ ನೋಡಿ, ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಥವಾ ಸ್ಕ್ವೇರ್ ರೂಟ್ ಆಫ್ 1 ಅಲ್ವಾ. ಸ್ಕ್ವೇರ್ ರೂಟ್ ಆಫ್ ಯುನಿಟಿ ಅಂದ್ರೆ ಏನು? 1. ಇದರ ಈಕ್ವೇಶನ್ನ ಎಕ್ಸ್ ಅಂತ ಬರ್ಕೊಂಡ್ರೆ ಈ ಸ್ಕ್ವೇರ್ನ ಈ ಕಡೆ ತಂದಾಗ ಏನಾಯ್ತು? ಎಕ್ಸ್ ಸ್ಕ್ವೇರ್ ಆಯ್ತು. ಎಕ್ಸ್ ಸ್ಕ್ವೇರ್ನ ಈ ಕಡೆ ಶಿಫ್ಟ್ ಮಾಡೋಣ, -1 ಆಯ್ತು. ಎಕ್ಸ್ ಪ್ಲಸ್ 1 ಇಂಟು ಏನು ಬರುತ್ತೆ? ಎಕ್ಸ್ ಮೈನಸ್ 1 ಬರುತ್ತೆ. ಇಸ್ ಈಕ್ವಲ್ ಟು 0. 2 ರೂಟ್ಸ್ ಹೇಳ್ಬೋದಾ ಮಕ್ಕಳ ಏನು ಅಂತ ಹೇಳಿ? -1 ಮತ್ತೆ +1. ಹೌದಾ? 2 ರೂಟ್ಸ್ ಬಂತು ನನಗೆ, -1 ಮತ್ತೆ +1. ಸ್ಕ್ವೇರ್ ರೂಟ್ಸ್ ಆಫ್ ಯುನಿಟಿ ಅಂದ್ರೆ -1 ಮತ್ತೆ +1 ಅಂತ. ಅದೇ ರೀತಿ ಕ್ಯೂಬ್ ರೂಟ್ಸ್ ಆಫ್ ಯುನಿಟಿನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಏನು ಕ್ಯೂಬ್ ರೂಟ್ ಆಫ್ ಯುನಿಟಿ ನೋಡ್ತಾ ಇದ್ದೀರಾ? ಹೌದಾ? ಸೊ ಆರ್ ಇದನ್ನ ನಾವು ಈ ಕ್ಯೂಬ್ನ ಈ ಕಡೆ ತಂದ್ರೆ ಏನಾಗ್ಬಿಡುತ್ತೆ? ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಕ್ಯೂಬ್ ಇಸ್ ಈಕ್ವಲ್ ಟು 1. ಇದಕ್ಕೆ ಫಾರ್ಮುಲಾ ಹಾಕೊಂಡ್ರೆ ಎಕ್ಸ್ ಕ್ಯೂಬ್ -1 ಈಕ್ವಲ್ ಟು 0. ಫಾರ್ಮುಲಾ ಹಾಕೊಂಡ್ರೆ ಏನು ಫಾರ್ಮುಲಾ? A ಕ್ಯೂಬ್ ಮೈನಸ್ ಬಿ ಕ್ಯೂಬ್, A ಮೈನಸ್ ಬಿ ಇಂಟು A ಸ್ಕ್ವೇರ್ ಪ್ಲಸ್ AB ಪ್ಲಸ್ B ಸ್ಕ್ವೇರ್. ಆ ಫಾರ್ಮುಲಾ ಹಾಕೊಂಡಿದ್ದೀನಿ. ಅವಾಗ ಏನು ಬಂತು? ಎಕ್ಸ್ -1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಬಂತು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಬಂದ್ಬಿಡುತ್ತೆ ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ. ಒಂದು ರೂಟ್ ಬಂತು ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ? ಒಂದು ರೂಟ್ ಬಂದಾಯ್ತು, ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ. ಹೌದಾ? ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಒಂದು ರೂಟು ಬಂದಾಯ್ತು. ಈಗ ಇನ್ನು ಉಳಿದಿದ್ದ 2 ರೂಟ್ ನಾವು ಬರೋದು ಯಾವುದರಿಂದ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0ದಿಂದ. ಅದನ್ನ ನೋಡೋಣ. ನೋಡಿ, ಇದು 2 ರೂಟು ನಮಗೆ ಕಾಣಿಸ್ತಾ ಇದೆ. ಇದನ್ನ ಸಿಂಪ್ಲಿಫೈ ಮಾಡಿದ್ಮೇಲೆ ನಾವು ಬಂದಂಥ ರೂಟ್ಸು -1 ಪ್ಲಸ್ √3/2i, -1 ಮೈನಸ್ √3/2i. ಎರಡನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. -1/2 ಮೈನಸ್ ಪ್ಲಸ್ i √3/2. ಒಮೆಗಾ ಅಂದರೆ ಒಮೆಗಾ ಅಂತ ಕರಿತೀವಿ ನಾವು ಇದನ್ನ. ಇನ್ನೊಂದನ್ನ ಒಮೆಗಾ ಸ್ಕ್ವೇರ್ ಅಂತ ಕರಿತೀವಿ. ಅಥವಾ ಇದನ್ನು ಬೇಕಾದ್ರೆ ಒಮೆಗಾ ಸ್ಕ್ವೇರು, ಅದನ್ನು ಒಮೆಗಾ ಅಂತ ತಗೋಬಹುದು. ಯಾವ್ದು ಕ್ಯಾಲ್ಕುಲೇಟ್ ಮಾಡಿದ್ರು ಹಾಗೆ ಬರುತ್ತೆ. ಹಾಗಾಗಿ ನೋಡಿ, ಈ ವ್ಯಾಲ್ಯೂಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಮೆಗಾ ಅಂದರೆ ವ್ಯಾಲ್ಯೂ -12 ಪ್ಲಸ್ √3/2i. ಅದೇ ರೀತಿ -12 ನಾವು cos 2π/3 ಅಂತ ಬರಿಬೋದು, ಪ್ಲಸ್ i sin 2π/3 ಅಂತ ಬರಿಬೋದು. ನಾನು ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಬರ್ದಿದ್ದೀನಿ. ಇದರ ಮ್ಯಾಗ್ನಿಟ್ಯೂಡ್ 1 ಆಗುತ್ತೆ. 1/4 ಪ್ಲಸ್ 3/4 1 ಆಗುತ್ತೆ. ಹಾಗೆ ಈ ಪವರ್ 2π/3 ಅಂತ ಬರಿಬೋದು. ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಥೀಟಾನ ಇಲ್ಲಿ ಬರೆದ್ಬಿಟ್ರೆ ಅದನ್ನು ನಾವು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂತ ಕರಿತೀವಿ. ಹೌದಾ? ಓಕೆ, ಮುಂದಕ್ಕೆ ಹೋಗೋಣ. ಒಮೆಗಾ ಸ್ಕ್ವೇರ್ ಅಂದರೆ ನೋಡ್ತಾ ಇದ್ದೀರಾ ವ್ಯಾಲ್ಯೂ. ಅದೇ ಥರ ಈ ಪವರ್ -2π/3 ಆಗುತ್ತೆ ಈ ವ್ಯಾಲ್ಯೂ. ಇಷ್ಟು ನೆನ್ಪಿಡ್ಬೇಕು. ಈ ವ್ಯಾಲ್ಯೂಗಳೇನಿದೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಬೇಗನೆ ನಾವು
ಪ್ರಾಬ್ಲಮ್ಸ್ಗಳನ್ನ ಮಾಡ್ಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಒಮೆಗಾನ ಸ್ಕ್ವೇರ್ ಮಾಡಿದ್ರೆ ಒಮೆಗಾನ ಸ್ಕ್ವೇರ್ ಮಾಡಿದ್ರೆ ಒಮೆಗಾ ಸ್ಕ್ವೇರ್ ವ್ಯಾಲ್ಯೂ ಬಂತು. ಅದೇ ರೀತಿ ಒಮೆಗಾ ಸ್ಕ್ವೇರ್ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಒಮೆಗಾ ವ್ಯಾಲ್ಯೂ ಬರುತ್ತೆ. ಆಗ್ಬೋದಲ್ವಾ? ಓಕೆ, ಈಗ ಕೆಲವೊಂದು ಇಂಪಾರ್ಟೆಂಟ್ ರಿಸಲ್ಟ್ಸ್ಗಳಿದ್ದಾವೆ, ಅದನ್ನು ನಾವು ನೋಡೋಣ. ಕ್ಯೂಬ್ ರೂಟ್ಸ್ ಆಫ್ ಯುನಿಟಿ ಅಂತ. ಹೇಗೆ ಕ್ಯೂಬ್ ರೂಟ್ಸ್ ಆಫ್ ಯುನಿಟಿ ಅಂದರೆ ನಾವು ಇವಾಗಲೇ ಡಿಸ್ಕಸ್ ಮಾಡಿದ್ವಿ ಪ್ರಾಪರ್ಟೀಸು. 1 ಒಮೆಗಾ ಸ್ಕ್ವೇರ್ನ ನಾವೇನಂತ ಕರಿತೀವಿ? ಕ್ಯೂಬ್ ರೂಟ್ಸ್ ಆಫ್ ಯುನಿಟಿ ಅಂತ ಕರಿತೀವಿ. ಅದೇ ಇದನ್ನೆಲ್ಲದನ್ನೂ ಆ್ಯಡ್ ಮಾಡಿಬಿಟ್ರೆ ನಮ್ಗೆ ಏನು ಬರುತ್ತೆ? ಏನು ಬಂದ್ಬಿಡುತ್ತೆ? ಆನ್ಸರು 0 ಬರುತ್ತೆ. ನೋಡಿ, ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಾವು ಲಾಸ್ಟ್ ಸ್ಲೈಡಿಗೆ ಹೋಗೋಣ. ನೋಡಿ, ಇಲ್ಲಿ -1 ಮತ್ತು +1 ಆ್ಯಡ್ ಮಾಡಿದ್ರೆ ಏನು ಬರುತ್ತಪ್ಪ? ಎರಡು ಕ್ಯಾನ್ಸಲ್ ಆಗಿ 0 ಬಂದ್ಬಿಡ್ತು. ಅದೇ ರೀತಿ 4th ರೂಟ್ಸ್ ಆಫ್ ಯುನಿಟಿ, ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡೋದು ಬರುತ್ತೆ. ನಿಮಗೆ 4 ಆನ್ಸರ್ ಕೊಡಬೇಕು ಅವರು, ಅಲ್ವಾ? 4 ಆನ್ಸರ್ ಬರಬೇಕು ನಿಮಗೆ. 4th ರೂಟ್ಸ್ ಆಫ್ ಯುನಿಟಿ ಏನಂತ? ಒಂದು -1, ಒಂದು -1, -1, -i ಅಂತ ಎಲ್ಲದನ್ನು ಕೂಡಿಸಿದ್ರೆ ಏನಾಯ್ತು? ಎಲ್ಲ ಕ್ಯಾನ್ಸಲ್ ಆಯಿತು, 0. ಇದೇ ಥರ 5th ರೂಟ್ಸ್ ಆಫ್ ಯುನಿಟಿ ಏನು ಅಂತ ಕೇಳಿದ್ರೆ ನೀವು ಹೇಳಬೇಕು 0 ಅಂತ. 6th ರೂಟ್ ಆಫ್ ಯುನಿಟಿ ಏನು ಅಂತ ಕೇಳಿದ್ರೆ ಹೇಳಬೇಕು 0 ಅಂತ. ಅದೇ ಥರ 100th ರೂಟ್ಸ್, 1000 ರೂಟ್ಸ್, 1000 ರೂಟ್ ಕಂಡಿಡಿದ್ರು ಸಹಿತ ಅದರ ಆನ್ಸರ್ ಏನು? 0. ಹಾಗೆ 1 + ಒಮೆಗಾ ಸ್ಕ್ವೇರ್ನ ಕೂಡಿಸಿದ್ರು ಸಹಿತ ಏನು ಬರುತ್ತೆ? ಆನ್ಸರ್ 0 ಬರುತ್ತೆ. ಮುಂದಿನ ಸ್ಲೈಡ್ಗೆ ಹೋಗೋಣ. 1 + ಒಮೆಗಾ ಸ್ಕ್ವೇರ್ನ ಆನ್ಸರ್ ಏನಾಯಿತು? 0 ಆಗುತ್ತೆ. ಸೊ ಎಲ್ಲ ಕೂಡಿಸಿದ್ರೆ 0 ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಒಮೆಗಾ ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಏನು? -1. ನೋಡಿ, ಇದನ್ನು ಆ ಕಡೆ ಹಾಕಿರೋದು ಅಷ್ಟೇ. ಯಾವ್ದು ಮಿಸ್ಸಿಂಗ್ ಟರ್ಮ್ ಇದೆ ಅದು ಬರೆದ್ಬಿಟ್ಟು ಸೈನ್ ಚೇಂಜ್ ಮಾಡ್ಬಿಟ್ರೆ ಆಯಿತು, ಅಲ್ವಾ? 1 + ಒಮೆಗಾ ಏನು? ಯಾವ್ದು ಬಿಟ್ಟು ಹೋಗಿದೆ? ಒಮೆಗಾ ಸ್ಕ್ವೇರ್ ಬಿಟ್ಟು ಹೋಗಿದೆ. ಅದಕ್ಕೆ ಇದನ್ನು -ಒಮೆಗಾ ಸ್ಕ್ವೇರ್ ಅಂತ ಬರಿಬೋದಾ? 1 + ಒಮೆಗಾ ಸ್ಕ್ವೇರ್ ಇದ್ರೆ ಯಾವ್ದು ಬಿಟ್ಟು ಹೋಗಿದೆ? ಒಮೆಗಾ ಬಿಟ್ಟು ಹೋಗಿದೆ. ಅದಕ್ಕೋಸ್ಕರ ಇದನ್ನ -ಒಮೆಗಾ ಅಂತ ಬರಿಬೋದು, ಅಲ್ವಾ? ಇವು 3 ಬೇಸಿಕ್ ಯೂನಿಟ್. ಇದು 1 ಒಮೆಗಾ ಸ್ಕ್ವೇರು. ಇದೇ ಥರ ಇದರಲ್ಲಿ ಜಾಸ್ತಿ ಪವರ್ಸ್ ಇರೋದು ಬಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಆಗ್ಬೋದಾ? ಏನದು? ಒಮೆಗಾ ಕ್ಯೂಬ್ ಬಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಒಮೆಗಾ ಕ್ಯೂಬ್ ಅಂದ್ರೆ ಏನು? ಒಮೆಗಾ ಕ್ಯೂಬ್ ಬೇಕಾದ್ರೆ ನೀವು ಒಮೆಗಾನ ತೊಗೊಂಡು ಎಲ್ಲ ಸ್ಕ್ವೇರ್ ಕ್ಯೂಬ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಆನ್ಸರ್ ಬರುತ್ತೆ 1 ಅಂತ. ನೋಡಿ, ಮತ್ತೆ ಇದೇ ರಿಪೀಟ್ ಆಗುತ್ತೆ. 1 ಒಮೆಗಾ ಸ್ಕ್ವೇರ್ ಇದೆಯಲ್ಲ, ಇದೇ ಮತ್ತೆ ರಿಪೀಟ್ ಆಗ್ತಾ ಹೋಗುತ್ತೆ. ಒಮೆಗಾ ಕ್ಯೂಬ್ ಅಂದ್ರೆ 1. ಒಮೆಗಾ ಪವರ್ 4 ಅಂದ್ರೆ ಏನಪ್ಪ? ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಕ್ಯೂಬ್ ಅಂದ್ರೆ ಏನು? 1 ಮತ್ತು ಒಮೆಗಾ. ನೋಡ್ತಾ ಇದ್ದೀರಾ? ಮತ್ತು ಇದೇ ನೋಡಿ ವ್ಯಾಲ್ಯೂಗಳು ರಿಪೀಟ್ ಆಗ್ತಾ ಇದ್ದಾವೆ. ಒಮೆಗಾ ಪವರ್ 5 ಅಂದ್ರೆ ಏನು? ಒಮೆಗಾ ಕ್ಯೂಬ್ ಇಂಟು ಒಮೆಗಾ ಸ್ಕ್ವೇರ್. ಒಮೆಗಾ ಕ್ಯೂಬ್ ಅಂದ್ರೆ ಏನಾಗುತ್ತೆ? 1 ಆಗುತ್ತೆ. ಒಮೆಗಾ ಸ್ಕ್ವೇರ್ ನೋಡ್ತಾ ಇದ್ದೀರಲ್ವಾ? ಮತ್ತೆ 1 ಒಮೆಗಾ ಸ್ಕ್ವೇರ್. ಇದು ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ ಮಕ್ಕಳೇ? ಒಮೆಗಾ ಪವರ್ 6 ಅಂದ್ರೆ ಏನು? 3 ಟೇಬಲ್ ಬರ್ತಾ ಇದೆ, ಅದಕ್ಕೆ 1. ಒಮೆಗಾ ಪವರ್ 7 ಅಂದರೆ ಒಮೆಗಾ ಪವರ್ 8 ಅಂದರೆ ಒಮೆಗಾ ಸ್ಕ್ವೇರ್. ಒಮೆಗಾ ಪವರ್ 9 ಅಂದರೆ 1. ಹಾಗೆಯೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಒಮೆಗಾ ವ್ಯಾಲ್ಯೂಸ್ಗಳು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಗ್ಬೋದಾ? ಮುಂದಕ್ಕೆ ಹೋಗೋಣ. ಇದೇ ಥರ ದೊಡ್ಡ ಪವರ್ಸ್ಗಳು ಬಂದರೆ ಏನು ಮಾಡಬೇಕು ಅಂತ ನೋಡೋಣ. ಒಮೆಗಾ ಪವರ್ ಯಾರೋ ಕೊಟ್ಬಿಟ್ರು, ಈಗ ತುಂಬ ದೊಡ್ಡ ವ್ಯಾಲ್ಯೂ 5, 3, 2 ಅಂತ ಏನೋ ಕೊಟ್ಬಿಟ್ರು ನಿಮಗೆ. ವ್ಯಾಲ್ಯೂನ ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಾಗ ಏನು ಮಾಡಬೇಕಂದ್ರೆ ಒಂದು ಈಸಿಯಾದ ಟೆಕ್ನಿಕ್ ನೋಡೋಣ. ಏನು ಮಾಡಬೇಕು? ಎಲ್ಲದನ್ನು ಕೂಡಿಸ್ಕೊಂಡ್ಬಿಡ್ಬೇಕು. ಮತ್ತು ಅಲ್ಲಿ ಥರ ಕೊನೆ 2 ಡಿಜಿಟ್ ತೊಗೊಳ್ಳೋದಲ್ಲ, ಗೊತ್ತಾಯ್ತಾ? ಸೊ ಎಲ್ಲ ಡಿಜಿಟ್ಸ್ನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಏನಾಗುತ್ತೆ? 5 + 3 8, 8 + 2 8 + 2 ಎಷ್ಟಾಯಿತು? 5 + 3 8, 8 + 2 10 ಆಯಿತು. 10 ಅಲ್ವಾ? 10ಅನ್ನು 3 ಮಗ್ಗಿಲಿ ಡಿವೈಡ್ ಮಾಡಿ. ಎಷ್ಟು? 3, 6, 9. ಎಷ್ಟು ಉಳೀತು ರಿಮೈಂಡರ್? ಏನು ಉಳಿಯುತ್ತೆ ರಿಮೈಂಡರ್? ಅದ್ರ ತಲೆ ಮೇಲೆ ಬರೆದ್ಬಿಟ್ರೆ ಆಯಿತು, ಅದೇ ಆನ್ಸರು. ಏನು ತಲೆ ಕೆಡಿಸ್ಕೊಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಆನ್ಸರ್. ಒಮೆಗಾ ಪವರ್ 1 ಒಮೆಗಾ ಆನ್ಸರ್ ಆಗೋಯ್ತು, ಅಲ್ವಾ? ಇನ್ನೊಂದು 2 ಪ್ರಾಬ್ಲಮ್ ನೋಡೋಣ. 2018 ಒಮೆಗಾ ಪವರ್ 2018 ಏನು ಬರುತ್ತಪ್ಪ? 8, 1, 9, 9, 10, 11 ಬಂತು. ನೋಡಿ, ಎಲ್ಲ ಕೂಡಿಸ್ಬಿಡೋದು. 11 ಬಂತು. ಏನಾಯ್ತಾಗ? ಒಮೆಗಾ ಪವರ್ 11 ಅಂದರೆ 3 ಟೇಬಲ್ ನೋಡ್ಕೊಂಬರೋಣ. 3, 6, 9 ಎಷ್ಟು ಉಳಿತು ರಿಮೈಂಡರ್? 9, 10, 11 ಎಷ್ಟು ಉಳಿತು ರಿಮೈಂಡರ್ನೇ ಇದ್ರ ತಲೆ ಮೇಲೆ ಬರೆದ್ಬಿಡಿ ಮಕ್ಕಳೇ. ಎಷ್ಟು ಬೇಗ ಬಂತು ನೋಡಿ ಆನ್ಸರ್. ಒಮೆಗಾ ಸ್ಕ್ವೇರ್ ಅನ್ನೋದು ಆನ್ಸರ್ ಆಗಿ ಬಂತು. ಯಾವುದೇ ದೊಡ್ಡ ಪವರ್ಸ್ ಇದ್ರೂ ಸಹಿತ ನಾವು ಇದನ್ನ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಆಗ್ಬೋದಾ? ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಇದೆ. ಯಾವುದದು? ಒಮೆಗಾ ಸ್ಕ್ವೇರ್. 1/ಒಮೆಗಾ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ ಹೇಗೆ ಅಂತ. 1/ಒಮೆಗಾ ಅಂದ್ರೆ ಏನು ಅಂತ ನೋಡೋಣ. 1/ಒಮೆಗಾ ಅಂದ್ರೆ ಒಂದು ಜಾಗದಲ್ಲಿ ಏನು ಹಾಕೋಬಹುದು ನಾವು? ಒಮೆಗಾ ಕ್ಯೂಬ್ ಅಂತ ಬರ್ಕೋಬಹುದು. ಇಲ್ಲೇ ಕಲ್ತಿದ್ದೀವಿ ಈಗ ತಾನೆ. ಒಮೆಗಾ ಕ್ಯೂಬ್ / ಒಮೆಗಾ ಏನು? ಎಲ್ಲ ಕ್ಯಾನ್ಸಲ್ ಆದ್ರೆ ಒಮೆಗಾ ಸ್ಕ್ವೇರ್. 1/ಒಮೆಗಾ ಅಂದ್ರೆ ವ್ಯಾಲ್ಯೂ ಏನು? ಒಮೆಗಾ ಸ್ಕ್ವೇರ್. 1/ಒಮೆಗಾ ಸ್ಕ್ವೇರ್ ಅಂದ್ರೆ ವ್ಯಾಲ್ಯೂ ಏನು?
ಒಮೇಗಾ. ಯಾವ್ದು ಮಿಸ್ ಆಗಿದೆ ಅದನ್ನು ಬರೀರಪ್ಪ ಅಷ್ಟೇ. 1/ω ಅಂದರೆ ಒಮೇಗಾ ಸ್ಕ್ವೇರ್, 1/ω² ಅಂದರೆ ಒಮೇಗಾ. ನೆನ್ಪಿಡಿ, ಇವೆರಡು ತುಂಬ ಇಂಪಾರ್ಟೆಂಟ್ ರಿಸಲ್ಟು. 1/ω ಒಮೇಗಾ ಸ್ಕ್ವೇರ್, 1/ω² ಒಮೇಗಾ ಆಗುತ್ತೆ ವ್ಯಾಲ್ಯೂಸು. ಆಗ್ಬೋದಾ? ಮುಂದಿನ ಸ್ಲೈಡಿಗೆ ಹೋಗೋಣ. ಅದೇ ರಿಸಲ್ಟ್ಸ್ ನಾನು ಕೆಲವೊಂದು ಇಲ್ಲಿ ಬರೆದೀನಿ, ನೋಡ್ಕೊಡಿ. 1+ω² ಪ್ಲಸ್ ರೀಕಾಲ್ ಮಾಡೋಣ. 1+ω² ಪ್ಲಸ್ ಒಮೇಗಾ ಏನಾಯಿತು? 0 ಆಯಿತು. ಅದೇ ರೀತಿ ಮಲ್ಟಿಪ್ಲೈ ಮಾಡಿದ್ರೆ 1 ಆಗುತ್ತೆ. ಇದೇ ಥರ ವ್ಯಾಲ್ಯೂಸ್ಗಳನ್ನ ನೋಡಿದ್ವಿ. ಓಕೆ, ಮುಂದಕ್ಕೆ ಹೋಗೋಣ. ಕ್ವಶನ್ ಬರೋಣ. ಕ್ವಶನ್ ನಂಬರ್ 5 ಬರ್ತಾ ಇದ್ದೀನಿ ನಾನು. ಒಮೇಗಾದ ಮೇಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಒಮೇಗಾ ಅಂದ್ರೇನು? ಕ್ಯೂಬ್ 1 ಒಮೇಗಾ ನಾವು ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತ ಕರಿತೀವಿ. ಇಫ್ ಎನ್ ಈಸ್ ಎ ನಾಟ್ ಎ ಮಲ್ಟಿಪಲ್ ಆಫ್ 3 ಅಂದ್ರೆ ಏನು? 3 ಮಗ್ಗಿಲಿ ಬರಬಾರ್ದು ಅಂತ. ದೆನ್ ದ ವ್ಯಾಲ್ಯೂ ಆಫ್ ಒಮೇಗಾ ಪವರ್ n ಪ್ಲಸ್ ಒಮೇಗಾ ಪವರ್ 2n ಈಸ್ ಏನು? ಅವರೇ ಹೇಳ್ಬಿಟ್ಟಿದ್ದಾರೆ, 3 ಮಗ್ಗಿಲಿ ಬರುವಂಥ ನಂಬರ್ಗಳನ್ನ ತಗೋಬೇಡಿ. ಯಾವುದಕ್ಕೆ? ಎನ್ ವ್ಯಾಲ್ಯೂಗೆ ತಗೋಬೇಡಿ ಅಂತ ಹೇಳಿದ್ದಾರೆ. ಯಾವ್ದಾರು ನನಗೆ ವ್ಯಾಲ್ಯೂ ಹೇಳ್ತೀರಾ? 3 ಮಗ್ಗಿಲಿ ಬರದೇ ಇರೋದು 0 ಅಂತ ಹೇಳ್ಬೇಡಿ. ಮತ್ತೆ 0 3 ಮಗ್ಗಿಲಿ ಬರುತ್ತೆ, 3 ಟೇಬಲಲ್ಲಿ ಬರುತ್ತದು ಅಲ್ವಾ? ಸೊ 1 ತಗೋಬೋದಾ? 1 3 ಟೇಬಲಲ್ಲಿ ಬರಲ್ಲ ಅಂತ. ಸೊ ಎನ್ಗೆ 1 ಹಾಕ್ಬೋಣ. ಏನು ಬಂತಪ್ಪ ಆಗ? ಒಮೇಗಾ ಪವರ್ 1 ಪ್ಲಸ್ ಒಮೇಗಾ ಪವರ್ 2 ಇಂಟು 1 ಏನಾಯಿತು? ಒಮೇಗಾ ಪ್ಲಸ್ 2 ಇಂಟು 1 ಏನಾಗುತ್ತೆ? ಒಮೇಗಾ ಸ್ಕ್ವೇರ್. ಆಗಲೇ ನೋಡಿದ್ವಿ ನಾವು, ಒಮೇಗಾ ಸ್ಕ್ವೇರ್ ಇದೆ. ಯಾವುದು ಮಿಸ್ಸಿಂಗ್ ಟರ್ಮ್? 1. ಅದ್ರ ಮುಂದ್ಗಡೆ ಸೈನ್ ಚೇಂಜ್ ಮಾಡಬೇಕು ಅಂತ -1 ಅನ್ನೋದು ಕರೆಕ್ಟಾದ ಆಪ್ಷನ್ ಆಗುತ್ತೆ. ಕರೆಕ್ಟಾ? ಸೊ ಆಪ್ಷನ್ 4 -1 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 5. ಮುಂದಿನ ಕ್ವಶನ್ ಹೋಗೋಣ. ಒಮೇಗಾ ಮೇಲಿರುವ ಪ್ರಾಬ್ಲಮ್ಸ್ಗಳನ್ನ ನೋಟ್ ಮಾಡಬೇಕು, ಇಂಪಾರ್ಟೆಂಟು. ನೋಡಿ, ಕ್ವಶನ್ ನಂಬರ್ 6 ಇದೆ. a ಪ್ಲಸ್ ಬಿ ಒಮೇಗಾ ಪ್ಲಸ್ ಸಿ ಒಮೇಗಾ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಸಿ ಪ್ಲಸ್ ಎ ಒಮೇಗಾ ಪ್ಲಸ್ ಬಿ ಒಮೇಗಾ ಸ್ಕ್ವೇರ್ ಅಂತ ಇದೆ. ಈ ಥರ ನ್ಯೂಮರೇಟ್ರು ಡಿನಾಮಿನೇಟರ್ ಇರುವಂಥ ಪ್ರಾಬ್ಲಮ್ ಬಂದಾಗ ನೀವೇನು ಮಾಡಬೇಕು? ಈ ನ್ಯೂಮರೇಟರ್ನ ಹಾಗೆ ಇಟ್ಕೊಂಡ್ಬಿಡಿ. ನ್ಯೂಮರೇಟರ್ ಹಾಗೆ ಇರಲಿ, ಡಿನಾಮಿನೇಟರ್ ಮಾತ್ರ ಯೋಚನೆ ಮಾಡೋಣ ಹೇಗೆ ಮಾಡಬೇಕು ಅಂತೇಳಿ. ಸೊ ಎ ಪ್ಲಸ್ ಬಿ ಒಮೇಗಾ ಪ್ಲಸ್ ಸಿ ಒಮೇಗಾ ಸ್ಕ್ವೇರ್ ಹಾಗೆ ಇರಲಿ, ಹೋಲ್ ಡಿವೈಡ್ ಬೈ, ನೋಡಿ ಇಲ್ಲಿ ಎ ಪಕ್ಕದಲ್ಲಿ ಏನಿದೆ? 1 ಇದೆ ಅಲ್ವಾ? ಅದೇ ರೀತಿ ಈ ಎ ಪಕ್ಕದಲ್ಲಿ ಏನಿದೆ ಅಂತ ನೋಡ್ಕೊಳ್ಳಿ. ಏನಿದೆ? ಒಮೇಗಾ ಇದೆ ಅಲ್ವಾ? ಈ ಒಮೇಗಾನ ನಾನು ಕಾಮನ್ ತಕೊಂಡ್ಬಿಡ್ತೀನಿ. ಡಿನಾಮಿನೇಟ್ರಲ್ಲಿ ಒಮೇಗಾನ ಕಾಮನ್ ತಕ್ಕೋತಾ ಇದ್ದೀನಿ, ಯಾಕಂದ್ರೆ ನನಗೆ ನ್ಯೂಮರೇಟ್ರಲ್ಲಿ ಏನು ಬಂದಿದೆಯೋ ಅದೇ ಥರ ಬರಲಿ ಅಂತ ಅನಿಸ್ತಾ ಇದೆ, ಅದಕ್ಕೋಸ್ಕರ. ಸೊ ಈ ಒಮೇಗಾನ ಕಾಮನ್ ತೆಗೆದ್ಮೇಲೆ ಎ ಒಮೇಗಾ ಜಾಗದಲ್ಲಿರೋದು ಏನು ಉಳಿತು? ಎ ಉಳಿತು. ಬಿ ಒಮೇಗಾ ಸ್ಕ್ವೇರ್ ಅಂತ ಇದೆ ಅಲ್ವಾ? ಒಮೇಗಾನ ಕಾಮನ್ ತೆಗೆದ್ಮೇಲೆ ಉಳಿದದ್ದೇನು? 1 ಒಮೇಗಾ ಉಳಿತು ಬಿ ಜೊತೆಗೆ. ಯಾವಾಗ ಈ ಸಿ ಪಕ್ಕದಲ್ಲಿ ಏನೂ ಇರಲ್ಲ ಆದರೂ ನೀವು ಕಾಮನ್ ತೆಗಿತೀರಾ, ಅವಾಗ ಏನು ಮಾಡ್ಬೇಕು? ಅದನ್ನ ಡಿವೈಡ್ ಮಾಡ್ಕೋಬೇಕು. ಸಿ ಡಿವೈಡ್ ಬೈ ಒಮೇಗಾ ಅಂತ ಆಯ್ತು, ಹೌದಾ? ಸೊ ಈಗೇನಾಯ್ತು ನೋಡಿ, ಇದು 1/ಒಮೇಗಾ ಆಯ್ತು. ವಾಟ್ ಈಸ್ 1/ಒಮೇಗಾ? ಈ 1/ಒಮೇಗಾನ ಏನಂತ ಕರಿತೀರಪ್ಪ? ನೋಡಿ ಇಲ್ಲಿ ಸಿ ಹಾಗೆ ಇರಲಿ, 1/ಒಮೇಗಾನ ಏನಂತ ಬರೀತೀರಾ? ಒಮೇಗಾ ಸ್ಕ್ವೇರ್ ಅಂತ ಬರ್ಕೋಬೋದಾ? ಹಾಗಾದ್ರೆ ಏನಾಯ್ತಿದು? ನ್ಯೂಮರೇಟರ್ ತರನೇ ಆಗೋಯ್ತಾ? ಎ ಪ್ಲಸ್ ಬಿ ಒಮೇಗಾ ಪ್ಲಸ್ ಸಿ ಒಮೇಗಾ ಸ್ಕ್ವೇರ್. ನೋಡಿ, ಇದು 1/ಒಮೇಗಾ ಇರೋದು ಏನಾಗಿದೆ? ಸಿ ಒಮೇಗಾ ಸ್ಕ್ವೇರ್ ಆಗಿದೆ. ನ್ಯೂಮರೇಟರು ಡಿನಾಮಿನೇಟರು ಒಂದೇ ಥರ ಇದೆ. ಎ ಪ್ಲಸ್ ಬಿ ಒಮೇಗಾ ಪ್ಲಸ್ ಸಿ ಒಮೇಗಾ ಸ್ಕ್ವೇರ್. ನೋಡ್ತಾ ಇದ್ದೀರಾ? ಎರಡು ಏನಾಗೋಯ್ತು? ಕ್ಯಾನ್ಸಲ್. ಕರೆಕ್ಟಾ? ಎ ಪ್ಲಸ್ ಬಿ ಒಮೇಗಾ ಪ್ಲಸ್ ಸಿ ಒಮೇಗಾ ಸ್ಕ್ವೇರ್, ಎ ಪ್ಲಸ್ ಬಿ ಒಮೇಗಾ ಪ್ಲಸ್ ಸಿ ಒಮೇಗಾ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಡ್ತು. ಗೊತ್ತಾಯ್ತಾ ಮಕ್ಕಳೇ? ಇದು ಹೇಗಾಯ್ತು ಅಂತ? 1/ಒಮೇಗಾ ಅಂದ್ರೆ ಒಮೇಗಾ ಸ್ಕ್ವೇರ್ ಬರ್ಕೋಬಹುದು. ಹಾಗಾಗಿ ಎರಡು ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಆಗುತ್ತೆ. 1/ಒಮೇಗಾ ಉಳಿತು. ವಾಟ್ ಈಸ್ 1/ಒಮೇಗಾ ವ್ಯಾಲ್ಯೂ? ಒಮೇಗಾ ಸ್ಕ್ವೇರ್ ಅಲ್ವಾ? ಈಗ ತಾನೇ ಕಲ್ತ್ಕೊಂಡ್ ಬಂದ್ವಿ. ಯಾವ್ದು ಮಿಸ್ ಆಗಿದೆ ಬರೀಬೇಕು ಅಂತ ಹೇಳಿದೆ ನಾನು. 1/ಒಮೇಗಾ ಅಂತ ಇದ್ದಾಗ ಒಮೇಗಾ ಸ್ಕ್ವೇರ್ ಆನ್ಸರ್. 1/ಒಮೇಗಾ ಸ್ಕ್ವೇರ್ ಇದ್ದಿದ್ರೆ ಒಮೇಗಾ ಆನ್ಸರ್ ಆಗ್ತಾ ಇತ್ತು. 1/ಒಮೇಗಾ ಆನ್ಸರ್, ಒಮೇಗಾ ಸ್ಕ್ವೇರ್ 4th ಆಪ್ಷನ್ ಆನ್ಸರ್ ಆಗುತ್ತೆ. ಮಾಡ್ಬೋದಲ್ವಾ? ಯಾವತ್ತೂ ಅಷ್ಟೇ ನ್ಯೂಮರೇಟರ್ ಡಿನಾಮಿನೇಟರ್ ಬಂದಾಗ ಈ ಥರ ಟ್ರೈ ಮಾಡಿ, ಪ್ರಾಪರ್ಟೀಸ್ಗಳನ್ನ ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡ್ಬೋದು. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 7. If alpha comma beta are the complex cube roots of unity, then alpha power 100 plus beta power 100 plus 1 by alpha power 100 plus beta power 100 ಏನು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಕಾಂಪ್ಲೆಕ್ಸ್ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತ ಗೊತ್ತಾದ ಕೂಡಲೇ ನೀವೇನು ಮಾಡಬೇಕು? ಆ 3 ನಂಬರ್ ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ಏನದು 3 ನಂಬರು? 1 ಒಮೇಗಾ ಮತ್ತೆ ಒಮೇಗಾ ಸ್ಕ್ವೇರ್, ಹೌದಾ? 1 ಒಮೇಗಾ ಸ್ಕ್ವೇರ್, ಇದನ್ನ ನಾವೇನಂತ ಕರಿತೀವಿ? ಕಾಂಪ್ಲೆಕ್ಸ್ ಕ್ಯೂಬ್ ರೂಟ್ಸ್ ಆಫ್
ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತ ಕರಿತೀವಿ. ಇದು ಒಂದು ಏನಾಗುತ್ತೆ, ರಿಯಲ್ ಆಗುತ್ತೆ. ಕರೆಕ್ಟಾ? ಇವೆರಡು ಏನು, ಕಾಂಪ್ಲೆಕ್ಸ್. ಯಾಕೆ ಕಾಂಪ್ಲೆಕ್ಸ್ ಆಯಿತು? ನೀವೇ ನೋಡಿದ್ದೀರಾ ಅದ್ರ ವ್ಯಾಲ್ಯೂ ಬರಬೇಕಾದ್ರೆ -12 ಪ್ಲಸ್ √3/2 ಐ ಅಂತ ಬರ್ದಿದ್ವಿ ನಾವು. ಐ ಅಂತ ಬಂದ ಕೂಡಲೇ ಕಾಂಪ್ಲೆಕ್ಸ್ ನಂಬರ್ ಆಗ್ಬಿಡುತ್ತೆ. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಒಮೇಗಾ ಅಲ್ವಾ? ಸೊ ಹಾಗಾಗಿ ನೋಡಿ, ಆಲ್ಫಾ ಮತ್ತೆ ಬೀಟಾನ ನಾವು ಕಾಂಪ್ಲೆಕ್ಸ್ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಅಂತ ಕರಿತಾ ಇರೋದ್ರಿಂದ ಕಾಂಪ್ಲೆಕ್ಸ್ನ ಮಾತ್ರ ತಗೋಬೇಕು. ಅಂದ್ರೆ ಆಲ್ಫಾ ವ್ಯಾಲ್ಯೂ ಏನಾಯ್ತು, ಒಮೇಗಾ. ಬೀಟಾ ವ್ಯಾಲ್ಯೂ ಏನಾಯ್ತು, ಒಮೇಗಾ ಸ್ಕ್ವೇರ್. ಕರೆಕ್ಟಾ? ಈಗೇನ್ ಮಾಡೋಣ, ನಾವು ಆಲ್ಫಾ ಜಾಗದಲ್ಲಿ ವ್ಯಾಲ್ಯೂ ಹಾಕೋಣ. ಏನ್ ಹಾಕೋಣ ಆಲ್ಫಾ ಜಾಗದಲ್ಲಿ ವ್ಯಾಲ್ಯೂ? ಒಮೇಗಾ ಅಂತ ಹಾಕೋತಾ ಇದ್ದೀನಿ. ಒಮೇಗಾ ಪವರ್ 100 ಆಯ್ತು. ಬೀಟಾ ಜಾಗದಲ್ಲಿ ಏನ್ ಹಾಕ್ತಾ ಇದ್ದೀನಿ ವ್ಯಾಲ್ಯೂನ? ಒಮೇಗಾ ಸ್ಕ್ವೇರ್ ಹಾಕೋಬೇಕು. 2 ರೂಟ್ ಅಂತ ಹೇಳಿದಾರಲ್ಲ, ಹಾಗಾಗಿ ಒಮೇಗಾ ಸ್ಕ್ವೇರ್ ಹೋಲ್ ಪವರ್ 100 ಆಯ್ತು. ಪ್ಲಸ್ 1/, ಆಲ್ಫಾ ಜಾಗದಲ್ಲಿ ಒಮೇಗಾ ಹಾಕೋಣ, ಹೋಲ್ ಪವರ್ 100 ಆಯ್ತು. ಇಂಟು ಅಲ್ವಾ, ಮಲ್ಟಿಪ್ಲೈ ಆಗ್ತಾ ಇದೆ. ಬೀಟಾ ಜಾಗದಲ್ಲಿ ಏನು ಹಾಕೋಣ, ಒಮೇಗಾ ಸ್ಕ್ವೇರ್ ಹೋಲ್ ಪವರ್ 100 ಆಯ್ತು. ಕರೆಕ್ಟಾ? ನೋಡಿ, ನಾನು ಹೇಳಿದ್ದೆ ನಿಮಗೆ ತುಂಬಾ ಈಸಿಯಾಗಿ ಮಾಡ್ಬೋದು ಅಂತ. ಹೇಗೆ ಆಡ್ ಮಾಡೋದು? 1 + 0 + 0 ಏನ್ ಬಂತು? 1 + 0 + 0 1 ಬಂತು. 1 ಅಂತ ಬರ್ಕೊಂಡೆ. ಪ್ಲಸ್ ಇಲ್ಲಿ ನೋಡಿ, 2 × 100 ಮಾಡಿದ್ರೆ ಎಷ್ಟು ಬಂತಪ್ಪ? 200 ಬಂತು. 200ನೆಲ್ಲ ಆಡ್ ಮಾಡಿ 2 + 0 + 0 2. 3 ಟೇಬಲ್ ನೋಡಿದ್ರೆ 2ನೇ ಉಳ್ಕೊಳ್ಳೋದು ರಿಮೈಂಡರ್. ಅದಕ್ಕೆ ಒಮೇಗಾ ಸ್ಕ್ವೇರ್ ಆನ್ಸರ್. ಪ್ಲಸ್ 1/, ನೋಡ್ತಾ ಇದ್ದೀರಾ, 1 + 0 + 0 ಒಮೇಗಾ ಇಂಟು ಒಮೇಗಾ ಪವರ್ 200 ಆಗುತ್ತೆ. ಇದುವೇ 2 ಉಳ್ಕೊಳ್ಳುತ್ತೆ. ಒಮೇಗಾ ಸ್ಕ್ವೇರ್ ಆಯ್ತು. ವಿಚ್ ಈಸ್ ಈಕ್ವಲ್ ಟು ಒಮೇಗಾ ಪ್ಲಸ್ ಒಮೇಗಾ ಸ್ಕ್ವೇರ್ ಅಂದ್ರೆ ಏನು ಮಕ್ಕಳೇ? -1. ಕರೆಕ್ಟಾ? ಒಮೇಗಾ ಪ್ಲಸ್ ಒಮೇಗಾ ಸ್ಕ್ವೇರ್ ಮಾಡಿದ್ರೆ ಮಿಸ್ ಆಗಿರೋ ಟರ್ಮ್ ಯಾವುದು? 1. ಅದ್ರ ಮುಂದ್ಗಡೆ ಸೈನ್ ಚೇಂಜ್ ಮಾಡಿದ್ದೀನಿ, -1 ಬಂತು. 1 ಡಿವೈಡ್ ಬೈ ವಾಟ್ ಈಸ್ ಒಮೇಗಾ ಪ್ಲಸ್ ಒಮೇಗಾ ಇಂಟು ಒಮೇಗಾ ಸ್ಕ್ವೇರ್? ಇಟ್ ಈಸ್ ಒಮೇಗಾ ಕ್ಯೂಬ್. ಕರೆಕ್ಟಾ? ಒಮೇಗಾ ಕ್ಯೂಬ್ ಅಂದ್ರೆ ಏನು? 1 ಆಗುತ್ತೆ ಆನ್ಸರ್. ಕರೆಕ್ಟಾ? ಒಮೇಗಾ ಕ್ಯೂಬ್ ಅಂದ್ರೆ 1 ಆಗುತ್ತೆ. 1/1 1 ಆಗುತ್ತೆ ಆನ್ಸರ್. -1 ಮತ್ತೆ +1. ಕರೆಕ್ಟಾ? 2 ಕ್ಯಾನ್ಸಲ್. -1 ಮತ್ತೆ +1 ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬಂತು? 0. ಎಷ್ಟನೇ ಆಪ್ಷನ್? 4th ಆಪ್ಷನ್ 0 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 7. ಮಾಡ್ಬೋದಲ್ವಾ? ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 8. 1 omega omega square are the 3 cube roots of unity. Then 1 minus omega plus omega square into 1 plus omega minus omega square is equal to ಅಂತ ಕೇಳಿದ್ದಾರೆ. ಹಾಗಾದ್ರೆ 1 ಪ್ಲಸ್ ಮೈನಸ್ ಒಮೆಗಾ ಆಮೇಲೆ ಬರ್ಕೊಳ್ಳೋಣ. ಒಮೆಗಾ ಸ್ಕ್ವೇರ್ ಹಾಗೆ ಇರಲಿ, ಒಂದ್ ಕಡೆ ಮಾಡ್ತಾ ಇದ್ದೀನಿ. ಮೈನಸ್ ಒಮೆಗಾನ ಪಕ್ಕದಲ್ಲಿ ಬರ್ಕೊಂಡಿದ್ದೀನಿ. ನಾನು ಏನು ಬೇರೆ ಬರ್ದಿಲ್ಲ, ಇಲ್ಲಿ ಏನಿದೆಯೋ ಅದನ್ನೇ ಬರ್ದಿರೋದು ಅಲ್ವಾ? ಓಕೆ, 1 ಪ್ಲಸ್ ಒಮೆಗಾನ ಹಾಗೆ ಬರ್ಕೊಳ್ಳೋಣ. ನೋಡಿ, ಇದು ಒಟ್ಟಿಗೆ ಮಾಡಿದ್ದೀನಿ ಅಷ್ಟೇ. ಯಾಕಂದ್ರೆ ನಮ್ಗೆ ಅದ್ರ ವ್ಯಾಲ್ಯೂಸ್ ಗೊತ್ತಲ್ಲ, ನೋಡಿದ ಕೂಡಲೇ ವ್ಯಾಲ್ಯೂ ಕಲ್ತಿದ್ರೆ ನೀವು ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. 1 ಪ್ಲಸ್ ಒಮೆಗಾ ಸ್ಕ್ವೇರ್ ಅಂದ್ರೆ ಏನು ಮಕ್ಕಳೇ? ಮೈನಸ್ ಒಮೆಗಾ. ಹೌದಾ? ವ್ಯಾಲ್ಯೂ ಹಾಕೋಣ. 1 ಪ್ಲಸ್ ಒಮೆಗಾ ಅಂದ್ರೆ ಏನು? ಮೈನಸ್ ಒಮೆಗಾ ಸ್ಕ್ವೇರ್. ಈ ಒಮೆಗಾ ಸ್ಕ್ವೇರ್ನ ಹಾಗೆ ಬರೆದಿದ್ದೀನಿ, ಮೈನಸ್ ಒಮೆಗಾ ಸ್ಕ್ವೇರ್ -2 ಒಮೆಗಾ ಆಯಿತು ಇಂಟು -2 ಒಮೆಗಾ ಸ್ಕ್ವೇರ್ ಆಯಿತು. ಕರೆಕ್ಟ್ ಅಲ್ವಾ? ವಿಚ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. 2 2s 4 ಆಗುತ್ತೆ. ಒಮೆಗಾ ಇಂಟು ಒಮೆಗಾ ಸ್ಕ್ವೇರ್ ಏನಾಗುತ್ತೆ? ಒಮೆಗಾ ಕ್ಯೂಬ್. ಒಮೆಗಾ ಕ್ಯೂಬ್ ಅಂದ್ರೆ ವ್ಯಾಲ್ಯೂ ಏನು? 1. ಆನ್ಸರ್ ಏನು? 4 1s 4 ಆನ್ಸರ್ ಆಗುತ್ತೆ. ನೋಡಿ, ಬೇಗ ಬೇಗ ಮಾಡ್ಬೋದು, ಆದರೆ ಈ ರಿಸಲ್ಟ್ಸ್ಗಳನ್ನ ನೆನ್ಪಿಟ್ಕೊಂಡಿರಬೇಕು, ಅದು ಮುಖ್ಯ. ನಿಮಗೆಲ್ಲ ಗೊತ್ತಾಗಿದೆ ಒಮೆಗಾದ ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡಿ ನಾವು ಪ್ರಾಬ್ಲಮ್ನ ಮಾಡ್ತಾ ಇದ್ದೀವಿ. ಕ್ವಶನ್ ನಂಬರ್ 8ಗೆ ಆಪ್ಷನ್ 3 4 ಆನ್ಸರ್ ಆಗುತ್ತೆ. ಮುಂದಿನ ಕ್ವಶನ್ ಹೋಗೋಣ. ಇಫ್ ಆಲ್ಫಾ ಈಸ್ ಎ ಕಾಂಪ್ಲೆಕ್ಸ್ ನಂಬರ್ ಸಚ್ ದ್ಯಾಟ್ ಆಲ್ಫಾ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ 1 is equal to 0, then ಆಲ್ಫಾ ಪವರ್ 2011 ಈಸ್ ಈಕ್ವಲ್ ಟು. ನೋಡಿ, ಆಲ್ಫಾ ಪವರ್ 2011 ಈ ಥರ ದೊಡ್ಡ ದೊಡ್ಡ ನಂಬರ್ ನೋಡಿದಾಗ ಗಾಬರಿ ಆಗ್ಬಿಡೋದಲ್ಲ. ನಾನು ನಿಮ್ಗೆ ಹೇಳಿದ್ದೀನಿ ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿ. ನೋಡಿ, ಆಲ್ಫಾ ಈಸ್ ಎ ಕಾಂಪ್ಲೆಕ್ಸ್ ನಂಬರ್ ಸಚ್ ದ್ಯಾಟ್ ಅಂತ ಹೇಳ್ಬಿಟ್ಟು ಒಂದು ಈಕ್ವೇಷನ್ನ ಕೊಟ್ಟಿದ್ದಾರೆ. ಏನಂತ? ಆಲ್ಫಾ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ 1 = 0 ಅಂತ. ನಾವು ಈಗಾಗಲೇ ನಾನು ನಿಮಗೆ ಕ್ಯೂಬ್ ರೂಟ್ಸ್ ಆಫ್ ಯೂನಿಟಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೆ. ಏನಂತ? x² + x + 1 = 0 ಅಂತ ಬಂದಿತ್ತು ಒಂದು ರೂಟು. ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ತಾ ಬಂದು ಕೊನೆಗೆ ನನಗೆ ಆನ್ಸರ್ ಬಂತು. ಏನಂತ? ಒಮೇಗಾ ಅಂತ ಆನ್ಸರ್ ಬಂತು. ಇದಕ್ಕೆ ಒಮೇಗಾ ಸ್ಕ್ವೇರ್ ಅಂತ ಆನ್ಸರ್ ಬಂತು. ಹೌದಾ? ಕರೆಕ್ಟ್ ತಾನೆ? ಮುಂದಕ್ಕೆ ಹೋಗೋಣ. ಇದೇ ಥರ ನೆನ್ಪಿಟ್ಕೊಳ್ಳಿ, ಇನ್ನೊಂದು ಟರ್ಮ್ ಇದೆ. ಯಾವ್ದು ಗೊತ್ತಾ? ಅದು x² - x + 1 = 0 ಅಂತ. ಆಯ್ತಾ? ಈ ವ್ಯಾಲ್ಯೂ ನೋಡಿ, x² - x + 1 = 0 ಅಂತ ಹೇಳಿ ಇದನ್ನ ನೀವು ಇದೇ ಥರ ನೀವು ಸಾಲ್ವ್ ಮಾಡ್ತಾ ಬಂದ್ರೆ ನಿಮಗೂ ಸಹಿತ ಇದೇ ಥರದ ವ್ಯಾಲ್ಯೂಸ್ಗಳು ಬರ್ತವೆ. ಏನು ಆ ವ್ಯಾಲ್ಯೂಸ್ ಅಂತ ನೋಡೋಣ.
ಏನು ವ್ಯಾಲ್ಯೂಸು x² + x+1 = 0 ಸಾಲ್ವ್ ಮಾಡಿದ್ಮೇಲೆ ಒಮೆಗಾ ಸ್ಕ್ವೇರ್ ಬರುತ್ತೆ. ನೀವು ಬೇಕಾದ್ರೆ ಮಾಡಿ ನೋಡ್ಬೋದು. ನಿಮ್ಗೆ ಆನ್ಸರ್ ಬರುತ್ತೆ, ಒಂದು ಮೈನಸ್ ಒಮೆಗಾ ಅಂತ, ಇನ್ನೊಂದು ಮೈನಸ್ ಒಮೆಗಾ ಸ್ಕ್ವೇರ್ ಅಂತ ಬರುತ್ತೆ. ಆಗ್ಬೋದಾ? ಒಂದು ಮೈನಸ್ ಒಮೆಗಾ, ಇನ್ನೊಂದೇನು ಮೈನಸ್ ಒಮೆಗಾ ಸ್ಕ್ವೇರ್. ಹಾಗಾದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಯ್ತು. ನೋಡಿ, ಇಲ್ಲಿ ಎಕ್ಸ್ ಬದಲು ಏನಿದೆ, ಇಲ್ಲಿ ಆಲ್ಫಾ ಅಂತಿದೆ ಅಷ್ಟೇ. ಹೌದಾ? ಎಕ್ಸ್ ಬದಲು ಆಲ್ಫಾ ಅಂತಿದೆ. ಆಲ್ಫಾ ಸ್ಕ್ವೇರ್ ಮೈನಸ್ ಆಲ್ಫಾ +1 = 0 ಅಂತಿದೆ. ಹಾಗಾದರೆ ಆಲ್ಫಾಗೆ ನನಗೆ 2 ರೂಟ್ಸ್ ಬರುತ್ತೆ. ಯಾವುದಾದ್ರು ವ್ಯಾಲ್ಯೂಸ್ ಅದು? ಒಂದು ಮೈನಸ್ ಒಮೆಗಾ, ಇನ್ನೊಂದೇನು ಮೈನಸ್ ಒಮೆಗಾ ಸ್ಕ್ವೇರ್. ಸೇಮ್ ಇದೇ ಥರ. ಕರೆಕ್ಟಾ? ಇದನ್ನ ಸಾಲ್ವ್ ಮಾಡಿ ನಾವು ಸಾಲ್ವ್ ಮಾಡ್ತಾ ಬಂದ್ಮೇಲೆ ನಮ್ಗೆ ಬಂದಂಥ 2 ರೂಟ್ಸ್ಗಳದು ನೆನ್ಪಿಟ್ಕೋಬೇಕು. ಎರಡು ರಿಸಲ್ಟ್ನ x² + x+1 = 0 ಸಾಲ್ವ್ ಮಾಡಿದ್ಮೇಲೆ ನಾವು ಬರೋದು ಆನ್ಸರ್ ಒಮೆಗಾ ಮತ್ತು ಒಮೆಗಾ ಸ್ಕ್ವೇರ್. x² - x+1 = 0 ಸಾಲ್ವ್ ಮಾಡಿದ್ಮೇಲೆ ಬರೋ ಆನ್ಸರ್ x = ಮೈನಸ್ ಒಮೆಗಾ ಸ್ಕ್ವೇರ್. ಆಲ್ಫಾಗೆ ನಾನು ಮೈನಸ್ ಒಮೆಗಾ ಹಾಕಬೇಕು ಅಥವಾ ಮೈನಸ್ ಒಮೆಗಾ ಸ್ಕ್ವೇರ್ ಹಾಕಬೇಕು? ಮೈನಸ್ ಒಮೆಗಾ ಹಾಕೊಳ್ಳ. ಆಲ್ಫಾಗೆ ಆಲ್ಫಾ ಪವರ್ 2011ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾರೆ. ಏನಾಯಿತು? ಆಲ್ಫಾಗೆ ಏನು ಹಾಕೋಣ? ಮೈನಸ್ ಒಮೆಗಾ ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಹೋಲ್ ಪವರ್ 2011 ಬಂತು, ವಿಚ್ ಈಸ್ ಈಕ್ವಲ್ ಟು, ನೋಡಿ ಪವರ್ ಆಡ್ ಇದ್ದಾಗ ಮೈನಸ್ ಉಳ್ಕೊಳ್ಳುತ್ತೆ ಹೊರಗಡೆ. ಪವರ್ ಈವನ್ ಇದ್ದಿದ್ರೆ ಪ್ಲಸ್ ಬರಿತಾ ಇದ್ದೆ, ಆಡ್ ಇದೆ ಅದಕ್ಕೆ ಮೈನಸ್ ಬರ್ಕೊಂಡಿದ್ದೀನಿ. ಒಮೆಗಾ ಪವರ್ 2011 ಇದೆ. ನಾನು ಹೇಳಿದ್ದೆ ನಿಮಗೆ ಎಲ್ಲ ಆ್ಯಡ್ ಮಾಡಿಬಿಡಿ ಅಂತ. ಒಮೆಗಾ ಬಂದಾಗ ಆ್ಯಡ್ ಮಾಡಬೇಕು. ಐ ಬಂದಾಗ ಕೊನೆಯ 2 ಡಿಜಿಟ್ನ ಮಾತ್ರ ನೋಡಬೇಕು. 2 + 1 3, 3 + 1 4. ಏನಾಯ್ತಪ್ಪ? ಒಮೆಗಾ ಪವರ್ 4. ಕರೆಕ್ಟಾ? ಒಮೆಗಾ ಪವರ್ 4 ಅಂತ ಕಲ್ತಿದ್ದೀವಲ್ವಾ? 3ನ ಟೇಬಲನ್ನು ನೋಡಿಕೊಂಡು ನಾವು ಬರೆಯೋದು. 3 ಟೇಬಲಲ್ಲಿ ಏನು 3 ಬರುತ್ತೆ. 3 ಆದಮೇಲೆ ಎಷ್ಟು ಉಳಿತು? ರಿಮೈಂಡರ್ 1 ಉಳಿತು. ಅದನ್ನು ಇದ್ರ ತಲೆ ಮೇಲೆ ಬರೆದ್ರೆ ಆಯಿತು. ಮೈನಸ್ ಒಮೆಗಾ ಅಂತ ಬಂತು ಆನ್ಸರು. ನಾವು ಏನಂತ ತಗೊಂಡಿದ್ವಿ? ಆಲ್ಫಾಗೆ ಮೈನಸ್ ಒಮೆಗಾ ಅಂತ ತಗೊಂಡಿದ್ವಿ ಅಲ್ವಾ? ಹಾಗಾದ್ರೆ ನಾನು ವಾಪಸ್ ಏನು ಬರಿಬೇಕೀಗ? ಮೈನಸ್ ಒಮೆಗಾಗೆ ಆಲ್ಫಾ ಅಂತ ಬರೆದ್ರೆ ಇದು ಕರೆಕ್ಟ್ ಆಗುತ್ತೆ. ಯಾವುದಪ್ಪ ಆನ್ಸರ್? ಕ್ವಶನ್ ನಂಬರ್ 9ಗೆ ಆಪ್ಷನ್ 3 ಆಲ್ಫಾ ಅಂದರೆ ಮೈನಸ್ ಒಮೆಗಾ ಅದರ ಆನ್ಸರ್. ಆ್ಯಕ್ಚುಲಿ ಅದಕ್ಕೆ ಆಲ್ಫಾ ಇದರ ಆನ್ಸರ್ ಆಗುತ್ತೆ. ಮುಂದಕ್ಕೆ ಹೋಗೋಣ. ಮುಂದಿನ ಕಾನ್ಸೆಪ್ಟ್ನ ನೋಡೋಣ. ಏನಿದು? ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಏನೋ ಒಂದು ನಂಬರ್ ಕೊಡ್ತೀನಿ ನಾನು, 3 + 4i ಅಂತ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಡ್ತೀನಿ. ಕೇಳ್ತೀನಿ ಏನಿದ್ರ ಕಾಂಜುಗೇಟ್ ಅಂತ ಕೇಳಿದಾಗ ಏನು ಹೇಳ್ತೀರಾ? ಎಲ್ಲಿ ಐ ಇರುತ್ತೋ ಅಲ್ಲಿ ನೀವು ಸೈನ್ ಚೇಂಜ್ ಮಾಡಿ ಬರಿಬೇಕು. ಏನದು? 3 - 4i ಈಸ್ ಕಾಲ್ಡ್ ಕಾಂಜುಗೇಟ್ ಆಫ್ 3 + 4i. ಅಥವಾ 3 - 4iನ ಕಾಂಜುಗೇಟ್ 3 + 4i, 3 + 4iನ ಕಾಂಜುಗೇಟ್ 3 - 4i. ಎರಡೂ ಆಗುತ್ತೆ. ಹೌದಾ? ಓಕೆ, ಇದ್ರ ಮೇಲಿರುವಂಥ ರಿಸಲ್ಟ್ನ ನೋಡೋಣ. z = a + ib ಅಂತ ಏನಾದರೂ ಒಂದು ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಇದನ್ನು ನಾವು ರೆಪ್ರೆಸೆಂಟ್ ಮಾಡ್ಬೋದು ಕಾಂಪ್ಲೆಕ್ಸ್ ನಂಬರ್ನ. ಎಲ್ಲಿ? ಎಕ್ಸ್ ಆಕ್ಸಿಸ್ಸು ವೈ ಆಕ್ಸಿಸ್ನ ಯೂಸ್ ಮಾಡಿ. ನೋಡಿ, ಎಕ್ಸ್ ಕೋಆರ್ಡಿನೇಟ್ ಏನಿದೆ ನೋಡ್ಕೊಂಡ್ಬಿಟ್ಟು ಎಕ್ಸ್ ಆಕ್ಸಲ್ಲಿ ಮಾರ್ಕ್ ಮಾಡೋದು, ವೈ ಕೋಆರ್ಡಿನೇಟ್ ನೋಡ್ಕೊಂಡು ಮಾರ್ಕ್ ಮಾಡೋದು. ನೋಡಿ, ಪಾಯಿಂಟ್ ಇಲ್ಲಿಗೆ ಬಂತು. ಇಲ್ಲಿಂದ ಇಲ್ಲಿಗೆ ನೀವೊಂದು ಆರೋ ಮಾರ್ಕ್ ಹಾಕಿ ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಆಗ್ಬೋದಾ? ಇದನ್ನು ಆರ್ಗನ್ ಪ್ಲೇನಲ್ಲಿ ನಾವು ಬರೆದಿದ್ದೀವಿ. ಇದರ ಕಾಂಜುಗೇಟ್ನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಏನರ್ಥ? a + ib. ನೋಡಿ, a + ib ಇಲ್ಲಿ ಬಂದಿದೆ ಅಂತ ಇಟ್ಕೊಂಡ್ರೆ a - ib ಮಾಡಿದಾಗ ಏನಾಗುತ್ತೆ? -ib ಇಂದ ಸೈನ್ ಚೇಂಜ್ ಆಗುತ್ತೆ, ಈ ಕಡೆ ಬರುತ್ತೆ. ಹೌದಾ? ನೋಡಿ, ಕರೆಕ್ಟ್ ಅಲ್ವಾ? ಸೊ ಇದು ಝಡ್ ಬಾರ್ ಅಂತ ಡಿನೋಟ್ ಮಾಡ್ತೀವಿ ನಾವು ಕಾಂಪ್ಲೆಕ್ಸ್ ನಂಬರ್ನ. ಅದು ಎಕ್ಸ್ ಆಕ್ಸಿಸ್ ಮೇಲೆ ರಿಫ್ಲೆಕ್ಷನ್ ತಗೊಂಡಾಗ ಬರುತ್ತೆ ಅಂತ ಇದರ ಮೀನಿಂಗು. ನೋಡಿ, ಕಾಂಜುಗೇಟ್ ಆಫ್ ಝಡ್ ಇದು ನಾವು ಏನಂತ ಡಿನೋಟ್ ಮಾಡ್ತೀವಿ? ಝಡ್ ಬಾರ್ ಅಂತ ಬರಿತೀವಿ. ಕಾಣಿಸ್ತಾ ಇದೆ ನಿಮಗೆ ಮೇಲ್ಗಡೆ ಝಡ್ ಬಾರ್ ಅಂತ ಬರೆದಿದ್ದೀನಿ. a - ib. ಝಡ್ನ ನಾವು ಇಮೇಜ್ ಆನ್ ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ, ಅಂದರೆ ರಿಫ್ಲೆಕ್ಷನ್ ಅಥವಾ ಇಮೇಜ್ ಅಂತ ಕರಿತೀವಿ. ನೋಡಿ, ಈ ಥರ ರಿಫ್ಲೆಕ್ಷನ್ ಆಗಿದೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ. ಹೌದಾ? ಮುಂದಕ್ಕೆ ಹೋಗೋಣ. ಫಾರ್ z = √3i + √3 + i/2 ಅಂತ ಇದ್ರೆ ಇದರ ಕಾಂಜುಗೇಟ್ ಏನಾಗುತ್ತೆ? z ಬಾರ್ √3/2 - 1/√2i ಆಗುತ್ತೆ. ಕರೆಕ್ಟ್ ಅಲ್ಲ? ನೋಡಿ, √3/2 - 1/√2i ಆಗುತ್ತೆ, ಅಥವಾ √3 - i/2 ಅಂತಲೂ ಸಹಿತ ನಾವು ಬರಿಬೋದು. ಓಕೆ, ಯಾವಾಗ ಎರಡು ಕಾಂಪ್ಲೆಕ್ಸ್ ನಂಬರ್ಗಳು ಒಂದು ಆ ನಂಬರು ಅದರ ಕಾಂಜುಗೇಟ್ ಈಕ್ವಲ್ ಆಯಿತು ಅಂದರೆ z = z ಬಾರ್ ಆಯಿತು ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇದರಲ್ಲಿ b ವ್ಯಾಲ್ಯೂ 0 ಇದೆ ಅಂತ ಅರ್ಥ. ನೋಡಿ, ಅವಾಗ ಮಾತ್ರ ಎರಡು ನಂಬರ್ ಸೇಮ್ ಆಗೋದು. ಎರಡು ಬೇರೆ ಬೇರೆ ಆಗ್ಬಿಡ್ತು ಅಂದರೆ ಬೇರೆ ಬೇರೆ ಆಗ್ಬಿಡುತ್ತೆ. b ವ್ಯಾಲ್ಯೂ 0 ಇದ್ದರೆ ಇದನ್ನು ನಾವು ಪ್ಯೂರ್ಲಿ ರಿಯಲ್ ಅಂತ ಕರಿತೀವಿ. z = z ಬಾರ್ ಆದರೆ ಪ್ಯೂರ್ಲಿ ರಿಯಲ್ ಅಂತ ಅರ್ಥ. ಇಂಪಾರ್ಟೆಂಟ್ ಕಂಡೀಷನ್ ಇದು. ಅದೇ ರೀತಿ ಏನಾಗುತ್ತೆ? z = -z ಬಾರ್ ಆಗಬೇಕು ಅಂದರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ನಾನೊಂದು ಕಾನ್ಸೆಪ್ಟ್ನ ನಿಮ್ಮ ಹತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಒಂದು ನಂಬರ್ ತೊಗೊಳ್ಳೋಣ. ನಾನು 3 + 4i ಅಂತ ಒಂದು ನಂಬರ್ನ ತಗೋತಾ ಇದ್ದೀನಿ. ಆಗ್ಬೋದಾ?
3 + 4i. ಹೇಗೆ ರೆಪ್ರೆಸೆಂಟ್ ಮಾಡೋದು ಇದನ್ನು? ನಾವು ಕಾಂಪ್ಲೆಕ್ಸ್ ನಂಬರಲ್ಲಿ ಹೇಗೆ ಬರಿತೀವಿ ಇದನ್ನು ನೋಡ್ಕೊಳ್ಳಿ. ಸೊ ಒಂದು ಆರ್ಗಂಡ್ ಪ್ಲೇನಲ್ಲಿ ನಾವು ಇದನ್ನು ಬರೆಯೋದಾದರೆ 3 + 4iನ ಈ ರೀತಿ ಬರಿತೀವಿ. 1 2 3 1 2 3 4 ನೋಡಿ ಇಲ್ಲಿ 3, 4. ನೀವು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಹೆಂಗೆ ಬರಿತೀರೋ ಅದೇ ರೀತಿ 3 + 4i ಅಂತ ಕರಿತೀವಿ ನಾವು ಈ ಪಾಯಿಂಟನ್ನು. ಇದರ ಕಾಂಜುಗೇಟ್ ಏನು? 3 - 4i. 3 - 4i ಇದನ್ನೇನಂತ ಬರಿತೀವಿ ನಾವು? ಝಡ್ ಬಾರ್ ಅಂತ ಕರಿತೀವಿ ನಾವು ಇದನ್ನು. ಇದು ಎಲ್ಲಿ ಬರುತ್ತೆ ನೋಡೋಣ. 1 2 3 -1 -2 -3 -4. ಈ ಪಾಯಿಂಟ್ ಏನಾಯಿತು ಮಕ್ಕಳೇ? 3 - 4i. ಇದೇ ತಾನೇ ಕಾಂಜುಗೇಟು. ಇದು ಯಾವುದ್ರ ಮೇಲೆ ರಿಫ್ಲೆಕ್ಷನ್ ತೊಗೊಂಡಿದೆ? ಝಡ್ ಅಂದರೆ ಎಕ್ಸ್ ಆಕ್ಸಿಸ್ ಮೇಲೆ ರಿಫ್ಲೆಕ್ಷನ್ನ ತೊಗೊಂಡಿದೆ. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಯಾವತ್ತೂ ಕಾಂಪ್ಲೆಕ್ಸ್ ನಂಬರಲ್ಲಿ ಒಂದು ನಂಬರ್ನ ಕಾಂಜುಗೇಟ್ನ ತಗೊಂಡಾಗ ಅದು ಎಕ್ಸ್ ಆಕ್ಸಿಸ್ ಮೇಲೆ ರಿಫ್ಲೆಕ್ಷನ್ನ ತಗೊಳುತ್ತೆ. ಆಗ್ಬೋದಾ? ಈಗ ಇದನ್ನೇ ನೀವು ಎರಡರದು ಸೈನ್ ಚೇಂಜ್ ಮಾಡಿಬಿಟ್ರೆ ನೋಡಿ, ಇಲ್ಲಿ 3 + 4i ಅಂತ ಇದೆ. ಎರಡರದು ಸೈನ್ ಚೇಂಜ್ ಮಾಡಿದ್ರೆ ಏನಾಯಿತು? -3 - 4i. ಕರೆಕ್ಟಾ? ಎರಡರದು ಸೈನ್ ಚೇಂಜ್ ಮಾಡಿದಾಗ ಎಲ್ಲಿ ಬಂತು? ಓಹೋ, ಇಲ್ಲಿ ಬಂತು ನೋಡಿ, -3 - 4i ಥರ್ಡ್ ಕ್ವಾಡ್ರಂಟಲ್ಲಿ ಬಂತು. ಹಾಗಾದ್ರೆ ಇದನ್ನ ಏನಂತ ಕರಿತೀವಿ ನಾವು? ಇದನ್ನ ರಿಫ್ಲೆಕ್ಷನ್ ಆನ್ ಆರಿಜಿನ್ ಅಂತ ಕರಿತೀವಿ. ಇದನ್ನ ಡಿನೋಟೆಡ್ ಬೈ ಏನಂತ ಡಿನೋಟ್ ಮಾಡ್ತೀವಿ? ಇದನ್ನ -z. ಇದನ್ನೇನಂತ ಡಿನೋಟ್ ಮಾಡ್ತೀವಿ? ಝಡ್ ಬಾರ್. ಅದೇ ರೀತಿ ಇನ್ನೊಂದು ನಂಬರ್ ನೋಡೋಣ. ಈ -z ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. -z ಅಂದ್ರೆ ಝಡ್ ಬಾರ್ನ ಕ್ಯಾಲ್ಕುಲೇಟ್ ಮಾಡೋದು ಬಂದಿದೆ. ಝಡ್ ಬಾರು ಇದ್ರದ್ದು ಸೈನ್ ಚೇಂಜ್ ಮಾಡೋದು. ಝಡ್ ಚೇಂಜ್ ಮಾಡಿದ್ರೆ ಏನು ಬರುತ್ತೆ? -3 + 4i ಆಗುತ್ತೆ. ಯಾವ ಕ್ವಾಡ್ರಂಟಲ್ಲಿ ಬಂತು? -3 + 4i ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಬರುತ್ತೆ. ದಿಸ್ ಈಸ್ -z ಬಾರ್. ಹಾಗಾದ್ರೆ ಒಂದು ಕಡೆಯಿಂದ ರೀಕಾಲ್ ಮಾಡೋಣ, ಏನಾಗ್ತಿದೆ ಅಂತ ನೋಡೋಣ. 3 + 4i ಅಂತ ಇದೆ. ಅದರ ರಿಫ್ಲೆಕ್ಷನ್ ಎಕ್ಸ್ ಆಕ್ಸಿಸ್ ಮೇಲೆ ಆದರೆ ಅದನ್ನು ಝಡ್ ಬಾರ್ ಅಂತ ಕರಿತೀವಿ. ಕಾಂಜುಗೇಟ್ನ ಕಂಡಿಡಿದಾಗ ರಿಫ್ಲೆಕ್ಷನ್ ಆನ್ ಎಕ್ಸ್ ಆಕ್ಸಿಸ್ ಆಗಿರುತ್ತೆ. ಇದೇ ರೀತಿ 3 + 4iನ ಎರಡೂ ಕಡೆ ಸೈನ್ ಚೇಂಜ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ -z. ಅದನ್ನು ನಾವು ರಿಫ್ಲೆಕ್ಷನ್ ಆನ್ ಆರಿಜಿನ್ ಅಂತ ಕರಿತೀವಿ. ಅದೇ ರೀತಿ -z ಬಾರ್ ಆದರೆ ರಿಫ್ಲೆಕ್ಷನ್ ಆನ್ ವೈ ಆಕ್ಸಿಸ್ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದನ್ನೆಲ್ಲ ಇಟ್ಕೊಂಡು ನಾವು ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಆಗ್ಬೋದಾ? ಮುಂದಿನ ಪ್ರಾಬ್ಲಮ್ಗೆ ಹೋಗ್ತಾ ಇದ್ದೀನಿ ನೋಡಿ. ದ ಕಾಂಜುಗೇಟ್ ಆಫ್ 2 - i ಡಿವೈಡೆಡ್ ಬೈ 1 - 2i ಹೋಲ್ ಸ್ಕ್ವೇರ್ ಅಂತ ಇದೆ ನೋಡಿ. ಡಿನಾಮಿನೇಟರ್ ಇದ್ರ ಕಾಂಜುಗೇಟ್ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೋಬೇಕು. 2 - i ಡಿವೈಡೆಡ್ ಬೈ 1 - 2i ಹೋಲ್ ಸ್ಕ್ವೇರ್. ಡಿನಾಮಿನೇಟರ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ಕೋಣ. ಏನು ಡಿನಾಮಿನೇಟರ್? 1 - 2i ಹೋಲ್ ಸ್ಕ್ವೇರ್ ಅಂತ ಇದೆ, ವಿಚ್ ಇಸ್ ಈಕ್ವಲ್ ಟು a - b ಹೋಲ್ ಸ್ಕ್ವೇರ್. ಫಾರ್ಮುಲಾ ಹಾಕೊಂಡು ಸಿಂಪ್ಲಿಫೈ ಮಾಡ್ಬೋದಾ? ಏನು ಫಾರ್ಮುಲಾ? 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಏನಾಯಿತು? 4 i ಸ್ಕ್ವೇರ್ ಆಯಿತು. -2 ಇಂಟು a ಇಂಟು b ಬರಿಬೋದಪ್ಪ. b ಅಂದ್ರೇನು? 2i ಮಾತ್ರ, ಯಾರು -2i ಬರಿಬಾರ್ದು. 1 i ಸ್ಕ್ವೇರ್ ಅಂದ್ರೆ ಏನಪ್ಪ? -1 ಏನಾಯ್ತದು? -4. ಇದೇನಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ -4i ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ ಏನಾಯಿತು? -3 - 4i. ಏನಂತೀರಾ? ಏನು ಬಂತು ಆನ್ಸರ್? 2 - i ಡಿವೈಡೆಡ್ ಬೈ -3 - 4i. ನೋಡಿ ಮಕ್ಕಳೇ ಏನು ಬಂತು ಅಂತ ಹೇಳಿ. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡೆ ನನಗೆ ಈ ರೀತಿ ಬಂತು ಆನ್ಸರು ಅಲ್ವಾ? ಈಗ ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ. ಹೇಗೆ ಸಿಂಪ್ಲಿಫೈ ಮಾಡೋದು? 2 - i ಡಿವೈಡ್ ಬೈ -3 - 4i. ಇದನ್ನು ಕಾಂಜುಗೇಟ್ ತೊಗೊಂಡು ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 3 + 4i ಎಲ್ಲ ಮಾಡಿಕೊಂಡು ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 3 + 4i ಮಾಡಿ ಸಿಂಪ್ಲಿಫೈ ಮಾಡ್ತಾ ಇದ್ರಿ ಅಲ್ವಾ? ಇಷ್ಟೆಲ್ಲ ಮಾಡೋದು ಬೇಡ. ನಾನೊಂದು ಇವತ್ತು ಶಾರ್ಟ್ಕಟ್ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಆಗ್ಬೋದಾ? ನೋಡಿ ಹೇಗೆ ಮಾಡೋದು ಅಂತ ಹೇಳಿ. ಯಾವತ್ತು ಈ ಥರನ ಡೈರೆಕ್ಟಾಗಿ ಬರ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡಿ, ಈ ಥರ ಕಾಂಪ್ಲೆಕ್ಸ್ ನಂಬರು ಒಂದು ರಿಯಲ್ ಪಾರ್ಟು, ಇನ್ನೊಂದು ಇಮ್ಯಾಜಿನರಿ ಪಾರ್ಟ್ನ ಬರ್ಕೊಂಬಿಡಿ. ಹೋಲ್ ಡಿವೈಡ್ ಬೈ ಅಂತ ಬರ್ಕೊಳ್ಳಿ ಈ ರೀತಿ. ಆಗ್ಬೋದಾ? ಈಗ ಡಿನಾಮಿನೇಟರ್ ನೋಡಿ ಏನಿದೆಯಪ್ಪ, ಇದು -3, ಇದೇನಿದೆ -4. ಇದನ್ನು ಸ್ಕ್ವೇರ್ ಮಾಡಿ. ಸ್ಕ್ವೇರ್ ಮಾಡಿದ್ಮೇಲೆ ಏನು ಬಂತು? 9. ಇದನ್ನು ಸ್ಕ್ವೇರ್ ಮಾಡಿದ್ಮೇಲೆ ಏನು ಬಂತು? 16. ಎರಡನ್ನೂ ಆ್ಯಡ್ ಮಾಡಿ ಎಷ್ಟು ಬಂತು? 25. ತೊಗೊಂಡು ಹೋಗಿ ಇಲ್ಲಿ ಬರೀರಿ 25. ನೋಡಿ ಎಷ್ಟು ಈಸಿಯಾಗಿ ಬಂತು. ಡಿನಾಮಿನೇಟರ್ ಬಂತು 25 ಅಂತ. -3 ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು, -4 ಹೋಲ್ ಸ್ಕ್ವೇರ್ ಮಾಡ್ಕೋಬೇಕು, ಬರೀಬೇಕು, ಎರಡನ್ನೂ ಆ್ಯಡ್ ಮಾಡಿ ಇಲ್ಲಿ ಬರೀಬೇಕು 25. ಡಿನಾಮಿನೇಟರ್ ಬಂದಾಯಿತು. ಈಗ ನ್ಯೂಮರೇಟರ್ ಬರೀಬೇಕು ಅಲ್ವಾ? ಈ ಸ್ಟೆಪ್ಸ್ಗಳನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಹೇಗೆ ಮಾಡೋದು ನೋಡೋಣ. 2 × -3 ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಮಕ್ಕಳೇ. 2 × -3 ಮಲ್ಟಿಪ್ಲೈ ಮಾಡೋದು ಏನು ಬಂತು? -6. ಇದ್ರದ್ದು ಎರಡು ರಿಯಲ್ ಪಾರ್ಟ್ನ ಮಲ್ಟಿಪ್ಲೈ ಮಾಡ್ಕೊಂಡೆ. ಎರಡರದ್ದು ಇಮ್ಯಾಜಿನರಿ ಪಾರ್ಟ್ ಮಾತ್ರ ಮಲ್ಟಿಪ್ಲೈ ಮಾಡಿ. ಏನಿದೆ? -1 × -4 ಏನಾಯಿತು? -1 × -4 +4 ಆಯಿತು. ಇಲ್ಲಿ ಬರ್ಕೋತಾ ಇದ್ದೀನಿ +4. ನೋಡಿ ಇಷ್ಟೇ, ನೀವು ಬಂದೋಯ್ತು ರಿಯಲ್ ಪಾರ್ಟ್. ಇದ್ರದ್ದು ಇಮ್ಯಾಜಿನರಿ ಪಾರ್ಟ್ ಬರೋದು ಹೇಗೆ ಅಂತ ನೋಡೋಣ. ನೋಡಿ ಇಲ್ಲಿ ನೋಡ್ಕೊಳ್ಳಿ. ಇಲ್ಲಿ 2 - i
ಡಿವೈಡೆಡ್ ಬೈ -3 -4i ಅಂತ ಇದೆ ಅಲ್ವಾ. ಇಮ್ಯಾಜಿನರಿ ಪಾರ್ಟ್ ಮಾಡ್ಬೇಕಾದ್ರೆ ಎಲ್ಲಿ ಇಮ್ಯಾಜಿನರಿ ನಂಬರ್ ಇದೆಯೋ ಅಲ್ಲಿಂದ ಈ ತರ ಡೌನ್ವರ್ಡ್ಸ್ ಬರೋಣ. -1 × 3 ಏನಾಗುತ್ತೆ 3 ಆಗುತ್ತೆ. ಡೌನ್ವರ್ಡ್ಸ್ ಮಲ್ಟಿಪ್ಲೈ ಮಾಡಬೇಕು. ಡೌನ್ವರ್ಡ್ಸ್ ಮಲ್ಟಿಪ್ಲೈ ಮಾಡಿದಾಗ ಹೇಗಿತ್ತು ಹಾಗೆ ಬರೀಬೇಕು. ಎಷ್ಟು ಬಂತದು 3 ಬಂತು. -1 × -3 3 ಬಂತು. ಮೇಲ್ಗಡೆ ಮಲ್ಟಿಪ್ಲೈ ಮಾಡೋಣ. -4 × 2 ಏನು ಬಂತು -4 × 2 -8 ಬರುತ್ತೆ. -8 ಬರುತ್ತೆ ಈ ಕಡೆಯಿಂದ ಮಲ್ಟಿಪ್ಲೈ ಮಾಡಿದ್ಮೇಲೆ. ಬರೀಬೇಕಾದ್ರೆ +8 ಬರ್ಕೊಂಬಿಡಿ. ನೋಡಿ 3 + 8 ನಿಮಗೆ ಕಾಂಪ್ಲೆಕ್ಸ್ ನಂಬರ್ ಬಂದೋಯ್ತು. ಇನ್ನೊಂದ್ಸರಿ ಹೇಳ್ತೀನಿ, ಈ ನಂಬರ್ನ ತಗೊಂಡಾಗ ಈ ರೀತಿ 2 - i ಡಿವೈಡೆಡ್ ಬೈ -3 -4i ಅಂತ ಇದೆ. ಇದೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. -1 × -3 ಈಸ್ +3. -4 × 2 ಮಾಡಬೇಕು. ಅವಾಗ ಏನಾಗುತ್ತೆ -8. -8ನ್ನ ಸೈನ್ ಚೇಂಜ್ ಮಾಡಿ ಬರೀಬೇಕು. ಯಾವತ್ತು ಮೇಲ್ಗಡೆ ಹೋಗ್ಬೇಕಾದ್ರೆ ಸೈನ್ ಚೇಂಜ್ ಮಾಡಿ ಬರೀರಿ, ಆವಾಗ +8 ಬರುತ್ತೆ. ಏನು ಬಂತು ಆನ್ಸರ್ ನೋಡಿ, -2 ಡಿವೈಡ್ ಬೈ 25 +11 ಬೈ 25. ಇದು ನಾನು ಇದನ್ನ ಸಿಂಪ್ಲಿಫೈ ಮಾಡಿರೋದಷ್ಟೇ. ಈಗ ಇದರ ಕಾಂಜುಗೇಟ್ ಅಂದ್ರೆ z ಬಾರ್ನ ಬರೆಯೋದಾದ್ರೆ ನಾವು -2 ಡಿವೈಡ್ ಬೈ 25 -11 ಡಿವೈಡ್ ಬೈ 25i ಇದರ ಕಾಂಜುಗೇಟ್ ಆಗುತ್ತೆ. ದಟ್ ಈಸ್ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮುಂದಿನ ಕ್ವಶನ್ಗೆ ಹೋಗೋಣ. ದ ಕಾಂಜುಗೇಟ್ ಆಫ್ z is equal to 3 + 4i. ನಾನು ಆಗಲೇ ಡಿಸ್ಕಸ್ ಮಾಡಿದೆ ನಿಮ್ಮ ಹತ್ರ. 3 + 4iನೇ ತಗೊಂಡು ಡಿಸ್ಕಸ್ ಮಾಡಿದ್ದೆ, ಹೌದಾ. ಏನಾಯ್ತದು, ರಿಫ್ಲೆಕ್ಷನ್ ಆನ್ ಎಕ್ಸ್ ಆಕ್ಸಿಸ್ ಕಾಂಜುಗೇಟ್ ಕಂಡಿಡೋದು ಏನು ಬರುತ್ತೆ ಅಂತ. ರಿಫ್ಲೆಕ್ಷನ್ ಆನ್ ಎಕ್ಸ್ ಆಕ್ಸಿಸಾ, ವೈ ಆಕ್ಸಿಸಾ, ಅಥವಾ ಆರಿಜಿನ್ನ, ಅಥವಾ ದ ರಿಫ್ಲೆಕ್ಷನ್ ಆಫ್ -3 + 4i ಆನ್ ದ ರಿಯಲ್ ಆಕ್ಸಿಸಾ ಅಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಾಗಿದೆ. ಇದನ್ನ ನಾವು ನೋಡಿದ್ವಿ 3 + 4iನ ಕಾಂಜುಗೇಟ್ ಏನು ಅಂತ ಹೇಳಿ. ಯಾವ್ದ್ರ ಮೇಲೆ ನಾವು ರಿಫ್ಲೆಕ್ಷನ್ ತಗೊಳತ್ತದು, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಮೇಲೆ. ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಮಾಡಿದ್ದೀರಾ, ನಿಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 12ಗೆ ಬರ್ತಾ ಇದ್ದೀನಿ. ಯಾವತ್ತು ಒಂದು ಕಾಂಪ್ಲೆಕ್ಸ್ ನಂಬರ್ನ ಅದರ ಕಾಂಜುಗೇಟಿಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಅದರ ಮಾಡ್ಯುಲಸ್ನ ಸ್ಕ್ವೇರ್ ಬರುತ್ತೆ. ಯಾರಿಗೆ ಈ ರಿಸಲ್ಟ್ ಚೆನ್ನಾಗಿ ಗೊತ್ತಿರುತ್ತೆ ಬೇಗ ಬೇಗ ಪ್ರಾಬ್ಲಮ್ ಮಾಡ್ತಾರೆ. ವಿಚ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ನೋಡೋಣ ಏನು ಬರುತ್ತೆ ಅಂತ. ಮಾಡ್ಯುಲಸ್ ಕಂಡುಹಿಡಿಯೋದು ಗೊತ್ತಲ್ವಾ, ಏನಿದ್ರೆ ರಿಯಲ್ ಪಾರ್ಟು 4 ಇದೆ. 4ನ ಕಂಡುಹಿಡಿಯೋಣ. 4 ಏನು, 4 ಸ್ಕ್ವೇರ್ ಏನು 16 ಪ್ಲಸ್ -3 ಮತ್ತೆ √2 ಇದೆಯಲ್ಲ ಅದನ್ನು ಸ್ಕ್ವೇರ್ ಮಾಡ್ಕೊಳ್ಳೋಣ. -3 ಹೋಲ್ ಸ್ಕ್ವೇರ್ ಏನು 9, -3 ಹೋಲ್ ಸ್ಕ್ವೇರ್ ಏನು 9 ಇಂಟು √2 ಹೋಲ್ ಸ್ಕ್ವೇರ್ ಏನು 2, 9 2s 18. ಕರೆಕ್ಟಾ. ಇದ್ರದ್ದು ಏನು ಮಾಡಕ್ಕೆ ಹೇಳಿದ್ದಾರೆ, ಸ್ಕ್ವೇರ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಒಳಗಡೆ ಪಾಸಿಟಿವ್ ಕ್ವಾಂಟಿಟಿ ಇದ್ದರೆ. ಸೊ ಆನ್ಸರ್ ಬರುತ್ತೆ ನಿಮಗೆ 34 ಅಂತ. 16 + 18 ಈಸ್ 34. ಫೋರ್ತ್ ಆಪ್ಷನ್ 34 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 13. ದ ಕಾಂಪ್ಲೆಕ್ಸ್ ನಂಬರ್ z is equal to 1 + i represented by the point P. 1 + i ಅಂತ ಒಂದು ಕಾಂಪ್ಲೆಕ್ಸ್ ನಂಬರ್ ಇದೆಯಂತೆ. ಇದನ್ನ 1 + i ಅಂತ ಡಿನೋಟ್ ಮಾಡಿದೀವಿ, ಕರೆಕ್ಟಾ. ಬೈ ದ ಪಾಯಿಂಟ್ P in argand plane and OP is rotated at an angle of π/2 counter clockwise. ಏನು ಕೌಂಟರ್ ಕ್ಲಾಕ್ ವೈಸ್ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಅಂತ ಅರ್ಥ. ಅಂದ್ರೆ ಕ್ಲಾಕ್ಗೆ ವಿರುದ್ಧವಾಗಿ ತಿರುಗಬೇಕು ಅಂತ ಅರ್ಥ. ದೆನ್ ದ ರಿಸಲ್ಟಿಂಗ್ ಕಾಂಪ್ಲೆಕ್ಸ್ ನಂಬರ್ ಈಸ್, ಏನು ರಿಸಲ್ಟಿಂಗ್ ಕಾಂಪ್ಲೆಕ್ಸ್ ನಂಬರು, π/2 ಅಂದ್ರೆ 90 ಡಿಗ್ರಿ. ನೋಡಿ 90 ಡಿಗ್ರಿ ಈ ತರ ಕ್ಲಾಕ್ಗೆ ವಿರುದ್ಧವಾಗಿ ತಿರುಗಬೇಕು. ಈ ರೀತಿ ತಾನೆ, ಈ ರೀತಿ ತಿರ್ಕೊಂಡ್ರೆ ಏನಿದೆ 90 ಡಿಗ್ರಿ ತಿರುಗಿದೆ. ನೋಡಿ ಇಲ್ಲಿಂದ ಇಲ್ಲಿಗೆ 45, ಮತ್ತೊಂದು 45, ಮತ್ತೊಂದು 45, 90 ಡಿಗ್ರಿ ರೊಟೇಟ್ ಆಯಿತು. ಆವಾಗ ನಿಮ್ಗೆ ಬರೋ ಪಾಯಿಂಟ್ ಏನು, -1 + i, ಕರೆಕ್ಟಾ. ನಾನು ಹೇಳಿದ್ದೀನಿ ಈ ಥರ ಬಂದಾಗ ಈ ಥರ ಕ್ಲಾಕ್ ವೈಸ್ ರಿಪೀಟ್ ಮಾಡಿದ್ರೆ ಈ ಕಡೆ ನಿಮಗೆ ಏನು ರಿಫ್ಲೆಕ್ಷನ್ ತಗೊಂಡ್ರೆ, ಇಮೇಜನ್ನು ತಗೊಂಡ್ರೆ ಏನು ಬಂತು ಆನ್ಸರ್, -1 + i ಅಂತ ಬಂತು, ಹೌದಲ್ವಾ. -1 + i ಅಂದ್ರೆ ಏನಾಯ್ತು ಹಾಗಾದ್ರೆ, ನಾನು ನಿಮ್ಗೆ ಆಗಲೇ ಹೇಳಿದ್ದೆ z ಆಕ್ಸಿಸ್ ಅಲ್ಲಿ ರಿಫ್ಲೆಕ್ಷನ್ ತಗೊಂಡಾಗ ಏನಾಗುತ್ತೆ ಆನ್ಸರ್ -z ಬಾರ್ ಅಂತ. ನೋಡಿ ಈ ಕಾನ್ಸೆಪ್ಟ್ ಗೊತ್ತಿದ್ದಕ್ಕೆ ನಾವು ತುಂಬಾ ಬೇಗನೆ ಆನ್ಸರ್ ಮಾಡಿದ್ವಿ. ಯಾವ್ದು ಆನ್ಸರ್ ಆಗುತ್ತೆ, ಆಪ್ಷನ್ 3 -z ಬಾರ್ ಆನ್ಸರ್ ಆಗುತ್ತೆ ಕ್ವಶನ್ ನಂಬರ್ 13ಗೆ. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಮೈಕ್ ಟೆಸ್ಟಿಂಗ್. ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ದಟ್ ಈಸ್ ಪೋಲಾರ್ ಫಾರ್ಮ್ ಆರ್ ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಫಾರ್ಮ್. ನಿಮ್ಗೆ ಈಗಾಗಲೇ ಗೊತ್ತಿದೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಪೋಲಾರ್ ಫಾರ್ಮ್ ಆರ್ ಮಾಡ್ಯುಲಸ್ ಆಂಪ್ಲಿಟ್ಯೂಡ್ ಫಾರ್ಮ್. ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ನಂಬರ್ನ ನಾವು x + iy
ಅಂತ ತಗೊಂಡ್ರೆ ಅದನ್ನು ಈ ರೀತಿ ಮಾರ್ಕ್ ಮಾಡ್ತೀವಿ. ಇದು ಇಲ್ದಂಗೆ ಎಕ್ಸ್, ಇದು ವೈ ಆಗಿದ್ದರೆ ಇದನ್ನು ಎಕ್ಸ್ ಪ್ಲಸ್ ಐ ವೈ ಅಂತ ಬರಿತೀವಿ. ಆರಿಜಿನಿಂದ ಹಿಡಿದು ಪಾಯಿಂಟ್ ತನಕ ಇರುವಂಥ ಲೆಂಗ್ತನ್ನು ನಾವು ಮಾಡ್ ಝಡ್ ಅಂತ ಡಿನೋಟ್ ಮಾಡ್ತೀವಿ. ಹೌದಾ? ವಿತ್ ರೆಸ್ಪೆಕ್ಟ್ ಟು ಪಾಸಿಟಿವ್ ಎಕ್ಸ್ ಆಕ್ಸಿಸಿಂದ ಬರುವಂಥ ಆ್ಯಂಗಲ್ನ ನಾವು ಥೀಟಾ ಅಂತ ಕರಿತೀವಿ, ವಿಚ್ ಈಸ್ ಆಲ್ಸೋ ನೋನ್ ಆಸ್ ಆಂಪ್ಲಿಟ್ಯೂಡ್. ಇದನ್ನು ಆಂಪ್ಲಿಟ್ಯೂಡ್ ಅಂತಲೂ ಬರಿತೀವಿ, ಆಂಪ್ ಆಫ್ ಝಡ್ ಅಂತ ಬರಿತೀವಿ, ಅಥವಾ ARG ಆರ್ಗ್ಯುಮೆಂಟ್ ಆಫ್ ಝಡ್ ಅಂತಲೂ ಕರಿತೀವಿ. ಓಕೆ, ನಾನೀಗ ಕೆಲವೊಂದು ನಿಮಗೆ ವ್ಯಾಲ್ಯೂಸ್ಗಳನ್ನ ಹೇಳಕ್ಕೆ ಕೊಟ್ಟಿದ್ದೀನಿ. ಇದನ್ನು ನೆನ್ಪಿಟ್ಕೊಂಡ್ರೆ ನೀವು ತುಂಬ ಈಸಿಯಾಗಿ ಎಲ್ಲ ಪ್ರಾಬ್ಲಮ್ಗಳನ್ನ ಮಾಡ್ಬೋದು. ಏನು ಅಂತ ನೋಡೋಣ. ಅದೊಂದು 16 ರಿಸಲ್ಟ್ ಇದೆ. 16 ರಿಸಲ್ಟ್ಸ್ಗಳನ್ನ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ಇದು ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನೋಡೋಣ. ನೋಡ್ಕೊಳ್ಳಿ ಮಕ್ಕಳೇ, 1 ಪ್ಲಸ್ ಐ ಅಂತ ಇದೆ, 1 ಮೈನಸ್ ಐ, -1 ಪ್ಲಸ್ ಐ, -1 ಮೈನಸ್ ಐ. ಈ ವ್ಯಾಲ್ಯೂಸ್ಗಳನ್ನ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಬೇಗನೆ ಪ್ರಾಬ್ಲಮ್ನ ಮಾಡ್ಬೋದು. ಅದೇ ರೀತಿ ಇನ್ನೂ ಕೆಲವೊಂದು ವ್ಯಾಲ್ಯೂಗಳಿದ್ದಾವೆ. ದಟ್ ಈಸ್ √3 ಪ್ಲಸ್ ಐ, √3 ಮೈನಸ್ ಐ, -√3 ಪ್ಲಸ್ ಐ, -√3 ಮೈನಸ್ ಐ. ಹಾಗೆ 1 ಪ್ಲಸ್ √3i, 1 ಮೈನಸ್ √3i, -1 ಪ್ಲಸ್ √3i, -1 ಮೈನಸ್ √3i, 1 -1 i ಮೈನಸ್ ಐ. ನೋಡಿ, ಇಷ್ಟು ವ್ಯಾಲ್ಯೂಗಳನ್ನ ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ. ನೀವು ಮಾಡೋ ಪ್ರಾಬ್ಲಮ್ಗಳ ಸ್ಪೀಡ್ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟು ಈ ಎಲ್ಲ ವ್ಯಾಲ್ಯೂಸ್ಗಳನ್ನ ನೀವು ನೋಡಿರ್ತೀರ. ಫಸ್ಟ್ PUC ಓದ್ಬೇಕಾರೆಲ್ಲ ನಿಮಗೆ ಆಲ್ಮೋಸ್ಟ್ ಇದೇ ವ್ಯಾಲ್ಯೂಸ್ಗಳನ್ನ ಕೊಟ್ಟಿರ್ತಾರೆ. ಹಾಗಾಗಿ ಫಸ್ಟು ಈ ಎಲ್ಲ ವ್ಯಾಲ್ಯೂಸ್ಗಳ ಮಾಡ್ಯುಲಸ್ನ ಬರೆಯೋದು ನೋಡೋಣ. ನೋಡಿ, ಇದ್ರ ರಿಯಲ್ ಪಾರ್ಟ್ ಏನಿದೆ 1 ಇದೆ, ಇದ್ರ ರಿಯಲ್ ಪಾರ್ಟ್ ಏನಿದೆ 1 ಇದೆ. ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಲ್ವಾ? ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಏನು? √2. ಹಾಗಾದರೆ 1 1 1 -1 -1 1 -1 -1 ಏನೇ ಬರಲಿ √2ನೇ ಮಾಡ್ಯುಲಸ್ ಆಗಿರುತ್ತೆ. ಇಲ್ಲಿ ನೋಡಿ, √3 ಮತ್ತು 1, √3 -1 -√3 1 -√3 -1 1 √3 ಉಲ್ಟಾ ಆಗಿದೆ ಅಷ್ಟೇ. ಎಲ್ಲ ಒಂದೇ. ಇದೆಲ್ಲದಕ್ಕೂ ಮಾಡ್ಯುಲಸ್ ಏನಾಗುತ್ತೆ? ರೂಟ್ ಆಫ್ √3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ ಎಷ್ಟು ಬಂತು? √4 ಆಗುತ್ತೆ. √4 ಅಂದ್ರೇನು? 2. ನೋಡಿ, ಎಲ್ಲದಕ್ಕೂ 2 ಅಂತ ಬರ್ಕೊಂಬಿಡೋಣ. 2. ಹಾಗೆ ಒಂದೊಂದೇ ನಂಬರ್ ಇದ್ರೆ 1 -1 i ಮೈನಸ್ ಐ ನೆನ್ಪಿಟ್ಕೊಳ್ಳಿ. ಇಷ್ಟು ಬಂದರೆ ಡೈರೆಕ್ಟಾಗಿ ಬರ್ಬೋಣ 1 ಅಂತ. ಯಾಕೆ? ರಿಯಲ್ ಪಾರ್ಟ್ 1, ಇಮ್ಯಾಜಿನರಿ ಪಾರ್ಟ್ 0, ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 0 ಸ್ಕ್ವೇರ್ 1. ಎಲ್ಲದಕ್ಕೂ ಹಾಗೆ ಆಗುತ್ತೆ. ಒಂದೊಂದೇ ಟರ್ಮ್ ಇದ್ದಾಗ 1 -1 i ಮೈನಸ್ ಐ. ಫಸ್ಟ್ ನಾವು ಎಲ್ಲದಕ್ಕೂ ಮಾಡ್ಯುಲಸ್ನ ಬರೆದ್ವಿ. ಇದೇ ರೀತಿ ನಾವಿದ್ರ r ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ ನಾವೇನಾದ್ರು ಬರೆದ್ರೆ ಇದನ್ನು ಶಾರ್ಟ್ ಆಗಿ ಏನಂತ ಬರಿಬೋದು ಗೊತ್ತಾ? r ಇಂಟು ಸಿಸ್ ಥೀಟಾ ಅಂತ ಬರಿಬೋದು. ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ ಅಂತ ಅರ್ಥ. ನೋಡಿ ಹೇಗೆ ಬರೆಯೋದು? ಸಿಸ್ ಅಂತ ಬರ್ಕೊಂಡ್ರೆ ನಾವು ಒಳಗಡೆ ಅದರ ಆಂಪ್ಲಿಟ್ಯೂಡ್ನ ಬರೆದ್ರೆ ಸಾಕು. ಆಂಪ್ಲಿಟ್ಯೂಡ್ ನೋಡಿ, ಇದರ ಆಂಪ್ಲಿಟ್ಯೂಡ್ನ ಬರೆಯೋದು ಹೇಗೆ ಅಂತ ಹೇಳ್ತೀನಿ. ನಾನು ಇದೊಂದಕ್ಕೆ ಹೇಳ್ತೀನಿ, ಬೇರೆದಕ್ಕೆಲ್ಲ ನೀವು ಟ್ರೈ ಮಾಡ್ಬೋದು. ನೋಡಿ ಏನು ಮಾಡಬೇಕು ಅಂತ ಹೇಳಿ. ಇಲ್ಲಿ 1 ಇದೆ. ಇಲ್ಲಿ ಈ √2ನ ಇದ್ರ ಕೆಳಗೆ ತೊಗೊಂಡೋಗಿ ಏನಾಗುತ್ತಾಗ 1/√2 ಆಗುತ್ತೆ. 1/√2 ಆಗುತ್ತೆ. ಕರೆಕ್ಟ್ ಅಲ್ವಾ? 1 ಪ್ಲಸ್ ಐ ಅಂತ ಇದೆ ಇಲ್ಲಿ, ಇದರ √2 ಅಂತ ಬಂದಿದೆ. ಇದನ್ನ ಕೆಳಗಡೆ ತೊಗೊಂಡೋದ್ರೆ ಏನಾಗುತ್ತೆ? 1/√2 ಆಗುತ್ತೆ. 1/√2 i ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲಿರೋ ನಂಬರ್ನ ಕೆಳಗಡೆ ಶಿಫ್ಟ್ ಮಾಡಿದ್ದೀನಿ. ಅವಾಗ ಏನಾಯಿತು? ಬರೀ ಇದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಏನಿದು? 1/√2. 1/√2 ಅಂತ ಕಾಸಲ್ಲಿ ಯಾವಾಗ ಬರುತ್ತೆ? ಕಾಸಲ್ಲಿ 1/√2 ಅಂತ ಬರೋದು ಯಾವಾಗ? 45 ಡಿಗ್ರಿ ಅಥವಾ π/4. ಅದನ್ನು ಒಂದನ್ನು ಬರ್ಕೊಂಡ್ಬಿಟ್ರೆ ಸಾಕು ನೀವು. ನೋಡಿ, ಅಬ್ಸರ್ವ್ ಮಾಡಿ. 2 ಪ್ಲಸ್ ಇದ್ದಾಗ ಇದನ್ನ ಇದ್ರ ಕೆಳಗೆ ತೊಗೊಂಡೋಗಿ 1/√2 ಅಂತ ಯಾವ ಆ್ಯಂಗಲಿಗೆ ಬರುತ್ತೆ ಅಂತ ನೋಡಿ ಅದನ್ನ ಇಲ್ಲಿ ಬರೆದ್ಬಿಡಿ π/4 ಅಂತ. ಮುಂದೆ ನೋಡಿ ಏನು ಮಾಡೋದು ಅಂತ. ಇದೇ ಥರ ಇದ್ದು ಮಧ್ಯದಲ್ಲಿ ಮೈನಸ್ ಇದ್ರೆ, ಇದೇ ಥರ ಇದ್ದು ಮಧ್ಯದಲ್ಲಿ ಮೈನಸ್ ಇದ್ರೆ ಒಳಗಡೆ ಮೈನಸ್ ಬರಲೇಬೇಕು. -π/4. ಈ ಕಡೆ ಮೈನಸ್ ನೋಡಿ, ರಿಯಲ್ ಪಾರ್ಟಲ್ಲಿ ಮೈನಸ್ ಇದ್ರೆ ತುಂಬ ಒಳ್ಳೆ ಐಡಿಯಾ ಮಾಡ್ಬೋದು. ಇದಕ್ಕಿಂತ ಒಂದು ಕಡಿಮೆ ಬರೀರಿ. ಈ 4ಕ್ಕಿಂತ ಒಂದು ಕಡಿಮೆ ಏನು? 3. 3π/4 ನೆನ್ಪಿಟ್ಕೊಳ್ಳೋಕೆ ಈಸಿ ಅಲ್ವಾ? ಸೊ 4ಗಿಂತ ಒಂದು ಕಡಿಮೆ 3 ಬರೆದ್ಬಿಟ್ರೆ ಆಯಿತು. ನೋಡಿ, ಮುಂದ್ಗಡೆನೂ ನೆಗೆಟಿವ್ ಇದೆ, ಮಧ್ಯದಲ್ಲೂ ಮೈನಸ್ ಇದೆ. ಮುಂದ್ಗಡೆ ಮೈನಸ್ ಇದ್ರೆ ಏನು ಮಾಡಬೇಕು? 1 ಕಡಿಮೆ ಬರಿಬೇಕು. ಬರದೆ. ಮಧ್ಯದಲ್ಲಿ ಮೈನಸ್ ಇದ್ರೆ ಏನು ಮಾಡಬೇಕು?
ಮುಂದ್ಗಡೆ ಮೈನಸ್ ಬರೀಬೇಕು. ನೋಡಿ ಎಲ್ಲಾದ್ರದ್ದು ಆಂಪ್ಲಿಟ್ಯೂಡ್ ಬಂದೋಯ್ತು. ಎಷ್ಟು ಚೆನ್ನಾಗಿ ನೆನ್ಪಿಟ್ಕೋಬಹುದು ತುಂಬ ಈಸಿಯಾಗಿ. ಮುಂದಿನ ಕ್ವಶನ್ಗೆ ಹೋಗೋಣ. ನೀವೇ ಹೇಳ್ಬೇಕು ಈಗ. ನೋಡಿ ಏನು ಹೇಳ್ತೀರಾ ಅಂತ ನೋಡೋಣ. √3/2 √3/2 ಅಂತ ಯಾವ ಆ್ಯಂಗಲಿಗೆ ಬರುತ್ತೆ? ಕಾಸಲ್ಲಿ 30 ಡಿಗ್ರಿ. ಹೌದಾ? 30 ಡಿಗ್ರಿ ತಾನೆ. 30 ಡಿಗ್ರಿ ಅಂದ್ರೆ ಏನು? π/6 ಸಿಸ್. ಮಧ್ಯದಲ್ಲಿ ಮೈನಸ್ ಬಂದ್ರೆ ಏನು ಮಾಡಬೇಕು? -π/6. ಮುಂದ್ಗಡೆ ಮೈನಸ್ ಬಂದ್ರೆ ಏನು ಮಾಡಬೇಕು? ಅದನ್ನ ಹೇಗಿತ್ತು ಹಾಗೇ ಬರಿಬೇಕು. ಒಂದು ಕಡಿಮೆ ಬರಿಬೇಕು. 5π/6. ನೋಡಿ ಚೆನ್ನಾಗಿ ನೆನ್ಪಿಟ್ಕೋಬಹುದು ಬೇಗ. ಸಿಸ್ ಈ 2ನ ಕೆಳಗ್ತಾ ನೋಡಿ, ಎರಡು ಕಡೆ ಮೈನಸ್ ಇದೆ. √3/2 ಅಂತ ಯಾವ್ದಕ್ಕೆ ಬರುತ್ತೆ? π/6ಗೆ ಬರುತ್ತೆ. ಒಂದು ಕಡಿಮೆ ಬರೆದ್ರೆ 5π/6 ಆಯಿತು. ಮುಂದ್ಗಡೆ ಒಂದು ಮೈನಸ್ ಸೇರಿಸಬೇಕು. ಎರಡೂ ಬರಬೇಕಾಗುತ್ತೆ. ಒಂದು ಕಡಿಮೆನೂ ಬರಿಬೇಕು, ಮೈನಸ್ ಬರಬೇಕು. ಇಲ್ಲೂ ಮೈನಸ್ ಇದೆ, ಇಲ್ಲೂ ಮೈನಸ್ ಇದೆ. ಅದಕ್ಕೋಸ್ಕರ ಆ ರೀತಿ ಬರೆದ್ವಿ. ಅದೇ ರೀತಿ ಇದಕ್ಕೆ ಬರೆದ್ರೆ ಸಿಸ್ ಆಫ್ ಏನು ಬರುತ್ತೆ ಅಂತ ನೋಡೋಣ. ಈ 2ನ ಕೆಳಗೆ ತಗೊಂಡು ಹೋಗ್ತೀನಿ. 1/2 ಆಯಿತು. 1/2 ಅಂತ ಕಾಸಲ್ಲಿ ಯಾವಾಗ ಬರುತ್ತೆ? π/3 -π/3. ಹೇಳ್ತೀರಾ ಇದಕ್ಕೆ ಏನು ಬರುತ್ತೆ ಅಂತ? 3ಗಿಂತ ಒಂದು ಕಡಿಮೆ ಬರಿಬೇಕು. ಅಂದ್ರೇನು? 2π/3. ಹಾಗೆ ಇದಕ್ಕೇನು ಬರಿಬೋದು? -2π/3. ಒಂದು ಕಡಿಮೆನೂ ಬರಿಬೇಕು, ಸೈನು ಚೇಂಜ್ ಮಾಡಬೇಕು ಅಲ್ವಾ? ಅದೇ ರೀತಿ ನಿಮಗೆ ಈ ಒಂದೊಂದೇ ವ್ಯಾಲ್ಯೂ ಇರುವಂಥ ಇದರಲ್ಲಿ ಹೇಗೆ ನಾವು ಆನ್ಸರ್ ಬರೆಯೋದು ಅಂತ ನೋಡೋಣ. 1 × ಸಿಸ್ ಅಂತ ಬರ್ಕೋಣ. ನೋಡಿ 1 ಅಂತ ಹೇಳಿ ಬರೀ ರಿಯಲ್ ಪಾರ್ಟ್ ಇರೋದ್ರಿಂದ, ರಿಯಲ್ ಪಾರ್ಟ್ ಅಂದರೆ ಕಾಸಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ? ಇಷ್ಟುವೆ ಕಾಸಲ್ಲಿ ಯಾವಾಗ ಬರುತ್ತೆ? 1 cos 0 ಡಿಗ್ರಿ 1. -1 ಯಾವಾಗ ಬರುತ್ತೆ? ಕಾಸಲ್ಲಿ π ಬಂದಾಗ 1 ಬರುತ್ತೆ. ಐ ಅಂತ ಹೇಳಿದ್ರೆ ಏನು? ಇಮ್ಯಾಜಿನರಿ ಪಾರ್ಟ್. ಇಮ್ಯಾಜಿನರಿ ಪಾರ್ಟ್ ಪಕ್ಕ ಏನಿದೆ? ಏನೂ ಇಲ್ಲ ಅಂದರೆ 1 ಇದೆ. 1 ಯಾವಾಗ ಆಗುತ್ತೆ? ಸೈನು π/2 ಆದಾಗ ಆಗುತ್ತೆ. ಅದೇ ರೀತಿ -1 ಯಾವಾಗ ಆಗುತ್ತೆ? -π/2 ಆದಾಗ ಆಗುತ್ತೆ. ನೋಡಿ ಸೈನ್ ಚೇಂಜ್ ಮಾಡಬೇಕು. ಐ ಪಕ್ಕ ಬಂದಾಗ ಸೈನ್ ಚೇಂಜ್ ಮಾಡ್ಬಿಟ್ಟು ಬರೆದ್ರೆ ಆಯಿತು. ನೋಡಿ ಈ ಥರ ಒಂದು 16 ವ್ಯಾಲ್ಯೂ, ಈ 16 ವ್ಯಾಲ್ಯೂಸ್ನ ನೀವು ನೆನ್ಪಿಟ್ಕೊಂಡ್ರೆ, ಈ ಥರ ಸೈನ್ ಚೇಂಜ್ ಆದಾಗ ಒಂದು ಕಡಿಮೆ ಬರೀತೀನಿ, ಈ ಥರ ನೆನ್ಪಿಟ್ಕೊಂಡ್ಬಿಟ್ರೆ ಬೇರೆ ಪ್ರಾಬ್ಲಮ್ಗಳನ್ನ ತುಂಬ ಈಸಿಯಾಗಿ ಮಾಡ್ಬೋದು. ಮುಂದಿನ ಕ್ವಶನ್ಗೆ ಹೋಗೋಣ. Question number 14. Argument of 1 + i divided by 1 + √3i. Option 1 π/4, option 2 π/3, option 3 -π/12, option 4 π/2. ನೋಡಿ ನ್ಯೂಮರೇಟರ್ ನಮ್ಗೆ ಗೊತ್ತಿದೆ, ಡೈರೆಕ್ಟಾಗಿ ಬರ್ಕೋಬೋದಲ್ವ ಅದನ್ನು. ಏನು ಬರುತ್ತೆ ಹೇಳಿ? 1 + i ಅಂದರೆ √2 ಬರುತ್ತೆ. ನಾನು ಹೇಳಿದ್ದೀನಿ ನಿಮಗೆ 1 ಬಂದಾಗ √2, 1 ಮತ್ತು √3 ಬಂದಾಗ ಸಿಸ್ ಅಂತ ಬರ್ಕೊಳ್ಳೋಣ. 2 ಬರುತ್ತೆ ಅಲ್ವಾ? ಸಿಸ್ ಅಂತ ನೋಡೋಣ. ಏನಂತ ಬರೆಯೋಣ ಹಾಗಾದರೆ? 1 ಬಂದಾಗ ನಾವು ಫಸ್ಟ್ ಮಾಡಿದ್ವಿ ನೋಡಿ, π/4 ಅದು ಬರುತ್ತೆ ಅಲ್ವಾ? 1 + √3i, 1 + √3i ಅಂದರೆ ಏನು ಬರುತ್ತೆ? ಈ 2ನ ನಾವು 1ನ ಕೆಳಗೆ ತೊಗೊಂಡು ಹೋದರೆ 1/2 ಆಗುತ್ತೆ. 1/2 ಅಂದರೆ ಏನಾಗುತ್ತೆ? π/3. ಕರೆಕ್ಟ್ ಅಲ್ವಾ? ನೋಡಿ ಲಾಗರಿದಮ್ನ ಪ್ರಾಪರ್ಟಿ ಗೊತ್ತಿದೆ ನಿಮಗೆ, ತುಂಬ ಚೆನ್ನಾಗಿ ಗೊತ್ತಿದೆ ಲಾಗರಿದಮ್ ಪ್ರಾಪರ್ಟಿ. ಏನು? log a + log b = ಏನು? log ab. ಹೌದಾ? ಆ್ಯಡ್ ಆಗ್ತಿದ್ರೆ, ಮಲ್ಟಿಪ್ಲೈ ಆಗ್ತಿದ್ರೆ ಒಳಗಡೆ ಮಲ್ಟಿಪ್ಲೈ ಮಾಡಿ ಬರೀತೀವಿ. ಆ್ಯಡ್ ಆಗ್ತಿದ್ರೆ ಮಲ್ಟಿಪ್ಲೈ ಆಗುತ್ತೆ. log a - log b ಆದರೆ log a/b ಆಗುತ್ತೆ. ಹೌದಾ? ಸೊ ಅದೇ ರೀತಿ ಇದರಲ್ಲೂ ಸಹಿತ ಇದೆಷ್ಟು ಡಿಗ್ರಿ ಇದೆ? ಇದು 45 ಡಿಗ್ರಿ ಇದೆ. ಇದು 60 ಡಿಗ್ರಿ ಇದೆ. -60 ಡಿಗ್ರಿ. ಇದು ಡಿವೈಡ್ ಆಗ್ತಿದ್ರೆ ನೀವು ಸಬ್ಟ್ರ್ಯಾಕ್ಟ್ ಮಾಡಿ ಆಂಪ್ಲಿಟ್ಯೂಡ್ನ, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ ತುಂಬ ಈಸಿಯಾಗಿ. ಸೊ ಏನರ್ಥ? ಆರ್ಗ್ಯುಮೆಂಟ್ ಆಫ್ z1/z2 ಅಂತ ಇದ್ರೆ ಆರ್ಗ್ಯುಮೆಂಟ್ ಆಫ್ z1 - ಆರ್ಗ್ಯುಮೆಂಟ್ ಆಫ್ z2 ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಏನದು? 45 ಡಿಗ್ರಿ -60 ಡಿಗ್ರಿ, ದಟ್ ಈಸ್ -15 ಡಿಗ್ರಿ ಬರುತ್ತೆ. ರೇಡಿಯನಲ್ಲಿ ಬರೆಯೋದಾದರೆ -π/12 ಆನ್ಸರ್ ಆಗುತ್ತೆ. -π/12, ದಟ್ ಈಸ್ ಆಪ್ಷನ್ 3 -π/12 ಆನ್ಸರ್ ಆಗುತ್ತೆ. ನೋಡಿ ನಾವು ಈ ಥರ ಬೇಗನೆ ಕಲ್ತ್ಕೊಂಡಿದ್ದು, ಈ ಥರ ಬರೆಯೋಕ್ಕೆ ಕಲ್ತಿದ್ರಿಂದ ಅಡ್ವಾಂಟೇಜ್ ಏನು? ಯಾರು ಈ ಮಾಡಲಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಅವ್ರು ಕೇಳಿರೋದು ಆರ್ಗ್ಯುಮೆಂಟನ್ನು ನೋಡಿಕೊಂಡು ನಾವು ಮುಂದೆ ಪ್ರಾಬ್ಲಮ್ ಮಾಡ್ತಾ ಹೋದರೆ ಆಯಿತು. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 15. z = 1 + 7i divided by 2 - i whole square. ನಾನು ನಿಮ್ಗೆ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ, ಅದನ್ನು ಯೂಸ್ ಮಾಡಿಕೊಂಡು ಇದನ್ನು ಸಿಂಪ್ಲಿಫೈ ಮಾಡೋಣ. 1 + 7i divided by what is 2 - i whole square? 4 + i square - 4i. ಕರೆಕ್ಟಾ? a - b whole square ಫಾರ್ಮುಲಾ ಹಾಕೊಂಡಿದ್ದೀನಿ. i ಸ್ಕ್ವೇರ್ ಅಂದ್ರೆ ಏನಪ್ಪ? -1. 3 - 1 ಏನು? 4 - 1 ಏನು? 3 -4i ಆಯಿತು. ಹೌದಾ? ವಿಚ್ ಈಸ್ ಈಕ್ವಲ್ ಟು, ನೋಡಿ ಇದನ್ನು
1 plus 7i divided by 3 minus 4iನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು? ಡೈರೆಕ್ಟಾಗಿ ಬರೆಯೋಣ ಇದನ್ನು. ನೋಡಿ, ನಾವು ಆಗಲೇ ಹೇಳ್ಕೊಟ್ಟಿದ್ದೆ ನಿಮಗೆ 3 ಮತ್ತು 4 ಏನು, 3 ಸ್ಕ್ವೇರ್ 9, ಇದೇನಿದು 16, 25 ಬಂತು. ಇದು ಸಹಿತ 25 ಆಗುತ್ತೆ. 3 1s 3, 7 ಇಂಟು ಮೈನಸ್ 4 ಮೈನಸ್ 28. ನೋಡಿ ಎಷ್ಟು ಜನ ಬಂತು? ಮೈನಸ್ 25ನ ರಿಯಲ್ ಪಾರ್ಟ್ ಬಂದೋಯ್ತು. ಎಷ್ಟು ಬೇಗ ಬರೆದ್ವಿ? ಇಂಟು ಐ. ಈಗ ಇಮ್ಯಾಜಿನರಿ ಪಾರ್ಟ್ ಬರೆಯೋದು ನೋಡೋಣ ಹೇಗೆ ಅಂತ. ನೋಡಿ, 7 ಇಂಟು 3 ಈ ಕಡೆ ಮಲ್ಟಿಪ್ಲೈ ಮಾಡಬೇಕಾ? 7 ಇಂಟು 3 ಏನಾಯಿತು? 21. ಮೈನಸ್ 4 ಇಂಟು 1 ಏನು? ಮೈನಸ್ 4 ಇಂಟು 1 ಮೈನಸ್ 4. ಆದರೆ ಮೇಲ್ಗಡೆ ಹೋಗ್ಬೇಕಾದ್ರೆ ಬರಿಬೇಕಾದ್ರೆ ಏನು ಬರಿಬೇಕು ಅಂತ ಹೇಳಿದೆ ನಾನು? ಪ್ಲಸ್ 4. 21 ಪ್ಲಸ್ 4 ಏನಾಯಿತು? 25. ನೋಡಿ, ಎರಡು ಸಿಂಪ್ಲಿಫೈ ಮಾಡಾದ್ಮೇಲೆ ಏನು ಬರುತ್ತೆ? ಮೈನಸ್ 1 ಪ್ಲಸ್ ಐ ಬಂತು. ನಾನು ನಿಮ್ಗೆ ಆಗಲೇ ಹೇಳಿದೆ √2 ಅಂತ ಬರಿಬೇಕು. 1 1 ಇದ್ದಾಗ √2 ಬರೆದು ಓಕೆ. π/4 ನಂತೂ ಬರಿಲೇಬೇಕು. ಮುಂದ್ಗಡೆ ಮೈನಸ್ ಇದೆ, ಮುಂದ್ಗಡೆ ಮೈನಸ್ ಇದೆ, ನೋಡ್ತಾ ಇದ್ದೀರಾ? ಏನು ಮಾಡ್ಬೇಕು ಇದನ್ನ? 3π/4 ಅಂತ ಬರಿಬೇಕು. ನೋಡೋಣ ಆನ್ಸರ್ಸ್ ನೋಡೋಣ. ಆನ್ಸರ್ ಮಾಡ್ಯುಲಸ್ √2 ಅಂತ ಎಲ್ಲರೂ ಉಂಟಾ ನೋಡೋಣ. ಇಲ್ಲ ಇಲ್ಲ, ಇದು ಆಂಪ್ಲಿಟ್ಯೂಡ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಲ್ಲ. ಸೊ ಆಂಪ್ಲಿಟ್ಯೂಡ್ 3π/4 ಎಲ್ಲಿದೆ ನೋಡೋಣ. ಯಾವ್ದು ಆನ್ಸರ್? ಫೋರ್ತ್ ಆಪ್ಷನ್ ಆನ್ಸರ್ ಆಗುತ್ತೆ. ಆಂಪ್ಲಿಟ್ಯೂಡ್ ಆಫ್ ಝಡ್ ಈಸ್ 3π/4. ಫೋರ್ತ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 15. ಮುಂದಿನ ಕ್ವಶನ್ ಹೋಗೋಣ. ಐಲರ್ ಫಾರ್ಮ್ ಆಫ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಎರಡೂ ಒಂದೇ. ಐಲರ್ ಫಾರ್ಮ್ ಅಂದರೂ ಒಂದೇ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂದರೂ ಒಂದೇ. ಇದೂ ಅಷ್ಟೇ. ಅದೇ ರೀತಿ ಮಲ್ಟಿಪ್ಲೈ ಮಾಡಿ ನಾನು ಇದರ ರಿಸಲ್ಟ್ನ ತಗೋತಾ ಇದ್ದೀನಿ. ನೋಡಿ, ಸ್ವಲ್ಪ ಬೇಗ ಬೇಗ ಮಾಡೋಣ. ಡೈರೆಕ್ಟಾಗಿ ಬರೆದು ಕ್ಯಾಲ್ಕುಲೇಟ್ ಮಾಡೋ ಥರ ಮಾಡೋಣ. 5 ಸ್ಕ್ವೇರ್ ಏನು? 25. √3 ಹೋಲ್ ಸ್ಕ್ವೇರ್ ಏನು? 3. 25 ಪ್ಲಸ್ 3 ಏನು? 28. ತಗೊಂಡು ಬಂದು ಇಲ್ಲಿ ಬರಿತಾ ಇದ್ದೀನಿ. 28 ಕರೆಕ್ಟಾ? ಅದಾದಮೇಲೆ 5 2s ಏನು? 10. ಈ ಕಡೆ 6√3 ಇಂಟು 3. 6√3 ಇಂಟು 3 ಏನು? ಇಟ್ ಈಸ್ 18. ಎಷ್ಟು ಬಂತದು? 28. ನೋಡಿ, ಎರಡು 28 ಮತ್ತು 28 ಬಂತು. ಎರಡು ಕ್ಯಾನ್ಸಲ್ ಆಯಿತು. ಹೌದಾ? ಸೊ ಏನು ಬರ್ತಾಗ 1 ಪ್ಲಸ್ ಐ ಬಂತು. 1 ಪ್ಲಸ್ ಐ ಏನು ಚೆನ್ನಾಗಿ ಗೊತ್ತು ನಿಮಗೆ? ಮೊದಲನೇ ರಿಸಲ್ಟ್ ನಾವು ಡಿಸ್ಕಸ್ ಮಾಡಿದ್ವಿ. √2 ಇಂಟು ಸಿಸ್ ಅಂದರೆ ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಇದೇನು ಬರುತ್ತೆ? π/4 ಬರುತ್ತೆ. ಸಾರಿ, next question number 16. The Euler form of 2 plus 6√3i divided by 5 plus √3i is ಅಂತ ಕೇಳಿದ್ದಾರೆ. ಐಲರ್ ಫಾರ್ಮ್ ಅಂದರೂ ಒಂದೇ, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಂದರೂ ಒಂದೇ. ನಾನು ನಿಮ್ಗೆ ಆಗಲೇ ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡಬೇಕಿದನ್ನ ಅಂತ. 5ನ ಸ್ಕ್ವೇರ್ ಏನು? 25. √3 ಹೋಲ್ ಸ್ಕ್ವೇರ್ ಏನು? 3 ಆಗುತ್ತೆ. 25 ಪ್ಲಸ್ 3 ಏನಾಗುತ್ತೆ? 28 ಆಗುತ್ತೆ. ಅದನ್ನು ಡಿನಾಮಿನೇಟರ್ ಬರ್ಕೋತಾ ಇದ್ದೀನಿ. 28 ಕರೆಕ್ಟ್ ಅಲ್ವಾ? ಐ ಬಂತು. ನೆಕ್ಸ್ಟ್ ಈಗ ಇದನ್ನು ನ್ಯೂಮರೇಟರ್ನ ಬರೀಬೇಕು. ಏನಾಗುತ್ತಾಗ 5 2s 10 ಪ್ಲಸ್ √3 ಇಂಟು √3 ಏನಾಯಿತು? 3 ಆಯಿತು. 3 ಇಂಟು 6 18 ಆಯಿತು. 28 ಬಂತು. ರಿಯಲ್ ಪಾರ್ಟ್ ಕರೆಕ್ಟ್ ಆಗಿದೆ ಅಲ್ವಾ? 28. ಈಗ ನೋಡಿ, 6√3 ಕ್ರಾಸ್ ಆಗಿ ಡೌನ್ವರ್ಡ್ಸ್ ಬರೋಣ. 6√3 ಇಂಟು 5 ಏನಾಗುತ್ತೆ? 30√3 ಆಗುತ್ತೆ. ಅಪ್ವರ್ಡ್ಸ್ ಹೋದಾಗ ಏನಾಗುತ್ತೆ? 2√3 ಆಗುತ್ತೆ. ಆದರೆ ಮೇಲ್ಗಡೆ ಹೋಗೋದ್ರಿಂದ ನಾವು ಸೈನ್ ಚೇಂಜ್ ಮಾಡಿ ಬರೀಬೇಕಾಗತ್ತೆ. -2√3 ಆಗುತ್ತೆ. ಫೈನಲ್ ಆನ್ಸರ್ ಈಸ್ 28√3 ಬರುತ್ತೆ. 28√3 ನಾನು ಇಮ್ಯಾಜಿನರಿ ಪಾರ್ಟ್ ಆಗಿ ಬರಿತಾ ಇದ್ದೀನಿ. ಸೊ 28 ಮತ್ತು 28 ಕ್ಯಾನ್ಸಲ್ ಆಯಿತು. 28 ಮತ್ತು 28 ಕ್ಯಾನ್ಸಲ್ ಆಯಿತು. ಆನ್ಸರ್ ಬಂತು 1 ಪ್ಲಸ್ √3i ಅಂತ. ನಿಮ್ಗಾಗಲೇ ಗೊತ್ತಿದೆ 1 √3 1 ಎರಡು ಬಂದಾಗ 2 ಬರಿಬೇಕು. ಇಂಟು ಸಿಸ್ ಅಂತ ಬರೆದು ಬ್ರ್ಯಾಕೆಟ್ ಹಾಕೋಣ. ಏನು ಬರಿಬೇಕು ಹೇಳ್ತೀರಾ? 1/2. 1/2 ಅಂದ್ರೇನು? π/3. 2 ಸಿಸ್ π/3. ಇದರ ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಹೇಗೆ ಬರೆಯೋದು? ಇದನ್ನ 2ನ ಹಾಗೆ ಇಟ್ಕೋತೀವಿ. ಇ ಬರಿಬೇಕು. r ಇಂಟು ಇ ಪವರ್ ಐ ಥೀಟಾ. ಇದನ್ನು ನಾವು ಐಲರ್ ಫಾರ್ಮ್ ಅಂತ ಕರಿತೀವಿ. 2 ಇಂಟು ಇ ಪವರ್ ಐ π/3. ಕರೆಕ್ಟಾ? ಇದರ ಆ್ಯಂಗಲ್ನ ನಾವು ಇಲ್ಲಿ ಬರೆದ್ಬಿಟ್ರೆ ಆಯಿತು. ಇದು ಮಾಡ್ಯುಲಸ್ ಇಲ್ಲಿ ಬರೆದ್ರೆ ಆಯಿತು ಅಷ್ಟೇ. 2 ಇಂಟು ಇ ಪವರ್ ಐ π/3 ಆನ್ಸರ್ ಆಗುತ್ತೆ. ಅದು ಆಪ್ಷನ್ ನಂಬರ್ 4ಅಲ್ಲಿದೆ. ಹಾಗಾಗಿ ಫೋರ್ತ್ ಆಪ್ಷನ್ 2 ಇಂಟು ಇ ಪವರ್ ಐ π/3 ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 16. ಓಕೆ, ಮುಂದಿನ ಕ್ವಶನ್ಗೆ ಹೋಗೋಣ. ಮುಂದಿನ ಕಾನ್ಸೆಪ್ಟ್ ನೋಡೋಣ. ಅದಕ್ಕಿಂತ ಮುಂಚೆ ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್.
ಯಾವುದಾದ್ರೂ ಒಂದು ಕಾಂಪ್ಲೆಕ್ಸ್ ನಂಬರ್ನ ಕೊಟ್ಟರೆ z ಇಸ್ ಈಕ್ವಲ್ ಟು a ಪ್ಲಸ್ ಐ ಬಿ ಅಂತ ಹೇಳಿ ಇದರ ಮಾಡ್ಯುಲಸ್ನ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರೆ ಏನು ಮಾಡ್ತೀರಾ, ರೂಟ್ ಆಫ್ ರಿಯಲ್ ಪಾರ್ಟ್ ಸ್ಕ್ವೇರ್ ಪ್ಲಸ್ ಇಮ್ಯಾಜಿನರಿ ಪಾರ್ಟ್ ಸ್ಕ್ವೇರ್ ಮಾಡ್ತೀವಿ. ಹೌದಾ, ಇದನ್ನು ನಾವು ಮಾಡ್ಯುಲಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಹಾಗೆ ಮಾಡ್ಯುಲಸ್ಗೆ ಬೇಕಾದಷ್ಟು ಪ್ರಾಪರ್ಟಿ ಇದೆ. ಮಾಡ್ಯುಲಸ್ ಆಫ್ z ಸ್ಕ್ವೇರ್ ಅಂದರೆ ನಾವು ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, z ಇಂಟು z ಬಾರ್ ಮಾಡ್ಬೋದಲ್ವಾ. ಅದೇ ರೀತಿ ಮಾಡ್ಯುಲಸ್ ಆಫ್ z1 ಇಂಟು ಮಾಡ್ಯುಲಸ್ ಆಫ್ z2 ಇದ್ರೆ ನೀವು ಇಂಡಿವಿಜುವಲ್ ಆಗಿ ಬರ್ಕೋಬಹುದು, ಮಾಡ್ಯುಲಸ್ ಆಫ್ z1 ಇಂಟು ಮಾಡ್ಯುಲಸ್ ಆಫ್ z2 ಅಂತ. ಅದೇ ರೀತಿ ಮಾಡ್ಯುಲಸ್ ಆಫ್ z1 ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ z2 ಅಂತ ಇದ್ರೆ ನೀವು ಇದನ್ನ ಮಾಡ್ಯುಲಸ್ ಆಫ್ z1 ಮತ್ತೆ ಮಾಡ್ಯುಲಸ್ ಆಫ್ z2 ಅಂತ ಸ್ಪ್ಲಿಟ್ ಮಾಡಿ ಬರೀಬಹುದು. ಆದರೆ ಮಾಡ್ಯುಲಸ್ ಆಫ್ z1 ಪ್ಲಸ್ ಮಾಡ್ಯುಲಸ್ ಆಫ್ z2 ಯಾವುದೇ ಕಾರಣಕ್ಕೂ ಏನು ಈಕ್ವಲ್ ಟು ಇಂಡಿವಿಜುವಲ್ ಮ್ಯಾಗ್ನಿಟ್ಯೂಡ್ಗೆ ಈಕ್ವಲ್ ಆಗಲ್ಲ. ಮತ್ತೆ ಇದೇ ರೀತಿ ಇದೊಂದು ಕೇರ್ಫುಲ್ ಆಗಿರಿ, ಮಾಡ್ಯುಲಸ್ ಆಫ್ z1 ಮೈನಸ್ z2 ಸಹಿತ ಅದಕ್ಕೆ ಈಕ್ವಲ್ ಆಗಲ್ಲ. ಇದಕ್ಕೆ ಮಾತ್ರ ರೆಸ್ಟ್ರಿಕ್ಷನ್ ಇದೆ, ಬೇರೆದಕ್ಕೆಲ್ಲ ನೀವು ಈ ಥರ ಸ್ಪ್ಲಿಟ್ ಮಾಡಿ ಬರಿಬೋದು. ಇದನ್ನು ನಾವು ಇನ್ಇಕ್ವಾಲಿಟಿ ಒಳಗಡೆ ಡಿಸ್ಕಸ್ ಮಾಡ್ತೀವಿ. ದಿಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ z1 ಪ್ಲಸ್ ಮಾಡ್ಯುಲಸ್ ಆಫ್ z2 ಆಗುತ್ತೆ. ಆಯಿತಾ, ಈ ರೀತಿ ರಿಸಲ್ಟ್ಗಳು ನಿಮ್ಗೆ ಗೊತ್ತಿದ್ರೆ ಮುಂದಿನ ಪ್ರಾಬ್ಲಮ್ಗಳನ್ನ ನಾವು ತುಂಬ ಈಸಿಯಾಗಿ ಮಾಡ್ಬೋದು. ನೋಡೋಣ ಮುಂದಿನ ಪ್ರಾಬ್ಲಮ್ ಏನು ಅಂತ. ಫಸ್ಟ್ ಪ್ರಾಬ್ಲಮ್ ನೋಡಿ, ಕ್ವಶನ್ ನಂಬರ್ 17. ಕ್ವಶನ್ ನೋಡಬೇಕು. ಇಫ್ 1 ಮೈನಸ್ ಐ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಐ ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಅಂತಿದೆ. ಯಾವುದೇ ಪ್ರಾಬ್ಲಮ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಥರ ಸಮಥಿಂಗ್ ಕಾಂಪ್ಲೆಕ್ಸ್ ನಂಬರ್ನ ಪ್ರಾಬ್ಲಮ್ ಬಂದಾಗ ಸ್ಕ್ವೇರ್ ಅಂತ ಬಂದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಈ ಥರ ಆ್ಯಡ್ ಆಗಿ ಅಥವಾ ಎಮ್ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬಂದಾಗ ನಿಮ್ಮ ತಲೆಯಲ್ಲಿ ಫಸ್ಟ್ ಬರಬೇಕಾಗಿರೋ ಐಡಿಯಾ ಏನಂದರೆ ಎರಡೂ ಕಡೆ ನಾನು ಮಾಡ್ಯುಲಸ್ ಅಪ್ಲೈ ಮಾಡಬೇಕು ಅಂತ. ಏನು ಮಾಡ್ಯುಲಸ್ ಅಪ್ಲೈ ಮಾಡಿದ್ರೆ ಹೋಲ್ ಮಾಡ್ಯುಲಸ್ನ ಅಪ್ಲೈ ಮಾಡ್ಕೋಬಹುದು ಅಲ್ವಾ. ಎ ಪ್ಲಸ್ ಐ ಬಿ ಇದರಲ್ಲೂ ಸಹಿತ ಹೋಲ್ ಮಾಡ್ಯುಲಸ್ ಬರುತ್ತೆ. 1 ಮೈನಸ್ ಐ ಎಕ್ಸ್ 1 ಪ್ಲಸ್ ಐ ಎಕ್ಸ್ ನೋಡಿ, ಇದ್ರ ಮಾಡ್ಯುಲಸ್ನ ನಾವು ಇಂಡಿವಿಜುವಲ್ ಬರಿಬೋದು. ಹೌದಾ, ಇಂಡಿವಿಜುವಲ್ ಆಗಿ ಮಾಡ್ಯುಲಸ್ ಹಾಕ್ಬೋದು ಅಂತ ನಾನು ನಿಮ್ಗೆ ಹೇಳಿದೆ ಆಗಲೇ. ಹಾಗಾದ್ರೆ ಇಂಡಿವಿಜುವಲ್ ಮಾಡ್ಯುಲಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ, ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ, ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ನೋಡಿ ಎಲ್ಲ ಕಡೆ ಮಾಡ್ಯುಲಸ್ಸು ಎರಡು ಸೇಮ್ ಇರೋದ್ರಿಂದ ಕ್ಯಾನ್ಸಲ್, 1 ಬಂತು. ಈ ಸ್ಕ್ವೇರ್ ರೂಟ್ನ ಈ ಕಡೆ ಶಿಫ್ಟ್ ಮಾಡೋಣ, 1 ಸ್ಕ್ವೇರ್ ಬರುತ್ತೆ. ದಟ್ ಈಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಏನು ಬಂತು ವ್ಯಾಲ್ಯೂ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ ಆಪ್ಷನ್ 1 ಆನ್ಸರ್ ಆಗುತ್ತೆ ಇದಕ್ಕೆ. ನೋಡಿ ನೆನ್ಪಿಡಿ, ಯಾವಾಗಲೂ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಈ ಥರದ್ದೆಲ್ಲ ನೋಡಿದಾಗ ಮಾಡ್ಯುಲಸ್ ಹಾಕಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗಬೇಕು. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 18. If 1 plus i into 2 plus i into 1 plus 3i dot 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 1 plus ni is equal to a plus ib. ನೋಡ್ತಾ ಇದ್ದೀರಾ, ದೆನ್ 2 ಅಂತ ಕೇಳಿದ್ದಾರೆ. ಈ 2ಗೂ ಮತ್ತು ಈ 1 ಪ್ಲಸ್ ಐಗೂ ಏನೋ ಸಂಬಂಧ ಇದೆ ಅಲ್ವಾ. ಏನು ಸಂಬಂಧ ಇದೆ ನೋಡಿ ನೋಡೋಣ. ಇದ್ರ ಮಾಡ್ಯುಲಸ್ ಏನು ಹೇಳಿ, ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ರೂಟ್ 2 ತಾನೆ, ರೂಟ್ 2 ಇದೆ, ಆದರೆ ಇಲ್ಲಿ 2 ಇದೆ ಅಷ್ಟೇ. ಇದ್ರ ನೋಡಿ ಏನಾಗುತ್ತೆ, ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ ಎಷ್ಟಾಯಿತು, 1 ಪ್ಲಸ್ 4 5 ಆಯಿತು, ರೂಟ್ 5 ಅಂದರೆ ಏನಾಯ್ತು ಇಲ್ಲಿ 5. ಇದೇನಾಯಿತು, ರೂಟ್ 10 ಆಯಿತು. ಹೌದಾ, 1 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ 9 ಆಯಿತು, ರೂಟ್ 10 ಆಯಿತು. ಇಲ್ಲಿ ನೋಡಿದ್ರೆ 10 ಇದೆ. ಇಲ್ಲೂ ನೋಡ್ತಾ ಇದ್ದೀರಾ, ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇದೆ. ಹೌದಾ, 1 ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇದ್ರೆ ರೂಟ್ ಇಲ್ಲ, 1 ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇದೆ. ನೀವು ಎಲ್ಲರೂ ಗೆಸ್ ಮಾಡಿ ಹೇಳ್ಬೋದಾ ನಂಗೆ ಏನಂತ ಆನ್ಸರ್. ಇದೇನಾಗುತ್ತೆ ಹೇಳಿ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಇದ್ರದ್ದು ಆನ್ಸರ್ ಅದಕ್ಕೆ ವಿಥೌಟ್ ರೂಟ್ ನೀವು ಆನ್ಸರ್ ಬರೀಬೇಕಾಗುತ್ತೆ. ದಟ್ ಈಸ್ ಹೋಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ದಟ್ ಈಸ್ ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಬರೀ ಕ್ವಶನ್ನ ನೋಡ್ತಾ ಅಬ್ಸರ್ವ್ ಮಾಡೋದ್ರಿಂದ ನಿಮಗೆ ಐಡಿಯಾ ಬರುತ್ತೆ. ನಾನು ಇದನ್ನು ನೋಡಿ ಡಿಸೈಡ್ ಮಾಡಿದೆ, 1 ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಇದೆಯಲ್ಲ, ಎಲ್ಲ ಕಡೆ ಮಾಡ್ಯುಲಸ್ ಹಾಕಿದ್ರೆ ಅದು ಆ ಥರ ಆಗ್ಬೋದು ಅಂತ ಗೆಸ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದಕ್ಕೆ ಎಲ್ಲಾದ್ರದ್ದು ಮಾಡ್ಯುಲಸ್ ಕಂಡು ಹಿಡಿದು ಅದರ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಆಪ್ಷನ್ 3ನ ಆನ್ಸರ್ ಆಗಿ ಸೆಲೆಕ್ಟ್ ಮಾಡ್ಲಿಕ್ಕೆ ಆಯಿತು. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 19. If z is equal to root 3 plus I whole cube into 3i plus 4 whole square whole divided by 8 plus 6i whole square ಅಂತ ಇದೆ. ನಾನು ನಿಮ್ಗಾಗಲೇ ಹೇಳಿದೆ, ಮಾಡ್ಯುಲಸ್ ಆಫ್ z ಅಂತ ಡೈರೆಕ್ಟಾಗಿ ಹೇಳ್ಬಿಟ್ಟಿದ್ದಾರೆ. ಈ ಥರ ಮಲ್ಟಿಪ್ಲೈ ಆಗ್ತಾ ಇದ್ದರೆ, ಡಿವೈಡ್ ಆಗ್ತಾ ಇದ್ದರೆ ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಂಡಿವಿಜುವಲ್ ಆಗಿ ನೀವು ಮಾಡ್ಯುಲಸ್ನ ಹಾಕೋಬೋದು, ತಪ್ಪೇನಿಲ್ಲ ಅದರಲ್ಲಿ. ನೋಡಿ, ಮಾಡ್ಯುಲಸ್ ಆಫ್ z ಕ್ಯೂಬ್ ಅಂತಲೂ ಬರಿಬೋದು ನೀವು ಇದನ್ನು. ಅಂದರೆ ಏನಾಯಿತು, ಮಾಡ್ಯುಲಸ್ ಆಫ್ z ಅಂದರೆ ಇದರಲ್ಲಿ ರೂಟ್ 3 ಪ್ಲಸ್ ಐ ಬಂತು.
ಇಂಟು ಇದಕ್ಕೂ ಅಷ್ಟೇ ಮಾಡ್ಯುಲಸ್ ಆಫ್ 3i + 4 ಅಂತಲೂ ಬರ್ಕೋಬೋದು, ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ತಪ್ಪೇನಿಲ್ಲ. ಮಾಡ್ಯುಲಸ್ನ ಈ ಥರ ಇದ್ರ ಒಳಗಡೆನೂ ಸಹಿತ ನೀವು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. √3 ಮತ್ತು i ನಾವು ಈಗಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ವಾಟ್ ಈಸ್ √3 ಮತ್ತು iಗೆ ಮಾಡ್ಯುಲಸ್ 2 ಬಂದಿತ್ತು ಅಲ್ವಾ, 2³ ಇಂಟು ಇದು ಏನಾಗುತ್ತೆ 3² 9, ಇದೇನಿದು 4, √9 + 16 ಹೋಲ್ ಸ್ಕ್ವೇರ್, ಸ್ಕ್ವೇರು ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ನೆಕ್ಸ್ಟ್ 8 ಮತ್ತು 6 ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಪೈಥಾಗರನ್ ಟ್ರಿಪ್ಲೆಟ್ 8 6, ಇನ್ನೊಂದು ನಂಬರ್ ಏನು 10. ಹಾಗಾದರೆ ವಾಟ್ ಈಸ್ ದ ಮಾಡ್ಯುಲಸ್ ಆಫ್ 8 + 6i? ದಿಸ್ ವಿಲ್ ಬಿ 10². ಏನಾಯ್ತು ಹಾಗಾದರೆ 8 ಇಂಟು ಸ್ಕ್ವೇರ್ ರೂಟ್ ಆಫ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿದೆ ಅಲ್ವಾ, ಏನು ಉಳಿತಿಲ್ಲಿ 25 ಬಂತು, ಹೋಲ್ ಡಿವೈಡ್ ಬೈ 100 ಬಂತು. 25 1s 25 4s 4 1s 4 2s, ಆನ್ಸರ್ ಏನು ಬರುತ್ತೆ 2 ಬರುತ್ತೆ. ಯಾವುದು ಆಪ್ಷನ್ 1 2 ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಆಗುತ್ತೆ. ಕ್ವಶನ್ ನಂಬರ್ 20 ಹೋಗೋಣ. ದ ಮಿನಿಮಮ್ ವ್ಯಾಲ್ಯೂ ಆಫ್ mod of z-1 ಪ್ಲಸ್ mod of z-3. ನಿಮ್ಮೆಲ್ಲರಿಗೂ mod x ನ ಗ್ರಾಫ್ ಗೊತ್ತಿದೆ ಅಂತ ಅನ್ಕೋತೀನಿ ನಾನು ಅಲ್ವಾ. ಇದು ಏನು ಬೇರೆ ಏನಲ್ಲ, ಇದು ನಾವು ಕಾರ್ಟೀಷಿಯನ್ ಕೋಆರ್ಡಿನೇಟ್ ಸಿಸ್ಟಮಲ್ಲೇ ಬರಿತೀವಿ. ಹಾಗಾಗಿ ಮಾಡ್ಯುಲಸ್ ಆಫ್ ಎಕ್ಸ್ನ ವ್ಯಾಲ್ಯೂ ಇದು. ಈಗ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಬಂದು ಇದಕ್ಕೆ +1 ಅಂತ ಬರೆದ್ರೆ ಏನಾಗುತ್ತೆ, ಮಾಡ್ಯುಲಸ್ಸು 1 ಯೂನಿಟ್ ಮೇಲೆ ಹೋಗುತ್ತೆ, ಈ ಥರ 1 ಯೂನಿಟ್ ಮೇಲೆ ಹೋಗುತ್ತೆ. ಹೌದಾ ನೋಡಿ, ಇವಾಗ ಇದರ ಮಿನಿಮಮ್ ವ್ಯಾಲ್ಯೂ ಏನು mod xದು 0, ಈ mod x + 1 ಮಿನಿಮಮ್ ವ್ಯಾಲ್ಯೂ ಏನು 1, ಹೌದಲ್ವಾ. ಅದೇ ರೀತಿ ನನಗೆ ಹೇಳ್ಬೋದಾ, ಈ ಮಿನಿಮಮ್ ವ್ಯಾಲ್ಯೂ ಕೇಳಿರೋದ್ರಿಂದ ಮಾಡ್ಯುಲಸ್ ಆಫ್ z-1 ನ ಮಿನಿಮಮ್ ವ್ಯಾಲ್ಯೂ ಏನು ಹೇಗೆ ಕಂಡುಹಿಡಿಯೋದು? ಇದರ ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಇದು ಯಾವ ಜಾಗದಲ್ಲಿ 0 ಆಗುತ್ತೋ ಅದನ್ನು ನಾವು ಕ್ರಿಟಿಕಲ್ ಪಾಯಿಂಟ್ ಅಂತ ಕರಿತೀವಿ. ಝಡ್ಗೆ ಏನು ಹಾಕಿದ್ರೆ ಆನ್ಸರ್ 0 ಆಗುತ್ತೆ, 1 ಹಾಕಿದ್ರೆ 0 ಆಗುತ್ತೆ, ಹೌದಾ. ಈ ಮಾಡ್ಯುಲಸ್ ಆಫ್ ಝಡ್ಗೆ ಏನಾಗುತ್ತೆ ವ್ಯಾಲ್ಯೂ, ಯಾವಾಗ ಝಡ್ಗೆ ಏನು ಹಾಕಿದ್ರೆ ವ್ಯಾಲ್ಯೂ 0 ಆಗುತ್ತೆ, 3 ಆಗುತ್ತೆ. ನೀವು ಇದ್ರ ಗ್ರಾಫ್ ಬರೆದು ನೋಡಿದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾವ್ದು ಮಿನಿಮಮ್ ವ್ಯಾಲ್ಯೂ ಅಂತ. ಸೊ ಇದನ್ನು ಹಾಗೆ ಕಂಡುಹಿಡಿಯೋದಾದ್ರೆ ನೀವು ಈ ರೀತಿ ಮಾಡಿ, ಮಾಡ್ಯುಲಸ್ ಆಫ್ z-1 ಪ್ಲಸ್ ಮಾಡ್ಯುಲಸ್ ಆಫ್ z-3 ಅಂತಿದ್ದು ಈ ಥರ 2 ಟರ್ಮ್ ಕೊಟ್ಟಾಗ ಮಾಡ್ಯುಲಸ್ ಆಫ್ z-1ಗೆ ಝಡ್ಗೆ 1 ಹಾಕಿದ್ರೆ ಆನ್ಸರ್ 0 ಆಗುತ್ತೆ, ಇದಕ್ಕೆ 3 ಹಾಕಿದ್ರೆ ಆನ್ಸರ್ 0 ಆಗುತ್ತೆ. ನಿಮ್ಗೆ ಇದ್ರ ಮಿನಿಮಮ್ ವ್ಯಾಲ್ಯೂ ಬೇಕು ಅಂದರೆ ಇವೆರಡರದ್ದು ಡಿಫ್ರೆನ್ಸನ್ನು ತಗೊಳ್ಳಿ ಅಥವಾ ಡಿಸ್ಟೆನ್ಸನ್ನು ತಗೊಳ್ಳಿ, ನಿಮಗೆ ಇದರ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಅಥವಾ ಡಿಫ್ರೆನ್ಸ್ ಬಿಟ್ವೀನ್ 1 and 3? ಇಟ್ ಈಸ್ 2. ಆನ್ಸರ್ ಈಸ್ ಆಪ್ಷನ್ 2 ಆನ್ಸರ್ ಆಗುತ್ತೆ. ನೀವು ಇಲ್ಲ ಅಂದರೆ ಇದ್ರದ್ದು ಒರಿಜಿನಲ್ ಮೆಥಡ್ ಮಾಡಬೇಕು ಅಂದರೆ ಏನು ಹಾಕೋಬೇಕು, ಝಡ್ಗೆ x + iy ಹಾಕ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ತುಂಬ ಲೆಂಗ್ತಿ ಆಗುತ್ತದೆ, ಆ ಥರ ಮಾಡೋಕೆ ಹೋಗಬೇಡಿ, ತುಂಬ ಈಸಿ ಇದೆ. ಮಿನಿಮಮ್ ವ್ಯಾಲ್ಯೂ ಆಫ್ mod of z-1 ಪ್ಲಸ್ mod of z-3, ಈ ರೀತಿ ಯಾವುದೇ ವ್ಯಾಲ್ಯೂ ಕ್ವಶನ್ಸ್ಗಳು ಬಂದರೆ ಈ ಕ್ರಿಟಿಕಲ್ ಪಾಯಿಂಟ್ಗಳನ್ನ ಕಂಡುಹಿಡ್ಕೊಳ್ಳಿ. ಝಡ್ಗೆ ಏನು ಹಾಕಿದ್ರೆ 0 ಆಗುತ್ತೆ ನೋಡಿ, 1 ಹಾಕಿದ್ರೆ 0 ಆಗುತ್ತೆ, 3 ಹಾಕಿದ್ರೆ 0 ಆಗುತ್ತೆ. ಸೊ 1 ಮತ್ತು 3ನ ಮಧ್ಯ ಡಿಸ್ಟೆನ್ಸ್ 2 ಇದೆ, 2 ಇದರ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಕ್ವಶನ್ ನಂಬರ್ 20ಗೆ ಆಪ್ಷನ್ 2 ಆನ್ಸರ್ ಆಗುತ್ತೆ. ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ನಿಮ್ಗೆ ಗೊತ್ತಿದೆ, ಯಾವುದೋ ಒಂದು ನಂಬರ್ ತಗೋತೀನಿ ನಾನು 5 ಅಂತ. ವಾಟ್ ಈಸ್ ದ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ನೋಡೋಣ ಫಸ್ಟು. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಏನು ಅಂತ ತಿಳ್ಕೋಬೇಕು ಅಂದರೆ ನೋಡಿ, ನಾನು 5ಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 5 ಬರುತ್ತೆ ಆನ್ಸರ್, 1ಇಂದ ಮಲ್ಟಿಪ್ಲೈ ಮಾಡಿದ್ರೆ. ಅದಕ್ಕೆ ನಾವು ಇದನ್ನು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಕರಿತೀವಿ, ಆಗ್ಬೋದಾ. ಅದೇ ರೀತಿ 5 ಅಂತ ಇರುವಂಥ ನಂಬರ್ಗೆ ಏನೇನು ಆ್ಯಡ್ ಮಾಡಿದ್ರೆ 5 ಬರುತ್ತೆ, 0 ಆ್ಯಡ್ ಮಾಡಿದ್ರೆ ಬರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಅಡಿಟಿವ್ ಐಡೆಂಟಿಟಿ ಕರೆಕ್ಟ್ ಅಲ್ವಾ. ಅದೇ ರೀತಿ ಕಾಂಪ್ಲೆಕ್ಸ್ ನಂಬರಲ್ಲೂ ಅಷ್ಟೇ, ಯಾವುದಾದ್ರು ಒಂದು ಕಾಂಪ್ಲೆಕ್ಸ್ ನಂಬರ್ ಇದ್ದರೆ ಅದೇ ಕಾಂಪ್ಲೆಕ್ಸ್ ನಂಬರ್ ಬರಬೇಕು ಅಂದರೆ ಏನನ್ನು ಆ್ಯಡ್ ಮಾಡಬೇಕು, 0 + 0 i ಇಂಟು 0. ಇದನ್ನು ನಾವು ಅಡಿಟಿವ್ ಐಡೆಂಟಿಟಿ ಇನ್ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಅದೇ ರೀತಿ ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು, ನಿಮಗೆ ಝಡ್ಡೇ ಆನ್ಸರ್ ಬರಬೇಕು ಅಂದರೆ ಇದರ ರೆಸಿಪ್ರೋಕಲ್, ದಟ್ ಈಸ್ 1/z ಅಲ್ವಾ. ಸೊ ಇದನ್ನು ಮಲ್ಟಿಪ್ಲೈ ಮಾಡೋದ್ರಿಂದ ನಿಮಗೆ 1ಇಂದ ನಿಮಗೆ ಮಲ್ಟಿಪ್ಲೈ ಮಾಡಿದ್ರೆ i ಇಂಟು 0, ಇದನ್ನು ಮಲ್ಟಿಪ್ಲೈ ಮಾಡೋದು ನಿಮಗೆ ಝಡ್ಡೇ ಆನ್ಸರ್ ಬರುತ್ತೆ. ಸೊ ಅದನ್ನು ನಾವು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಕರಿತೀವಿ. ದಿಸ್ ಈಸ್ ಅಡಿಟಿವ್ ಐಡೆಂಟಿಟಿ ಆ್ಯಂಡ್ ದಿಸ್ ಈಸ್ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ. ಮುಂದಕ್ಕೆ ಹೋಗೋಣ, ಇನ್ವರ್ಸ್ ಅಂದರೆ ಏನು ಅಂತ ನೋಡೋಣ. 5 ಪ್ಲಸ್ ನನಗೆ ಹೇಳಿ, ಅಡಿಟಿವ್ ಐಡೆಂಟಿಟಿ ಏನು 0,
ಏನು ಬರೆದ್ರೆ ಇಲ್ಲಿದಾಗುತ್ತೆ -5 ಬರೆದ್ರೆ 0 ಬರುತ್ತೆ. ಅದಕ್ಕೆ ನಾವು ಇದನ್ನು ಅಡಿಟಿವ್ ಇನ್ವರ್ಸ್ ಅಂತ ಕರಿತೀವಿ. ಅದೇ ರೀತಿ 5 ಅಂತ ಇದೆ, ನಿಮ್ಗೆ ಆನ್ಸರ್ 1 ಬರಬೇಕು. ಯಾವುದನ್ನು ಮಲ್ಟಿಪ್ಲೈ ಮಾಡಬೇಕು? 1/5 ಇಂದ. ಅದಕ್ಕೋಸ್ಕರ ನಾವು ಇದನ್ನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಕರಿತೀವಿ. ಇದು ಅಡಿಟಿವ್ ಇನ್ವರ್ಸ್, ಇದು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್, ಸರಿನಾ? ಅದೇ ರೀತಿ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ a+ib ಅಂತ ಏನಾದರೂ ಕೇಳಿದ್ರೆ ನೀವೇನು ಮಾಡಬೇಕು? ಆನ್ಸರ್ 1 ಬರಬೇಕು. 1 ಬರಬೇಕು ಅಂದರೆ ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀರಾ? 1/a+ib ಇಂದ ಮಲ್ಟಿಪ್ಲೈ ಮಾಡಬೇಕು. 1/a+ib ನಾವು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಕರಿತೀವಿ. ಕ್ವಶನ್ಗೆ ಹೋಗೋಣ. ದ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ 3 + 4i ಏನು ಅಂತ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಏನು ಹೇಳಿ? 1/3 + 4i ಅಷ್ಟೇ. ಇದೇ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಆದರೆ ಐನ ಡಿನಾಮಿನೇಟರ್ ನಾವು ಇಟ್ಕೊಳ್ಳೋ ಹಾಗಿಲ್ಲ ಅಲ್ವಾ? ಅದಕ್ಕೋಸ್ಕರ ಏನು ಮಾಡ್ತೀರಾ? ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಏನು ಮಾಡ್ತೀರಾ? 3 - 4i ಮತ್ತು 3 - 4i ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ತೀವಿ. ಆಗ ನಿಮ್ಗೆ ಶಾರ್ಟ್ಕಟ್ ಹೇಳ್ಕೊಟ್ಟೆ, ಆ ಥರ ನಾವು ಮಾಡ್ಬೋದು. ನೀವು ಇದನ್ನು ಬರೆಯೋದಾದ್ರೆ ಏನಾಗುತ್ತೆ? ಇದು 3² + 4² ಆಗುತ್ತೆ 25. ಇದು ಸಹಿತ 25 ಬರ್ತಾ ಇದೆ, ಹೌದಾ? ಓಕೆ, ನ್ಯೂಮರೇಟರ್ ಬರೆಯೋಣ. ಒಂದು 3, ಇನ್ನೊಂದು -4. ಎಲ್ಲಿದೆ ನೋಡಿ? 3/25 - 4/25 i ಬರಬೇಕು. ಫಸ್ಟ್ ಆಪ್ಷನಲ್ಲೂ ಇಲ್ಲ, ಸೆಕೆಂಡ್ ಆಪ್ಷನ್ನಲ್ಲೂ ಇಲ್ಲ, ಥರ್ಡ್ ಆಪ್ಷನಲ್ಲೂ ಇಲ್ಲ, ಫೋರ್ತ್ ಆಪ್ಷನ್ ನನ್ ಆಫ್ ದೀಸ್ ಆನ್ಸರ್ ಆಗುತ್ತೆ. ಯೂಶಲಿ ಈ ಯಾವುದಾದ್ರು ಒಂದು ಆನ್ಸರ್ ಕೊಡ್ತಾರೆ ಕರ್ನಾಟಕ CET, ನನ್ ಆಫ್ ದೀಸ್ ಅನ್ನೋದು ಬರೋದು ಕಡಿಮೆ. ನಿಮಗೆ 3/25 - 4/25i. ಸೊ ಫೋರ್ತ್ ಆಪ್ಷನ್ ನನ್ ಆಫ್ ದೀಸ್ ಆನ್ಸರ್ ಆಗುತ್ತೆ. ಮುಂದಿನ ಕಾನ್ಸೆಪ್ಟ್ ಕ್ವಶನ್ಗೆ ಹೋಗೋಣ. ದಿಸ್ ಈಸ್ ಬೇಸ್ಡ್ ಆನ್ ಲೋಕಸ್ ಆಫ್ ಎ ಪಾಯಿಂಟ್ ಅಥವಾ ಲೋಕಸ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಒಂದು ಕಾಂಪ್ಲೆಕ್ಸ್ ನಂಬರ್ನ ನಾನು ತಗೊಂಡ್ರೆ ಇದರ ಸರ್ಕಲಲ್ಲಿ ನಾವು ಯಾವ ರೀತಿ ಬರಿತೀವಿ ಅಂತ. ಸರ್ಕಲ್ನ ರೆಪ್ರೆಸೆಂಟೇಷನ್ z - z0 = r. ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಇನ್ ಕಾಂಪ್ಲೆಕ್ಸ್ ನಂಬರ್. ಏನು ಕಾಂಪ್ಲೆಕ್ಸ್ ನಂಬರ್ನ ಯೂಸ್ ಮಾಡಿಕೊಂಡು ಸರ್ಕಲ್ನ ಈಕ್ವೇಷನ್ ಬರೆಯೋ ಮೆಥಡ್ನ ನಾನು ಹೇಳ್ತಾ ಇದ್ದೀನಿ. z0 ಇದರಲ್ಲಿ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಸೆಂಟರ್ನ ರೆಪ್ರೆಸೆಂಟ್ ಮಾಡುತ್ತೆ. r ಅಂದರೆ ರೇಡಿಯಸ್ ಆಗುತ್ತೆ, ಆಗ್ಬೋದಾ? ಓಕೆ, ಸೊ z - z0 = r. ಹಾಗಾದರೆ ಹೇಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ನೀವು ಇದನ್ನು ಡೀಟೇಲಾಗಿ ಮಾಡಿದ್ರೆ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ x + iy + i = 3 ಅಂತ ಬರುತ್ತೆ ನೋಡಿ. ಇದು ರಿಯಲ್ ಪಾರ್ಟ್ ಏನು? x ಮಾತ್ರ. i ಕಾಮನ್ ತೆಗೆದ್ರೆ ಏನು ಬರುತ್ತಪ್ಪ? y + 1 ಅಂತ ಬರುತ್ತೆ, = 3 ಅಲ್ವಾ? ಸೊ ಇದನ್ನು ಮಾಡಲಸ್ ಕಂಡುಹಿಡಿಯಿರಿ ಅಂದರೆ ಏನು ಮಾಡ್ತೀರಾ? √(x² + y + 1 whole² ಅಂತ ಬರೀತೀರಾ, = 3. ಏನಾಯಿತು ಈಕ್ವೇಷನ್? x² + y + 1 whole² = 3². ಎಲ್ಲರೂ ಸರ್ಕಲ್ ಈಕ್ವೇಷನ್ನ ಕಲ್ತಿದ್ದೀರಾ. ಏನು ಸರ್ಕಲ್ನ ಈಕ್ವೇಷನ್? ಇನ್ ಕಾರ್ಟೀಷಿಯನ್ ಫಾರ್ಮ್ x - h whole² + y - k whole² = r². This is the Cartesian equation of a circle whose center is at h, k and radius r. ಹೆಂಗೆ ಗೊತ್ತಾಗುತ್ತೆ ಈ ಥರ ಈಕ್ವೇಷನ್ ಬರೆದ ಕೂಡಲೇ ಸೆಂಟರ್ ಅಂತ ಹೇಳಿ? ಇಲ್ಲಿಗೆ ಏನು ಹಾಕಿದ್ರೆ ಇದು ಈ ಟರ್ಮ್ 0 ಆಗುತ್ತಪ್ಪ? h, ಅದಕ್ಕೆ h. ಈ ಟರ್ಮ್ಗೆ ಏನು ಹಾಕಿದ್ರೆ 0 ಆಗುತ್ತಪ್ಪ? ಇದು k, ಅದಕ್ಕೆ h, k is the center and radius ಏನಾಗುತ್ತೆ? r ಆಗುತ್ತೆ, ಹೌದಾ? ಹಾಗಾದರೆ ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ತೊಗೊಂಡಾಗ ನಾವು ತುಂಬ ಈಸಿಯಾಗಿ ಅದರ ಸರ್ಕಲ್ನ ನಾವು ಫೈಂಡ್ ಔಟ್ ಮಾಡ್ಬೋದು. = 3 ಅಂತಿದೆ ನೋಡಿ. ಈಗ ಹಾಗಾದ್ರೆ ಏನಿದೆ ಇದರಲ್ಲಿ? z ಪಕ್ಕ ಏನಿದೆ ನೋಡ್ಕೊಳ್ಳಿ. ಸೆಂಟರ್ ಕಂಡಿದೆ ತುಂಬ ಈಸಿ. z ಪಕ್ಕ ಏನಿದೆ? i ಇದೆ. ಸೈನ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ? -i ಆಗುತ್ತೆ. -iನ ಕೋಆರ್ಡಿನೇಟ್ಸಲ್ಲಿ ಬರೆಯೋದಾದ್ರೆ ಹೇಗೆ ಬರೀತೀರಾ? 0, -1. ಇದು ಸೆಂಟರ್ ನೋಡಿ. ರೇಡಿಯಸ್ ಏನಾಯಿತು? 3 ನೋಡಿ, ಎಷ್ಟು ಈಸಿ ಇದೆ, ಮಾಡ್ಬೋದಲ್ವಾ? ಸೆಂಟರ್ ಏನು? 0, -1 ಆ್ಯಂಡ್ ರೇಡಿಯಸ್ 3. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನ್ ಕರೆಕ್ಟ್ ಆನ್ಸರ್. ಸರ್ಕಲ್ ವಿತ್ ಸೆಂಟರ್ 0, -1 ಆ್ಯಂಡ್ ರೇಡಿಯಸ್ 3. ಬೇರೆದೆಲ್ಲ ಏನು? 0, 1 ಇದೆ, 4 ಇದೆ, 0, 1, 3, 0, -1, 4 ಇದೆ. ಯಾವುದೂ ಆಗಲ್ಲ. ಸೆಂಟರ್ ಮಾತ್ರ ನೀವು ಗೊತ್ತಾದರೆ ಫಸ್ಟು ಮತ್ತು ಫೋರ್ತ್ ಆಪ್ಷನ್ ಆಗುತ್ತೆ. ಬಟ್ ರೇಡಿಯಸ್ 3 ಇರಬೇಕು. ಅದಕ್ಕೋಸ್ಕರ ಆಪ್ಷನ್ 1 ಕರೆಕ್ಟ್ ಆದ ಆನ್ಸರ್. ಮುಂದಿನ ಕ್ವಶನ್ಗೆ ಹೋಗೋಣ. ನೋಡಿ, ಯಾವತ್ತೂ ಈಕ್ವಾಲಿಟಿ ಇದ್ದರೆ ಯಾವ ಈಕ್ವೇಷನಲ್ಲಿ ಈಕ್ವಲ್ ಟು ಇರುತ್ತೆ ಅದು ಒಂದು ಲೈನನ್ನು ಅಥವಾ ಒಂದು ಕರ್ವನ್ನು ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ, ಆಗ್ಬೋದಾ? ಯಾವಾಗ ಇದು ಒಂದು ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಮತ್ತು ಗ್ರೇಟರ್ ದ್ಯಾನ್ ಬರುತ್ತೆ ಒಂದು ಇನ್ಈಕ್ವೇಷನ್ಸಲ್ಲಿ, ಇದು ಏರಿಯಾ ಅಂದರೆ ಒಂದು ರೀಜನ್ನ ಹೇಳ್ತಾ ಇರುತ್ತೆ. ಈಕ್ವಲ್ ಟು ಬಂದರೆ ಒಂದು ಲೈನು ಅಥವಾ ಒಂದು ಕರ್ವ್ ಅಷ್ಟೇ. ಅದೇ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಗ್ರೇಟರ್ ದ್ಯಾನ್ ಬಂದಾಗ ಒಂದೊಂದು ಏರಿಯಾನೇ ಅದು ಕವರ್ ಮಾಡುತ್ತೆ. ನನಗೆ ಹೇಳ್ಬೋದಾ ವಾಟ್ ಈಸ್ ದ ಸೆಂಟರ್ ಆಫ್ ದಿಸ್
ನಾನು ಲಾಸ್ಟ್ ಪ್ರಾಬ್ಲಮ್ ಏನು ತೊಗೊಂಡಿದ್ದೆ ಅದೇ ಪ್ರಾಬ್ಲಮ್ ತೊಗೊಂಡಿದ್ದೀನಿ ನಿಮ್ಗೆ ಸ್ವಲ್ಪ ಈಸಿ ಆಗಲಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಂತೇಳಿ. ಹಾಗಾದರೆ 0,-1 ಅಲ್ವಾ ಇದರ ಸೆಂಟರು. ಹಾಗಾದರೆ ರೇಡಿಯಸ್ ಏನಪ್ಪ 3ನಾ. ಹಾಗಾದರೆ ಎಲ್ಲಿ ಬರುತ್ತಿದು 0,-1 ನೋಡಿ ಸೆಂಟರ್ ಇಲ್ಲಿ ಬರುತ್ತೆ. ಎಷ್ಟಿದೆ ರೇಡಿಯಸ್ 3, 1 2 3 ಈ ಥರದೊಂದು ಸರ್ಕಲ್ ಬರುತ್ತೆ ಯಾವುದು. ಈಗ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ ಅರ್ಥ ಇನ್ಸೈಡ್ ದ ಸರ್ಕಲ್ ಅಂತ. ದಿಸ್ ರೆಪ್ರೆಸೆಂಟ್ಸ್ ಡಿಸ್ಕ್. ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಎ ಸರ್ಕಲ್. ಈ ಎಲ್ಲ ಒಳಗಡೆ ಇರುವಂಥ ರೀಜನ್ನ ಎಲ್ಲ ಪಾಯಿಂಟ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ ಎಲ್ಲ ಪಾಯಿಂಟ್ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂಥ ಒಂದು ಲೋಕಸ್ ಇದು. ಹಾಗಾದರೆ ಇನ್ ಈಕ್ವೇಷನಲ್ಲೂ ಅದೇ ಆಗಬೇಕಲ್ವಾ. ಏನಾಗುತ್ತೆ ನೋಡಿ, ಇದ್ರ ಸೆಂಟರ್ನ ಇಟ್ಕೊಂಡು ನಾವು ಬರೆಯೋದು ಹೇಗೆ x-0 ಪ್ಲಸ್ ಇಲ್ಲಿ ಏನಿರುತ್ತೋ ಸೈನ್ ಚೇಮ ಬರೀಬೇಕಪ್ಪ. y+1 ಇಸ್ ಈಕ್ವಲ್ ಟು 3 ಬರಿಬೋದಾ. ಯಾವ್ದು ಆನ್ಸರ್ ಹಾಗಾದ್ರೆ ಇಲ್ಲಿ ಈಕ್ವಲ್ ಟು ಇದ್ರೆ ಈಕ್ವಲ್ ಟು ಬರಿತಾ ಇದ್ದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ ಲೆಸ್ ದೆನ್ ಆರ್ ಈಕ್ವಲ್ ಟು ಬರಿತಾ ಇದ್ದೀನಿ. x² ಪ್ಲಸ್ y+1 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂದರೆ 9. ಆಪ್ಷನ್ 3 ಈಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಕ್ವಶನ್ಗೆ ಹೋಗೋಣ. ಡಿಸ್ಕ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದ್ರಿಂದ. ಆಗ್ಬೋದಾ. ಕ್ವಶನ್ ನಂಬರ್ 24 ಹೋಗ್ತಾ ಇದ್ದೀನಿ. ನೋಡಿ ಇದನ್ನು ನಂಗೆ ಇಮಿಡಿಯೇಟಾಗಿ ಹೇಳಬೇಕು ಏನಿದ್ರದ್ದು ಸೆಂಟರ್ ಅಂತ ಹೇಳಿ ಮಕ್ಕಳೇ. ಸೆಂಟರ್ ಏನು -3 ಇದೆ, ಸೈನ್ ಚೇಂಜ್ ಮಾಡಿ ಏನು ಬರುತ್ತೆ +3. ಪ್ಲಸ್ ಐ ಇದೆ ಅಂದರೆ ಐ ಪಕ್ಕ ಏನಿದೆ 1 ಇದೆ, ಸೈನ್ ಚೇಂಜ್ ಮಾಡಿದ್ರೆ ಏನು ಬರುತ್ತೆ -1. ನೋಡಿ ಬೇಗ ಬಂತು ಸೆಂಟರ್ ಅಲ್ವಾ. ಝಡ್ನ ಪಕ್ಕ ಏನಿರುತ್ತೋ ಅದರಲ್ಲಿ ರಿಯಲ್ ಪಾರ್ಟ್ನ ಸೈನ್ ಚೇಂಜ್ ಮಾಡಿದ್ರೆ x ಕೋಆರ್ಡಿನೇಟ್ ಸಿಗುತ್ತೆ. ಐ ಪಕ್ಕ ಏನಿರುತ್ತೋ ಅದರ ಸೈನ್ ಚೇಂಜ್ ಮಾಡಿದ್ರೆ ನಿಮಗೆ y ಕೋಆರ್ಡಿನೇಟ್ ಸಿಗುತ್ತೆ. ಆಗ್ಬೋದಾ. ರೇಡಿಯಸ್ ಏನು 4 ಇದೆ, ರೇಡಿಯಸ್ 4. ಹಾಗಾದರೆ ಇದ್ರ ಈಕ್ವೇಷನ್ ಏನು x-3 x-h² plus y+1 is equal to 4 is the equation. Expand ಮಾಡೋಣ. x² plus 9 minus 6x plus y² plus 1 plus 2y is equal to 16. ನೀವು ಸಿಂಪ್ಲಿಫೈ ಮಾಡಿದ್ರೆ ಇದನ್ನ x² plus y² minus 6x plus 2y 9 plus 1 10 ಆಯಿತು. ಈ ಕಡೆ ಬಂದಾಗ -6 ಆಯಿತು is equal to 0. That is first option is the correct answer. x² plus y² minus 6x plus 2y minus 6 equal to 0. First option answer ಆಗುತ್ತೆ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ಸಿಗೆ ಬರೋಣ. ಕ್ವಾಡ್ರಾಟಿಕ್ ಈಕ್ವೇಷನ್ ಟಾಪಿಕ್ ಈ ವರ್ಷ ನಿಮ್ಗೆ ಏನಿದೆ ಇಮ್ಯಾಜಿನರಿ ರೂಟ್ಸನ್ನು ತಗೊಂಡು ನಾವು ಈ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಅಲ್ವಾ. ಓಕೆ, b² - 4ac ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ 10th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ ಅಲ್ವಾ. ಏನು ಡಿ ಅಂತ ಕರಿತೀವಿ ಅಥವಾ ಡೆಲ್ಟಾ ಅಂತ ಯೂಸ್ ಮಾಡ್ತೀವಿ, ಡಿಸ್ಕ್ರಿಮಿನೆಂಟ್ ಅಂತ ಬರಿತೀವಿ ನಾವು ಇದನ್ನು. ಈ b² - 4ac ಆನ್ಸರ್ ಏನಾದರೂ 0 ಆಗಿಬಿಟ್ರೆ ಏನರ್ಥ? b² - 4ac 0 ಆದರೆ ಏನರ್ಥ? ಇದು ರಿಯಲ್ ರೂಟ್ಸ್ ಬರುತ್ತೆ ಮತ್ತೆ ಈಕ್ವಲ್ ರೂಟ್ಸ್ ಬರುತ್ತೆ ಅಂತ ಅಲ್ವಾ. ರಿಯಲ್ ಆ್ಯಂಡ್ ಈಕ್ವಲ್. ಇದರ ಆನ್ಸರ್ ಏನಾದ್ರೂ ಪಾಸಿಟಿವ್ ಆದರೆ ಅಂದರೆ ಗ್ರೇಟರ್ ದ್ಯಾನ್ 0 ಆದರೆ, ಗ್ರೇಟರ್ ದ್ಯಾನ್ 0 ಅಥವಾ ಪಾಸಿಟಿವ್ ವ್ಯಾಲ್ಯೂಸ್ ಏನಾದರೂ ಬಂತು ಅಂದರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇರುತ್ತೆ. ಹೌದಾ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಅದೇನೆ ನಿಮ್ಗೆ ಇದ್ರ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆದರೆ ಇದ್ರ ಬಗ್ಗೆ ನಿಮಗೆ ಫಸ್ಟ್ PUC ಡಿಸ್ಕಷನ್ ಮಾಡಿದ್ದಾರೆ. ದಟ್ ಈಸ್ ಇಮ್ಯಾಜಿನರಿ ರೂಟ್ಸ್ ಬರುತ್ತೆ. ಹೌದಾ, ಇಮ್ಯಾಜಿನರಿ ರೂಟ್ಸ್ ಬರುತ್ತೆ. b² - 4ac ನೆಗೆಟಿವ್ ಆದ್ರೇನು ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ತಿಳ್ಕೊಳ್ಳೋಣ. b² - 4ac 1 ಆದರೆ ಏನಾಗುತ್ತೆ ಅಂತ ಹೇಳಿ. b² - 4ac 1 ಆದರೆ ರೂಟ್ಸ್ ಆರ್ ಕಾನ್ಸಿಗೇಟಿವ್ ಅಂತ ಅರ್ಥ. ಅಂದರೆ ಒಂದಾದ ಮೇಲೆ ಒಂದು ರೂಟ್ಸ್ಗಳು ಬರ್ತವೆ, ಕಾನ್ಸಿಗೇಟಿವ್ ರೂಟ್ಸ್. ಅಂದರೆ 1 2 3 4 1 2 2 3 3 4 10 11 ಈ ಥರ ಕಾನ್ಸಿಗೇಟಿವ್ ರೂಟ್ಸ್ಗಳು ಬಂದಾಗ b² - 4ac ವ್ಯಾಲ್ಯೂ 1 ಇರುತ್ತೆ ಅನ್ನೋದನ್ನ ನೀವು ಮರಿಬಾರ್ದು. ಆಗ್ಬೋದಾ. ಈಗ ನಿಮಗೆ ಇನ್ನೂ ಕೆಲವೊಂದು ರಿಸಲ್ಟ್ಸ್ ಹೇಳೋದಾದರೆ ಸಮ್ ಆಫ್ ದ ರೂಟ್ಸ್ ಬಗ್ಗೆ ಐಡಿಯಾ ಇದೆ ಅಂತ ಅನ್ಕೋತೀನಿ. ax² plus bx plus c equal to 0 ಅಂತ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದ್ದರೆ ಸಮ್ ಆಫ್ ದ ರೂಟ್ಸ್ ಏನು? ಸಮ್ ಆಫ್ ದ ರೂಟ್ಸ್ಗೆ ಫಾರ್ಮುಲಾ ಆಲ್ಫಾ ಪ್ಲಸ್ ಬೀಟಾ ಅಥವಾ m+n is equal to -b/a ಅಂತ ಬರೆದಿದ್ದೆಲ್ಲ ನೆನಪಾಗ್ತಿದೆ. ಹೌದಾ. ಪ್ರಾಡಕ್ಟ್ ಆಫ್ ದ ರೂಟ್ಸ್ ಆಲ್ಫಾ ಬೀಟಾ is equal to ಏನು ಆನ್ಸರ್ c/a. ಈ ಥರದ ಕೆಲವೊಂದು ರಿಸಲ್ಟ್ಸ್ಗಳನ್ನೆಲ್ಲ ಇಟ್ಕೊಂಡು ನಾವು ಪ್ರಾಬ್ಲಮ್ಸ್ಗಳನ್ನ ಮಾಡೋಣ. ಪ್ರಾಬ್ಲಮ್ಗೆ ಹೋಗೋಣ. ಕ್ವಶನ್ ನಂಬರ್ 25. The complete set of values of k for which the quadratic equations x² - kx plus k plus 2 is equal to 0 has equal roots consists of. First option is 2 plus 2 root 12.
ಸೆಕೆಂಡ್ ಆಪ್ಷನ್ 2 ಪ್ಲಸ್ ಆರ್ ಮೈನಸ್ 2 ರೂಟ್ 12, 2 ಮೈನಸ್ ರೂಟ್ 12, ಮೈನಸ್ 2 ಮೈನಸ್ ರೂಟ್ 12 ಅಂತ ಇದೆ. ಚೆಕ್ ಮಾಡೋಣ. ಏನು ಹೇಳಿದ್ದಾರೆ? ಈಕ್ವಲ್ ರೂಟ್ಸ್. ನಾನು ಹೇಳಿದ್ದೀನಿ ಈಕ್ವಲ್ ರೂಟ್ಸ್ ಅಂತ ಗೊತ್ತಾದ ಕೂಡಲೇ ಫಸ್ಟ್ ಕೆಲಸ ಮಾಡಬೇಕಾಗಿರೋದೇನು? ಬಿ ಸ್ಕ್ವೇರ್ ಮೈನಸ್ 4ac ಈಸ್ ಈಕ್ವಲ್ ಟು 0 ಅಂತ ಗೊತ್ತಾಗ್ಬಿಡ್ಬೇಕು. ಏನಪ್ಪ ಇದರಲ್ಲಿ ಬಿ ಅಂದರೆ ವ್ಯಾಲ್ಯೂ? ಬಿ ಅಂದರೆ ವ್ಯಾಲ್ಯೂ ಏನು? ಕರೆಕ್ಟಾಗಿ ಬರ್ಕೊಳ್ಳೋಣ ಇದನ್ನ. ಎಕ್ಸ್ ಸ್ಕ್ವೇರ್ ಮೈನಸ್ ಕೆ ಎಕ್ಸ್ ಪ್ಲಸ್ ಕೆ ಪ್ಲಸ್ 2, ಇದು ಸಿ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ. ಕ್ಯಾಲ್ಕುಲೇಟ್ ಮಾಡೋಣ. ಹಾಕೋಣ ಇಲ್ಲಿಗೆ. ಬಿಗೆ ಹಾಕಿದ್ರೆ ಮೈನಸ್ ಕೆ ಹೋಲ್ ಸ್ಕ್ವೇರ್ ಏನು? ಕೆ ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಏನು? 1 ಇಂಟು ಕೆ ಪ್ಲಸ್ 2 ಇಸ್ ಈಕ್ವಲ್ ಟು 0. ಕೆ ಸ್ಕ್ವೇರ್ ಮೈನಸ್ 4k ಮೈನಸ್ 8 ಇಸ್ ಈಕ್ವಲ್ ಟು 0. ನೋಡಿ, ಬಿ ಸ್ಕ್ವೇರ್ ಮೈನಸ್ 4 ಇಸ್ 0 ಬರ್ಕೊಂಡಾಗ ಮತ್ತೆ ನನಗೆ ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು ವಿಚ್ ಈಸ್ ಇನ್ ಕೆ. ಇದು ಕೇದಲ್ಲಿದೆ, ಹೌದಾ? ಸೊ ನಾನು ಅವ್ರು ಕೇಳಿರೋದೇನ? ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಹಾಗಾದ್ರೆ ನಾವು ಇದಕ್ಕೆ ಮತ್ತೆ ಫಾರ್ಮುಲಾ ಹಾಕೋಣ. ಕೆ ಇಸ್ ಈಕ್ವಲ್ ಟು ಮೈನಸ್ ಬಿ. ಮೈನಸ್ ಬಿ ಮಾಡಿದಾಗ ಏನಾಯಿತು? ಪ್ಲಸ್ ಆಯಿತು. ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದ್ರೆ ಏನಪ್ಪ? 16 ಮೈನಸ್ 4 ಇಂಟು ಎ ಇಂಟು ಸಿ ಹೋಲ್ ಡಿವೈಡ್ ಬೈ 2a ಅಂದರೆ 1. 4 ಪ್ಲಸ್ ಆರ್ ಮೈನಸ್ ರೂಟ್ ಆಫ್, ನೋಡಿ 16 ಪ್ಲಸ್ 32 ಕರೆಕ್ಟ್ ಅಲ್ವಾ? ಡಿವೈಡ್ ಬೈ 2 48 ಆಯಿತು. 48 ಅಂದರೆ ಅದರಲ್ಲಿ 16ನ ಕಾಮನ್ ತೆಗೆದ್ರೆ ಹೊರಗಡೆ ಬಂದರೆ ಏನಾಗುತ್ತೆ? 16 ಹೊರಗಡೆ ಬಂದರೆ 4 ಆಗುತ್ತೆ. ರೂಟ್ 16 3s ಅಲ್ವಾ? 48 ಆಗುತ್ತಪ್ಪ ಇದು. 48ನ ಏನಂತ ಬರಿಬೋದು? 16 3s ಬರಿಬೋದು. 16ನ ಹೊರಗಡೆ ತಂದರೆ ಏನಾಗುತ್ತೆ? 4 ಆಗುತ್ತೆ. ರೂಟ್ 3 ಆಗುತ್ತೆ. ಡಿವೈಡ್ ಬೈ 2 ಹೊರಗಡೆ 2ನ ನಾನು ಕಾಮನ್ ತಕ್ಕೋತೀನಿ. ಆಗ 2 ಪ್ಲಸ್ ಆರ್ ಮೈನಸ್ ರೂಟ್ 3 ಹೋಲ್ ಡಿವೈಡ್ ಬೈ 2 ಇದೆ. 2 ಮತ್ತು 2 ಕ್ಯಾನ್ಸಲ್ ಆಗುತ್ತೆ. ಏನು ಬರುತ್ತೆ ವ್ಯಾಲ್ಯೂ? 2 ಪ್ಲಸ್ ಆರ್ ಮೈನಸ್ ರೂಟ್ 3 ಆನ್ಸರ್ ಆಗುತ್ತೆ. ದಟ್ ಈಸ್ 4 ಅಲ್ವಾ? ಇಲ್ಲೊಂದು 2 ರೂಟ್ 3 ಉಳ್ಕೊಂಡಿರುತ್ತೆ, ಇಲ್ಲೊಂದು 2 ರೂಟ್ 3 ಉಳ್ಕೊಂಡಿರುತ್ತೆ. ಆ 2ನ ನೀವೇನಾದರೂ ಒಳಗಡೆ ಹಾಕಿಬಿಟ್ರೆ ಏನಾಯಿತು? 4 ಆಗುತ್ತೆ. 4 ಅಂದರೆ ರೂಟ್ 12 ಆಗುತ್ತೆ. 2 ಪ್ಲಸ್ ಆರ್ ಮೈನಸ್ ರೂಟ್ 12, ದಟ್ ಈಸ್ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 26. ನೋಡಿ, ಮಾಡ್ ಇದ್ದಾಗ ಸ್ವಲ್ಪ ಯೋಚನೆ ಮಾಡಿ ನಾವು ಆನ್ಸರ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಅಂತ ಇದ್ರೂ ಒಂದೇ, ಮಾಡ್ ಎಕ್ಸ್ ಹೋಲ್ ಸ್ಕ್ವೇರ್ ಇದ್ರೂ ಒಂದೇ. ಏನೇ ಎಲ್ಲ ಒಂದೇ ಅಲ್ವಾ? ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೂ 9ನೇ, ಮಾಡ್ ಮೈನಸ್ 3 ಅಂದರೆ 3 ಆಗುತ್ತೆ. 3 ಸ್ಕ್ವೇರ್ ಅಂದರೂ 9 ಆಗುತ್ತೆ ಅಲ್ವಾ? ಮಾಡ್ ಎಕ್ಸ್ ಸ್ಕ್ವೇರ್ ಅಂದರೂ ಒಂದೇ, ಮಾಡ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೂ ಒಂದೇ. ಹಾಗಾದರೆ ಈ ಈಕ್ವೇಷನನ್ನು ನಾವು 2 ಈಕ್ವೇಷನ್ ಆಗಿ ಬರಿಬೋದು. ಏನಾಗಾದ್ರೆ ಆ 2 ಈಕ್ವೇಷನ್ನು ನೋಡೋಣ. ಒಂದು ಎಕ್ಸ್ ಸ್ಕ್ವೇರ್, ಒಂದ್ಸರಿ ಪ್ಲಸ್ ಎಕ್ಸ್ ಬರ್ಕೋಬೇಕು ಮಾಡ್ ಎಕ್ಸ್ ಇದ್ದಾಗ, ಗೊತ್ತಿದೆ ನಿಮಗೆ. ಒಂದ್ಸರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0, ಇನ್ನೊಂದ್ಸರಿ ಏನಂತ ಬರೀಬೇಕು? ಮೈನಸ್ ಎಕ್ಸ್ ಅಂತ ಬರೀಬೇಕು ಯಾವತ್ತೂ ಅಷ್ಟೇ. ಮಾಡ್ ಎಕ್ಸ್ನ ವ್ಯಾಲ್ಯೂ ನೀವು ಮಾಡನ್ನ ರಿಮೂವ್ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನ ಪ್ಲಸ್ ಆರ್ ಮೈನಸ್ ಎಕ್ಸ್ ಅಂತ ಬರ್ಕೋಬೇಕು. ಗೊತ್ತಿದೆ ನಿಮಗೆ, ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಆದಾಗ, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಆದಾಗ ಅಂತ. ಆದರೆ ಮಾಡ್ ಎಕ್ಸ್ ಸ್ಕ್ವೇರ್ನ ಎಕ್ಸ್ ಸ್ಕ್ವೇರ್ ಅಂತ ಆರಾಮ್ಸೆ ಬರಿಬೋದು, ಎರಡು ಒಂದೇ ಅಲ್ವಾ? ಹಾಗಾಗಿ ಇದರ ರೂಟ್ಸ್ಗಳನ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಕ್ಯಾಲ್ಕುಲೇಟ್ ಮಾಡಬೇಕು ನೀವು, ಬರುತ್ತೆ ನಿಮಗೆ ಅಲ್ವಾ? ಏನು ಬರುತ್ತೆ ವ್ಯಾಲ್ಯೂಸು ಚೆಕ್ ಮಾಡೋಣ. 2 ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. ಎಕ್ಸ್ ಏನು ಬರುತ್ತೆ ಅಂದರೆ ಮಲ್ಟಿಪ್ಲೈ ಮಾಡಿದ್ರೆ -6 ಬರಬೇಕು, ಆ್ಯಡ್ ಮಾಡಿದ್ರೆ 1 ಬರಬೇಕು. ಏನದು? 3 2s ಕರೆಕ್ಟ್ ಅಲ್ವಾ? 3 ಇಂಟು -2 ಮಾಡಿದ್ರೆ -6 ಬರುತ್ತೆ. 3 ಕರೆಕ್ಟ್ ಆಯ್ತು ಅಲ್ಲಿಗೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಎಕ್ಸ್ -6 ಬರಬೇಕು. -6 ಹೆಂಗೆ ಬರುತ್ತೆ? -1 ಬರಬೇಕು. -3 + 2 ಬರ್ಬೋದಾ? ಡೈರೆಕ್ಟಾಗಿ ಬರ್ಕೊಂಡಿದ್ದೀನಿ ನಾನು ವ್ಯಾಲ್ಯೂಸ್ನ. -3 + 2 ಮಲ್ಟಿಪ್ಲೈ ಮಾಡಿದ್ರೆ -1 ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ ಆ್ಯಡ್ ಮಾಡಿದ್ರೆ -1 ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ -6 ಬರ್ತಾ ಇದೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ರೂಟ್ಸ್ ಏನಿದ್ರದ್ದು? ಇದ್ರ ರೂಟ್ಸ್ ಏನು ಬಂತು? ಒಂದು -3, ಇನ್ನೊಂದು 2. ಇದ್ರ ರೂಟ್ಸ್ ಏನು ಬಂತು? 3, ಇದ್ರದ್ದೇನು -2. ಕರೆಕ್ಟ್ ಅಲ್ವಾ? ಇಷ್ಟು ರೂಟ್ಸ್ಗಳು ಬಂದಿದ್ದಾವೆ. ಅವ್ರು ಕೇಳಿದ್ದಾರೆ ಸಮ್ ಆಫ್ ದ ರಿಯಲ್ ರೂಟ್ಸ್. ಹೌದು, ಎಲ್ಲದು ರಿಯಲ್ ರೂಟ್ಸೇ ಬಂದಿದೆ. ಹಾಗಾದರೆ ಎಲ್ಲದನ್ನೂ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಡುತ್ತೆ. ಏನು ಬಂತು ಹಾಗಾದರೆ? ಸಮ್ ಆಫ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ 0. ಕರೆಕ್ಟಾ? ಅಂದರೆ ಸೆಕೆಂಡ್ ಆಪ್ಷನ್ 0 ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 27. ಇಫ್ ಎ ಆ್ಯಂಡ್ ಬಿ ಆರ್ ರೂಟ್ಸ್ ಆಫ್ ದ ಈಕ್ವೇಷನ್ ಅಂತ ಕೊಟ್ಟಿದ್ದಾರೆ. ನಿಮ್ಗೆ ಆಗಲೇ ಹೇಳಿದೆ, ಕಾಂಪ್ಲೆಕ್ಸ್ ನಂಬರ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ ನಾನು, x² + x + 1 = 0 ಬಂದರೆ ಇದಕ್ಕೆ 2 ಆನ್ಸರ್ ಬರುತ್ತೆ ಅಂತ. ಯಾವ್ಯಾವ 2 ರೂಟು? ಒಂದು ಒಮೇಗಾ, ಇನ್ನೊಂದೇನು? ಒಮೇಗಾ ಸ್ಕ್ವೇರ್. ಹೌದಾ ಮಕ್ಕಳೇ? ಒಂದು ಒಮೇಗಾ ಸ್ಕ್ವೇರ್. ಈ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ಈ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ a² b² ವ್ಯಾಲ್ಯೂ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಈ ಈಕ್ವೇಷನ್ ಸಾಲ್ವ್ ಮಾಡಿದಾಗ ನಮಗೆ 2 ರೂಟ್ ಬರುತ್ತೆ, ಒಂದು ಒಮೇಗಾ ಮತ್ತು ಒಂದು ಒಮೇಗಾ ಸ್ಕ್ವೇರ್. ಹಾಗಾದ್ರೆ ಏನಂತ ಹಾಕೋಣ ನಾನು?
ಎ ಅಂದರೆ ಒಂದು ರೂಟ್ ಅಂತೆ, ಬಿ ಅಂದರೆ ಒಂದು ರೂಟ್ ಅಂತೆ. ಅದನ್ನು ತೊಗೊಂಡು ನಾವು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಒಂದಕ್ಕೆ ಒಮೆಗಾ ಹಾಕೋಣ, ಇನ್ನೊಂದಕ್ಕೆ ಒಮೆಗಾ ಸ್ಕ್ವೇರ್ ಅಪ್ಲೈ ಮಾಡ್ತಾ ಇದ್ದೀನಿ. ಒಮೆಗಾ ಸ್ಕ್ವೇರ್ನ ಹಾಗೆ ಇಟ್ಕೋತಾ ಇದ್ದೀನಿ. ಒಮೆಗಾ ಪವರ್ 4 ಬರುತ್ತೆ. ವಾಟ್ ಈಸ್ ಒಮೆಗಾ ಪವರ್ 4? ರಿಮೈಂಡರ್ 1, ಸೊ 1 ಬರದೆ. ವಾಟ್ ಈಸ್ ಒಮೆಗಾ ಸ್ಕ್ವೇರ್ ಪ್ಲಸ್ ಒಮೆಗಾ? ಇಟ್ ಈಸ್ -1. ಹಾಗಾಗಿ ಆಪ್ಷನ್ 3 -1 ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಾವು ನೋಡಬೇಕು, ಈಕ್ವೇಷನ್ ನೋಡ್ಕೊಳ್ಳೋ ಗೊತ್ತಾಗ್ಬಿಡ್ಬೇಕು ನಿಮಗೆ, ಒಮೆಗಾ ಮತ್ತು ಒಮೆಗಾ ಸ್ಕ್ವೇರ್ ಇದ್ರ ರೂಟ್ಸ್ ಅಂತ ಹೇಳಿ. ಅದನ್ನು ಎ ಬಿಗೆ ನಾನು ರೀಪ್ಲೇಸ್ ಮಾಡಿಕೊಂಡು ಪ್ರಾಬ್ಲಮ್ನ ಮಾಡಿದ್ದೀವಿ. ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 28. If alpha beta are the roots of the equation 4x square plus 3x plus 7 is equal to 0, then 1 by alpha plus 1 by beta is equal to 7 by 3 minus 7 by 3, 3 by 7 minus 3 by 7 ಅಂತ. ಚೆಕ್ ಮಾಡೋಣ. 1 by alpha plus 1 by beta, LCM ತಗೊಂಡ್ರೆ ಏನಾಗುತ್ತಪ್ಪ ಇದು? ಬೀಟಾ ಈ ಕಡೆ ಹೋಗುತ್ತೆ, ಆಲ್ಫಾ ಆ ಕಡೆ ಹೋಗುತ್ತೆ, ಬೀಟಾ ಪ್ಲಸ್ ಆಲ್ಫಾ ಡಿವೈಡ್ ಬೈ ಆಲ್ಫಾ ಬೀಟಾ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಸಮ್ ಆಫ್ ದ ರೂಟ್ಸ್ ಏನಪ್ಪ? ಆಲ್ಫಾ ಪ್ಲಸ್ ಬೀಟಾ ಏನು? minus b. What is the value of b? It is 3 divided by 4. Sum of the roots ಏನು? minus 3 by 4. Alpha, beta, c by a. What is c value? 7. a value ಏನು? 4. ಕರೆಕ್ಟಾ? ಆಲ್ಫಾ ಬೀಟಾ ವ್ಯಾಲ್ಯೂ ನಮ್ಗೆ ಸಿಕ್ತು. ಹಾಗಾದರೆ ಆಲ್ಫಾ ಪ್ಲಸ್ ಬೀಟಾ ಮತ್ತು ಎರಡು ವ್ಯಾಲ್ಯೂನ ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ? ಸಮ್ ಆಫ್ ದ ರೂಟ್ಸ್ -3 by 4. ಇದ್ರದ್ದೇನು? 7 by 4. ಎರಡೂ ಕ್ಯಾನ್ಸಲ್ ಆಯಿತು. ಏನು ಆನ್ಸರ್ ಬಂತು ಎರಡಕ್ಕೂ? -3 by 7. ಅಂದರೆ ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಯಾವತ್ತು ಸಮ್ ಆಫ್ ದ ರೂಟ್ಸ್ ಈ ಥರದ್ದೆಲ್ಲ ರೂಟ್ಸ್ಗಳನ್ನ ಕೇಳಿದಾಗ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಲಸ ಇರುತ್ತೆ ಅದರಲ್ಲಿ. ನೀವು ಸಮ್ ಆಫ್ ದ ರೂಟ್ಸು, ಪ್ರಾಡಕ್ಟ್ ಆಫ್ ದ ರೂಟ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ತುಂಬ ಈಸಿಯಾಗಿ ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಮುಂದಿನ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 29. ನಿಮಗೆ ಗೊತ್ತಿರ್ಬೋದು, ಲಾಗ್ ಎ ಬೇಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಇದ್ರೆ, ಈ ಬಿನ ಆ ಕಡೆ ತಗೊಂಡು ಹೋದ್ರೆ ಈ ಲಾಗ್ ಹೊರಟೋಗ್ಬಿಡುತ್ತೆ. ಲಾಗ್ನ ರಿವರ್ಸ್ ಪ್ರೊಸೆಸ್ ಏನು? ಎಕ್ಸ್ಪೋನೆನ್ಷಿಯಲ್. ಅಂದರೆ ಎ ಇಸ್ ಈಕ್ವಲ್ ಟು ಬಿ ಆ ಕಡೆ ಹೋಗ್ತಿದ್ದಂಗೆ ಎಕ್ಸ್ ಇದ್ರ ತಲೆ ಮೇಲೆ ಹೋಗಿ ಕುತ್ಕೊಳ್ಳುತ್ತೆ. ಬಿ ಪವರ್ ಎಕ್ಸ್. ಬಿ ಇಲ್ಲಿ ಹೋಗ್ತಾ ಇದ್ದಂಗೆ ಈ ಎಕ್ಸ್ ಇರೋದು ಅದರ ತಲೆ ಮೇಲೆ ಹೋಗಿ ಕುತ್ಕೋತು. ಏನಾಯ್ತಾಗ? ಬಿ ಪವರ್ ಎಕ್ಸ್ ಆಯಿತು. ಎನ ಬಿ ಪವರ್ ಎಕ್ಸ್ ಅಂತ ಬರಿಬೋದು. ಇದಿಲ್ಲಿ ಹೋದರೆ ಪವರ್ಗೆ ಹೋಗುತ್ತೆ. ಹಾಗಾದ್ರೆ ಈ ಕ್ವಶನ್ನ ಸಾಲ್ವ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 12 ಅಂತ ಇದೆ. ಈ 3ನ ಈ ಕಡೆ ತಗೊಂಡು ಹೋಗ್ತಾ ಇದ್ದಂಗೆ 2 ತಲೆ ಮೇಲೆ ಹೋಗ್ಬಿಡುತ್ತೆ. ಏನಾಯ್ತಾಗ? 3 ಸ್ಕ್ವೇರ್ ಆಗುತ್ತೆ. ಹೌದಾ ಮಕ್ಕಳೇ? 3 ಸ್ಕ್ವೇರ್ ಏನಾಯಿತು? ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 12 ಇದೆ. ಈ 9 ಪ್ಲಸ್ 9 ಆ ಕಡೆ ತೊಗೊಂಡು ಹೋದ್ರೆ ಏನಾಗುತ್ತೆ? 12 ಮೈನಸ್ 9 ಪ್ಲಸ್ 12 ಮೈನಸ್ 9 ಇಸ್ ಈಕ್ವಲ್ ಟು 0. ಏನಾಯಿತು? ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ 8 ಪ್ಲಸ್ 3 ಇಸ್ ಈಕ್ವಲ್ ಟು 0. 12 ಮೈನಸ್ 9 ಏನಾಗುತ್ತೆ? 3 ಬರುತ್ತೆ. ಇಸ್ ಈಕ್ವಲ್ ಟು 0 ಆಗುತ್ತೆ. ನಾವು ಇದರ ರೂಟ್ಸನ್ನು ಸ್ವಲ್ಪ ಡೈರೆಕ್ಟಾಗಿ ಬರೆಯೋಣ. ಏನಪ್ಪ? 3 1 3ನಾ? ಕರೆಕ್ಟ್. ಹಾಗಾದರೆ ಪ್ಲಸ್ 3ನಾ? ಪ್ಲಸ್ 1ನಾ? ಎಕ್ಸಾ? ಎಕ್ಸ್ ವ್ಯಾಲ್ಯೂ ಏನಾಯ್ತಪ್ಪ ಈಗ? ಏನು ಹಾಕ್ರೆ 0 ಇದು? -3 ಹಾಕ್ರೆ 0. ಏನು ಹಾಕ್ರೆ 0? ಇದೇನು ಹಾಕ್ರೆ 0? -1 ಹಾಕ್ರೆ 0. ಹಾಗಾದ್ರೆ ರೂಟ್ಸ್ ಏನು? -1 ಮತ್ತು -3. 4th ಆಪ್ಷನ್ ಕರೆಕ್ಟ್ ಆದ ಆನ್ಸರ್. ಮುಂದಿನ ಕ್ವಶನ್ ಹೋಗೋಣ. ಇಫ್ ಆಲ್ಫಾ ಬೀಟಾ ಆರ್ ದ ರೂಟ್ಸ್ ಆಫ್ ದ ಇಕ್ವೇಷನ್ ax² + bx + c = 0, ನಾನು ಇದನ್ನ ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀನಿ. LCM ತಗೋತೀನಿ. ನೋಡಿ ಏನಾಗುತ್ತೆ ಅಂತ ಹೇಳಿ. a ಬೀಟಾ ಪ್ಲಸ್ ಬಿ ಪ್ಲಸ್ ಇದು ಆ ಕಡೆ ಹೋಗಿ ಮಲ್ಟಿಪ್ಲೈ ಆಗುತ್ತೆ. ಇದು ಈ ಕಡೆ ಬಂದು ಮಲ್ಟಿಪ್ಲೈ ಆಗಿ ನಮಗೆ a ಬೀಟಾ ಪ್ಲಸ್ ಬಿ ಬಂತು. ಎ ಆಲ್ಫಾ ಪ್ಲಸ್ ಬಿ ಈ ಕಡೆ ಬಂದಾಗ ಎ ಆಲ್ಫಾ ಪ್ಲಸ್ ಬಿ ಆಯಿತು. ಹೋಲ್ ಡಿವೈಡ್ ಬೈ ಏನಾಗುತ್ತೆ? ಇವೆರಡು ಮಲ್ಟಿಪ್ಲೈ ಆಗಬೇಕು. ಹೌದಾ? ಇವೆರಡು ಮಲ್ಟಿಪ್ಲೈ ಆಗಬೇಕು. ಮಲ್ಟಿಪ್ಲೈ ಮಾಡೋಣ. ಏನಾಯಿತು? a² ಇಂಟು ಆಲ್ಫಾ ಬೀಟಾ. ಫಸ್ಟು ಎ ಬೀಟಾದಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದೆ. ಏನು ಬಂತು? a² ಆಲ್ಫಾ ಬೀಟಾ ಬಂತು. ಮತ್ತು ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಪ್ಲಸ್ ಎ ಬಿ ಬೀಟಾ ಬಂತು. ಪ್ಲಸ್ ಬಿ ಇಂದ ಮಲ್ಟಿಪ್ಲೈ ಮಾಡೋಣ. ಏನಾಯಿತು? ಎ ಬಿ ಆಲ್ಫಾ ಆಯಿತು. ಪ್ಲಸ್ ಇದೇನಾಯಿತು? ಬಿ ಇಂಟು ಬಿ b² ಆಯಿತು. ಈ ಎರಡೂ ಟರ್ಮನ್ನು ನಾನು ಎ ಆಲ್ಫಾದಿಂದ ತೊಗೊಂಡು ಬಂದು ಇದಕ್ಕೆ ಮತ್ತು ಇದಕ್ಕೆ 4ಕ್ಕೂ ಮಲ್ಟಿಪ್ಲೈ ಮಾಡಿ ಬಂದಿರುವಂಥ ರಿಸಲ್ಟ್ ಅದು. ಮುಂದಕ್ಕೆ ಹೋಗೋಣ. ಅದನ್ನ ಸರಿ ಮಾಡಿ ಬರ್ಕೋತಾ ಇದ್ದೀನಿ. ಇವೆರಡರಲ್ಲಿ ಕಾಮನ್ ತಗೋತಾ ಇದ್ದೀನಿ ನಾನು. ಕಾಮನ್ ತಗೊಂಡ್ರೆ ಏನು ಬರುತ್ತೆ? ಎ ಕಾಮನ್ ತೆಗೆದ್ರೆ ಆಲ್ಫಾ ಪ್ಲಸ್ ಬೀಟಾ ಬಂತು. ಪ್ಲಸ್ 2b ಆಯಿತು. ಡಿವೈಡೆಡ್ ಬೈ ನೋಡಿ a² ಇಂಟು ಆಲ್ಫಾ ಬೀಟಾ ಬರುತ್ತೆ. ಪ್ಲಸ್ ಎರಡರಲ್ಲೂ ಏನು ಕಾಮನ್ ನೋಡಿ? ಎ ಬಿ ಕಾಮನ್ ಇದೆ. ಕಾಮನ್ ತೆಗೆದ್ರೆ ಏನು ಬರುತ್ತೆ? ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ b². ಕರೆಕ್ಟಾ? ಓಕೆ. ಈಗ ಇದ್ರ ಫೈಂಡ್ ಔಟ್ ಮಾಡೋಣ. ವಾಟ್ ಈಸ್ ಸಮ್ ಆಫ್ ದ ರೂಟ್ಸ್? ಆಲ್ಫಾ ಪ್ಲಸ್ ಬೀಟಾ ಏನಿದೆ? -b/a ಇದೆ. ಆಲ್ಫಾ ಬೀಟಾ ಏನಿದೆ?
ಸಿ ಬೈ ಎ ಇದೆ, ನಮ್ಗೆ ಗೊತ್ತಿರುವಂಥ ವ್ಯಾಲ್ಯೂಸ್ಗಳೇ ಬಂದ್ಬಿಟ್ಟಿದ್ದಾವೆ ಇದರಲ್ಲಿ, ಹೌದಾ? ಸೊ ಹಾಗಾಗಿ ಸಿ ಬೈ ಎ ಇದೆ. ಈ ವ್ಯಾಲ್ಯೂಸ್ಗಳನ್ನೆಲ್ಲ ನಾವು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನು ಬರುತ್ತಾಗ ಎ ಇಂಟು ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ, ಇಟ್ ಈಸ್ ಮೈನಸ್ ಬಿ ಬೈ ಎ ಪ್ಲಸ್ 2b ಡಿವೈಡ್ ಬೈ ಎ ಸ್ಕ್ವೇರ್ ಇಂಟು ವಾಟ್ ಈಸ್ ಆಲ್ಫಾ ಬೀಟಾ, ಇಟ್ ಈಸ್ ಸಿ ಬೈ ಎ ಪ್ಲಸ್ ಎ ಬಿ ಇಂಟು ವಾಟ್ ಈಸ್ ಆಲ್ಫಾ ಬೀಟಾ ಮೈನಸ್ ಬಿ ಬೈ ಎ ಪ್ಲಸ್ ಬಿ ಸ್ಕ್ವೇರ್. ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ, ಎ ಮತ್ತು ಎ ಕ್ಯಾನ್ಸಲ್ ಆಯಿತು, ಎ ಮತ್ತು ಎ ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ವಾಟ್ ಈಸ್ 2b ಮೈನಸ್ ಬಿ, ಇಟ್ ಈಸ್ ಬಿ ಡಿವೈಡೆಡ್ ಬೈ ಎ ಸಿ ಪ್ಲಸ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎರಡೂ ಕ್ಯಾನ್ಸಲ್ ಆಯಿತು. ದ ರಿಸಲ್ಟ್ ಈಸ್ ಬಿ ಬೈ ಎ ಸಿ, ಬಿ ಬೈ ಎ ಸಿ ಆನ್ಸರ್ ಆಗುತ್ತೆ. ದಟ್ ಈಸ್ ಆಪ್ಷನ್ 3. ಆಪ್ಷನ್ 3 ಇಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ 3 ಏನಿದೆ, ಬಿ ಬೈ ಎ ಸಿ ಆನ್ಸರ್. Question number 31. The least value of k which makes the roots equation imaginary. ಏನಪ್ಪ ಇಮ್ಯಾಜಿನರಿ ಕಂಡೀಷನ್ನು? ಬಿ ಸ್ಕ್ವೇರ್ ಮೈನಸ್ 4ac ಏನಾಗಬೇಕು, ಲೆಸ್ ದ್ಯಾನ್ 0 ಆಗಬೇಕು ಅಲ್ವಾ? ಏನು ಬಿ ಸ್ಕ್ವೇರ್ ಅಂದರೆ 25 ಪ್ಲಸ್ 4 ಇಂಟು 1 ಇಂಟು ಕೆ ಇಸ್ ಲೆಸ್ ದ್ಯಾನ್ 0. 25 ಲೆಸ್ ದ್ಯಾನ್ 4k ಆಗುತ್ತೆ. 25/4 ಏನು, ಲೆಸ್ ದ್ಯಾನ್ ಕೆ. ಹಾಗಾದರೆ ಕೆ ವ್ಯಾಲ್ಯೂ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 25/4 ಅಂದರೆ 6.25 ಆಗುತ್ತೆ. ನೋಡಿ, 6.25ಗಿಂತ ಜಾಸ್ತಿ ಇರುವಂಥ ವ್ಯಾಲ್ಯೂ ಯಾವುದು? ಪಾಸಿಟಿವ್ ವ್ಯಾಲ್ಯೂ 7 ಈಸ್ ದ ಕರೆಕ್ಟ್ ಆನ್ಸರ್. ಮಾಡ್ಬೋದಲ್ವಾ? ಈಸಿ ಇದೆ. ಮುಂದಿನ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 32. ದ ಈಕ್ವೇಷನ್ ಆಫ್ ದ ಸ್ಮಾಲೆಸ್ಟ್ ಡಿಗ್ರಿ with real coefficients having 1 plus I as one of the roots. ನಿಮಗೂ ಚೆನ್ನಾಗಿ ಗೊತ್ತಿದೆ, 1 plus I ಅನ್ನೋದು ರೂಟ್ ಆಗಿದ್ರೆ 1 minus I ಯು ಸಹಿತ ಆಲ್ಸೋ ಎ ರೂಟ್. ಯಾವಾಗಲೂ ಇದ್ದೇ ಇರಬೇಕು, ಒಂದೇ ಒಂದು ರೂಟ್ ಯಾವತ್ತೂ ಬರಲ್ಲ. 1 plus I ಬಂದರೆ 1 minus I ಯು ಸಹಿತ ರೂಟ್ ಆಗೇ ಇರುತ್ತೆ. ನಿಮ್ಗೆ ಗೊತ್ತಿದೆ, ಇದು ಆಲ್ಫಾ ಇದು ಬೀಟಾ ಅಂತ ಇದ್ದರೆ ಒಂದು ಈಕ್ವೇಷನ್ನ, ಕ್ವಾಡ್ರಾಟಿಕ್ ಈಕ್ವೇಷನ್ನ ಬರೀಬೇಕಾದ್ರೆ ಸಮ್ ಆಫ್ ದ ರೂಟ್ಸ್ನ ಈ ಜಾಗದಲ್ಲಿ ಬರಿತೀವಿ, ಪ್ರಾಡಕ್ಟ್ ಆಫ್ ದ ರೂಟ್ಸನ್ನು ಈ ಜಾಗದಲ್ಲಿ ಬರಿತೀವಿ, ಹೌದಾ? ಏನಾಗಾದ್ರೆ ಎರಡು ರೂಟನ್ನ ಆ್ಯಡ್ ಮಾಡಿ ಏನು ಬಂತು? ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 2 ಬರುತ್ತೆ, ಅದಕ್ಕೆ 2x. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಏನು ಬಂತು? 1 plus I ಇಂಟು 1 minus I ಏನಾಗುತ್ತೆ? 1 ಸ್ಕ್ವೇರ್ ಮೈನಸ್ I ಸ್ಕ್ವೇರ್ ಆಗುತ್ತೆ. I ಸ್ಕ್ವೇರ್ ಅಂದ್ರೇನು? -1, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 2 ಆಗಿಬಿಡುತ್ತೆ. x ಸ್ಕ್ವೇರ್ ಮೈನಸ್ 2x ಪ್ಲಸ್ 2 is equal to 0. ದಟ್ ಈಸ್ ಆಪ್ಷನ್ 2 ಈಸ್ ದ ರೈಟ್ ಆನ್ಸರ್. ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 33. ನಾನು ನಿಮ್ಗೆ ಆಗಲೇ ಹೇಳಿದೆ, ದ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಬಂದಾಗ, ಯಾವುದೇ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್ ಬಂದಾಗ ಬಿ ಸ್ಕ್ವೇರ್ ಮೈನಸ್ 4ac ವ್ಯಾಲ್ಯೂ ಏನಾಗುತ್ತೆ ಅಂತ? 1 ಆಗುತ್ತೆ ಅಂತ. ಬೇಕಾ ಚೆಕ್ ಮಾಡಿ ನೋಡಿ, ಯಾವುದೇ 1, 2 ಅಂತ ಹೇಳಿ ನೀವು ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಚೆಕ್ ಮಾಡಿ, ಅದರ ಆನ್ಸರ್ 1 ಆಗಿರಲೇಬೇಕು. ಸೊ ದಟ್ ಈಸ್ ದ ಸ್ಟ್ಯಾಂಡರ್ಡ್ ಕಂಡೀಷನ್. ಅದು ಬಿ ಸ್ಕ್ವೇರ್ ಮೈನಸ್ 4ac is equal to 1 ಫಾರ್ ಕಾನ್ಸಿಕ್ಯೂಟಿವ್ ಇಂಟೀಜರ್ಸ್. ಈಗ ಮ್ಯಾಥಮ್ಯಾಟಿಕಲ್ ಇಂಡಕ್ಷನ್ನ ಪ್ರಾಬ್ಲಮ್ಗಳನ್ನ ನೋಡೋಣ. ಪಿ ಆಫ್ ಎನ್ ಅಂತ ಇದೆ, 2 power n. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ಮ್ಯಾಥಮ್ಯಾಟಿಕಲ್ ಇಂಡಕ್ಷನಲ್ಲಿ ಎನ್ಗೆ ನಾನು ಫಸ್ಟು 1 ಹಾಕ್ತೀನಿ. ಸ್ಟೇಟ್ಮೆಂಟ್ ಟ್ರೂ ಆಗುತ್ತಾ ನೋಡೋಣ. ದೆನ್ ದ ಸ್ಮಾಲೆಸ್ಟ್ ಪಾಸಿಟಿವ್ ಇಂಟೀಜರ್ ಫಾರ್ ಪಿ ಆಫ್ ಎನ್ ಇಸ್ ಟ್ರೂ ವೆನ್ ಎವರ್ ಪಿ ಆಫ್ ಕೆ ಈಸ್ ಟ್ರೂ ಫಾರ್ ಎನಿ ನ್ಯಾಚುರಲ್ ನಂಬರ್ ಕೆ. ಹೆನ್ಸ್ ಪಿ ಆಫ್ ಎನ್ ಇಸ್ ಟ್ರೂ ಫಾರ್ ಆಲ್ ನ್ಯಾಚುರಲ್ ನಂಬರ್ಸು. ಈ ರಿಸಲ್ಟ್ ಟ್ರೂ ಆಗುತ್ತಂತೆ. ಆದರೆ ಯಾವ ಕೆ ವ್ಯಾಲ್ಯೂಗಿಂತ ವ್ಯಾಲ್ಯೂ ಹಾಕಿದ್ರೆ ಇದು ಟ್ರೂ ಆಗುತ್ತೆ ಅಂತ ಅವ್ರು ಕೇಳ್ತಾ ಇದ್ದಾರೆ. ಹಾಗಾಗಿ ಎನ್ಗೆ 1 ಹಾಕೋತೀನಿ. ಅವಾಗ ನೀವು ಇಲ್ಲಿ ಒಂದೇ ಒಂದು ಟರ್ಮ್ ಬರೀಬೇಕು. ಏನದು? 1. ಸ್ಟೇಟ್ಮೆಂಟ್ ಟ್ರೂನಾ? ಇಲ್ಲ, ಫಾಲ್ಸ್. 2 ಹಾಕೋಣ. 2 ಹಾಕಿದಾಗ ಏನಾಯಿತು? 1 ಇಂಟು 2 ಆಯಿತು. ಏನಾಯ್ತು? ಇದು 4 ಆಯಿತು, ಇದು 2 ಆಯಿತು, ತಪ್ಪಲ್ವಾ? ನೆಕ್ಸ್ಟ್ 3 ಹಾಕೋಣ. 2 ಕ್ಯೂಬ್ ಅಂದ್ರೇನು? 8 ಆಯಿತು, ಹೌದಲ್ವಾ? ಈ ಕಡೆ 1 ಇಂಟು 2 ಇಂಟು 3 ಅಂತ 3 ಬರ್ಕೋಬೇಕು. 6 ಆಯಿತು, ತಪ್ಪಲ್ವಾ? ನೆಕ್ಸ್ಟ್ 4 ಹಾಕಿದ್ರೆ 2 power 4 ಏನಾಯಿತು? 16 ಆಯಿತು. 1 ಇಂಟು 2 ಇಂಟು 3 ಇಂಟು 4 ಅಂದರೆ 4 3s are 12, 12 2s are 24. ನೋಡಿ, ನಾನು ಫಸ್ಟಿಂದ ಎಲ್ಲ ಪಾಸಿಟಿವ್ ವ್ಯಾಲ್ಯೂಸ್ಗಳನ್ನ ಅಪ್ಲೈ ಮಾಡ್ತಾ ಬಂದೆ. 6 ಅಂದ್ರೇನು? 24 ಅಂದರೆ 2 power 4 ಹಾಕಿದಾಗ ಇದರ ಆನ್ಸರ್ ಕರೆಕ್ಟ್ ಆಯಿತು. ದೇರ್ ಫೋರ್ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ. Question number 35. A student was asked to prove a statement P of n by induction. He proved that P of k plus 1 is true whenever P of k is true for all k greater than 5. ನೋಟ್ ಮಾಡಿ ಇದನ್ನ. ಅವನು ಪ್ರೂವ್ ಮಾಡ್ತಾನೆ ಆ ಸ್ಟೇಟ್ಮೆಂಟ್ನ ಕೆ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 5 ಇದ್ದಾಗ ಮಾತ್ರ ಅಂತ. ಆಲ್ಸೋ ದ್ಯಾಟ್ P of 5 is true. ಅವನು P of 5 ಟ್ರೂ ಅಂತ ಪ್ರೂವ್ ಮಾಡಿದಾನಂತೆ. ಗ್ರೇಟರ್ ದ್ಯಾನ್ 5 ಇದ್ದಾಗಲೂ ಪ್ರೂವ್ ಆಗುತ್ತೆ ಅಂತ ಪ್ರೂವ್ ಮಾಡಿದಾನಂತೆ. ಆನ್ ದ ಬೇಸಿಸ್ ಆಫ್ ದಿಸ್ ಹಿ ಕುಡ್ ಕನ್ಕ್ಲೂಡ್ ದ್ಯಾಟ್ P of n is true for, ನೀವೇ ಹೇಳಿ, ಎರಡು ಕ್ಲಬ್ ಮಾಡಿ ಹೇಳೋದಷ್ಟೇ.
ನೋಡಿ ಇವೆರಡು ಕ್ಲಬ್ ಮಾಡಿ ಹೇಳಿದ್ರೆ ಏನು ಬರುತ್ತೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 5. ದಟ್ ಈಸ್ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 36 ನೋಡ್ತಾ ಇದ್ದೀರಾ. 10 ಪವರ್ n ಅಂತಿದೆ, ಡಿವಿಸಿಬಲ್ ಬೈ 9 ಇದೆ. ಫಾರ್ ಆಲ್ n ಬಿಲಾಂಗ್ಸ್ ಟು n, ದೆನ್ ಲೀಸ್ಟ್ ಪಾಸಿಟಿವ್ ಇಂಟೆಗ್ರಲ್ ವ್ಯಾಲ್ಯೂ ಆಫ್ ಕೆ ಯಾವುದು ಅಂತ ಕೇಳ್ತಿದ್ದಾರೆ. ಫಸ್ಟ್ ಇದು ಮಾಡ್ಬೇಕಾದ್ರೆ ನೀವು ಇಷ್ಟೇ, ತುಂಬ ಈಸಿ. ಎನ್ಗೆ 1 ಹಾಕೊಂಡ್ಬಿಡಿ. ನೋಡಿ ಈ ಥರ ಸಬ್ಸ್ಟಿಟ್ಯೂಟ್ ಮಾಡೇ ಮ್ಯಾಥಮೆಟಿಕಲ್ ಇಂಡಕ್ಷನ್ನ ಪ್ರಾಬ್ಲಮ್ಗಳನ್ನ ಮಾಡಬೇಕು. 10 ಪವರ್ 1 3 ಇಂಟು 4 ಪವರ್ 2 ಪ್ಲಸ್ ಕೆ ಈಸ್ ಡಿವಿಸಿಬಲ್ ಬೈ 9 ಅಂತ ಇದೆ ಅಲ್ವಾ. ಚೆಕ್ ಮಾಡಿದೆ ಎಷ್ಟು ಬರುತ್ತೆ ನೋಡೋಣ. 10 16 3 ಎಷ್ಟಪ್ಪ 48 ಪ್ಲಸ್ 10 ಪ್ಲಸ್ ಕೆ ಏನಾಯಿತು 58 ಪ್ಲಸ್ ಕೆ. ನಂಗೆ ಹೇಳಿ ಈಗ ಟೇಬಲ್ ಹೇಳಬೇಕು ನನಗೆ. 9ಇಂದ ನೀವು ಟೇಬಲ್ ನೋಡ್ಕೊಂಡು ಹೋದರೆ 54 ಬರುತ್ತೆ ಅಲ್ವಾ. 54 ಬರುತ್ತೆ. 58 ಆಲ್ರೆಡಿ ಇದೆ. ನೆಕ್ಸ್ಟ್ ನಂಬರ್ ಏನು 63 ಬರುತ್ತೆ. 63 ಆಗಕ್ಕೆ ಕೆಗೆ ಎಷ್ಟು ಆ್ಯಡ್ ಮಾಡಬೇಕಪ್ಪ, ಎಷ್ಟು ಆ್ಯಡ್ ಮಾಡಿದ್ರೆ ನಿಮಗೆ 63 ಬರುತ್ತೆ ಅಂತ. 5 ಅಲ್ವಾ, 5 ಆ್ಯಡ್ ಮಾಡಿದ್ರೆ ಮಾತ್ರ ನಿಮಗೆ 63 ಬರುತ್ತೆ. ಕೆಗೆ ನೀವು ಮಿನಿಮಮ್ ವ್ಯಾಲ್ಯೂ ದಟ್ ಈಸ್ 5ನ ಆ್ಯಡ್ ಮಾಡೋದ್ರಿಂದ ನಿಮಗೆ ಇದು ಡಿವಿಸಿಬಲ್ ಬೈ 9 ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಕ್ಕೆ ಹೋಗೋಣ. ಕ್ವಶನ್ ನಂಬರ್ 37. 3 ಇಂಟು 5 ಪವರ್ 2n ಪ್ಲಸ್ 1 ಪ್ಲಸ್ 2 ಪವರ್ 3n ಪ್ಲಸ್ 2 ಪವರ್ 3n ಪ್ಲಸ್ 1 ಇಸ್ ಡಿವಿಸಿಬಲ್ ಬೈ ಯಾವುದರಿಂದ ಡಿವಿಸಿಬಲ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಪುಟ್ n ಇಸ್ ಈಕ್ವಲ್ ಟು 1 ಹಾಕೊಂಡ್ಬಿಟ್ರೆ ಇದೇನಾಗುತ್ತೆ 3 ಆಗುತ್ತೆ, 125 ಆಗುತ್ತೆ. 125 3s 375 ಆಗುತ್ತೆ. ಪ್ಲಸ್ ಇದಕ್ಕೆ 1 ಹಾಕೊಂಡ್ಬಿಟ್ರೆ 2 ಪವರ್ 4 ಆಗುತ್ತೆ. 2 ಪವರ್ 4 ಅಂದರೆ 16 ಆಗುತ್ತೆ. 391. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಇದಕ್ಕೆ 5ಇಂದ ಎಂಡ್ ಆಗಬೇಕು, ಅದಕ್ಕೆ 25 ಅಂತೂ ಆಗಲ್ಲ. 3ನ ಟೇಬಲಲ್ಲಿ 23 ಟೇಬಲ್ ನೋಡ್ಕೊಂಡು ಹೋದರೆ ನೀವು ಚೆಕ್ ಮಾಡಿ ನೋಡ್ಬೋದು. 19 17 ಮತ್ತು 23 ಯಾವ್ದು ಬರುತ್ತೆ ಅಂತ ಹೇಳಿ ನೋಡಿ. 170 340 ಪ್ಲಸ್ 70 ಪ್ಲಸ್ 34 ಪ್ಲಸ್ 17 51 ಬಂತಲ್ವಾ. 391 ಬಂತಾ. ಹಾಗಾಗಿ ಆಪ್ಷನ್ ಬಿ 17 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 38 ನೋಡಿ, ತುಂಬ ಈಸಿ ಆಗಿದೆ. ಎಕ್ಸ್ ಮೈನಸ್ 1 ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಎನ್ ಜಾಗದಲ್ಲಿ 1 ಹಾಕಿದ್ರೆ ಈಸ್ ಡಿವಿಸಿಬಲ್ ಬೈ ಎಕ್ಸ್ ಏನು ಅಂತ ಕೇಳಿದ್ದಾರೆ. ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಕ್ಸ್ ಕ್ಯೂಬ್ ಮೈನಸ್ 1 ಇದನ್ನೆಲ್ಲ ಏನಂತ ಬರಿಬೋದು, ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಅಂತ ಬರ್ಕೋಬೋದು. ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಅಂತ ಬರಿಬೋದು. ನೋಡಿ ಎಲ್ಲದರಲ್ಲೂ ಫ್ಯಾಕ್ಟರ್ಸ್ ಇದೆ. ಏನಂತ ಫ್ಯಾಕ್ಟರ್ಸ್ ಇದೆ, ಎಕ್ಸ್ ಮೈನಸ್ 1 ಅಂತ. ಇದರ ಲೀಸ್ಟ್ ವ್ಯಾಲ್ಯೂ 1 ಆಗದೆ ಬೇರೆ ಏನೂ ಆಗಲಿಕ್ಕೆ ಚಾನ್ಸೇ ಇಲ್ಲ. ಅಕಾರ್ಡಿಂಗ್ ಟು ದ ಐಡೆಂಟಿಟಿ ನಾವು ಇದನ್ನು ಡಿಸೈಡ್ ಮಾಡ್ಬೋದು 1 ಅಂತ ಹೇಳಿ. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ 39 ಬರ್ತಾ ಇದ್ದೀನಿ. 2 ಪವರ್ n ಮೈನಸ್ 1 ಈಸ್ ಡಿವಿಸಿಬಲ್ ಬೈ ಕೆ ಅಂತ ಹೇಳಿ. ಫಾರ್ ಆಲ್ n ಬಿಲಾಂಗ್ಸ್ ಟು n ಇಸ್ ಟ್ರೂ, ದೆನ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದ್ದಾರೆ. ನಾನು ನಿಮಗೆ ಇನ್ಸಿಸ್ಟ್ ಮಾಡೋದು ಯಾವತ್ತೂ ಅದೇನೆ, n 1 ಹಾಕೊಂಬಿಡಿ ಯಾವಾಗಲೂ ಡೈರೆಕ್ಟಾಗಿ ಮ್ಯಾಥಮೆಟಿಕಲ್ ಇಂಡಕ್ಷನ್ನ ಪ್ರಾಬ್ಲಮ್ ಬಂದಾಗ. ಏನು ಬಂತು ನೋಡಿ, 2 ಪವರ್ 2 ಅಂದರೆ ಎಷ್ಟಪ್ಪ 4 ಮೈನಸ್ 1 3 ಬಂತು. 3 ಈಸ್ ಡಿವಿಸಿಬಲ್ ಬೈ 2 ಆಗುತ್ತಾ ಇಲ್ಲ. 7 ಆಗುತ್ತಾ ಇಲ್ಲ. 6 ಆಗುತ್ತಾ ಇಲ್ಲ. ಉಳ್ಕೊಂಡಿದ್ದೆ ಯಾವುದು 3. ಆಪ್ಷನ್ 3 ಈಸ್ ದ ಆಪ್ಷನ್ ಬಿ ಸೆಕೆಂಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 39. ಇದಿಷ್ಟು ಕಾಂಪ್ಲೆಕ್ಸ್ ನಂಬರ್ಸ್ ಹಾಗೆ ನಾವು ಏನು ಮ್ಯಾಥಮೆಟಿಕಲ್ ಇಂಡಕ್ಷನ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಇದ್ದಂಥ ಟಾಪಿಕ್ಸು. ಇದರಲ್ಲಿ ನಾವು ಇಷ್ಟೊಂದು ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಸ್ಕ್ವೇರ್ ರೂಟ್ ಆಫು, ಕಾಂಜುಗೇಟ್, ಪೋಲಾರ್ ಫಾರ್ಮು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸು, ಲೋಕಸ್ ಆಫ್ ಎ ಸರ್ಕಲ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಕ್ವಾಡ್ರಾಟಿಕ್ ಈಕ್ವೇಷನ್ನ ಕೆಲವೊಂದು ಕಾನ್ಸೆಪ್ಟ್ಗಳು, ಹಾಗೆ ಮ್ಯಾಥಮೆಟಿಕಲ್ ಇಂಡಕ್ಷನ್ ಬಗ್ಗೆ ತಿಳ್ಕೊಂಡ್ವಿ. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ, ತುಂಬ ಈಸಿ ಅಲ್ವಾ, ಮಾಡ್ಬೋದು ನೀವು ಅದನ್ನು. ಓಕೆ, ಕೊನೆಯದಾಗಿ ಈ ಪ್ರೋಗ್ರಾಮನ್ನು ಕರ್ನಾಟಕ ಸರ್ಕಾರ ಪದವಿ ಪೂರ್ಣ ಶಿಕ್ಷಣ ಇಲಾಖೆಯವರು ಆರ್ಗನೈಸ್ ಮಾಡಿದ್ದಾರೆ. ಇದನ್ನು ಸದುಪಯೋಗ ಪಡ್ಕೊಳ್ಳಿ, ಕ್ಲಾಸನ್ನು ಕರೆಕ್ಟಾಗಿ ಕೇಳ್ಕೊಳ್ಳಿ, ಏನು ಹೇಳ್ತಾರೆ ಅದನ್ನು ಬರ್ಕೊಂಡು ನೀವು ಇದರ ಉಪಯೋಗನ ಪಡಿಬೋದು. ನಿಮಗೆಲ್ಲರಿಗೂ ಕರ್ನಾಟಕ CET 2019 ಎಕ್ಸಾಮ್ ಬರೀತಾರೆಲ್ಲರಿಗೂ ನಾನು ಶುಭಕಾಮನೆಗಳನ್ನು ತಿಳಿಸ್ತೇನೆ. ನಥಿಂಗ್ ಈಸ್ ಇಂಪಾಸಿಬಲ್ ಬಿಕಾಸ್ ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಐ ಆಮ್ ಪಾಸಿಬಲ್. ಹಾಗೆ ನೀವು ಏನೂ ಇಂಪಾಸಿಬಲ್ ಅಲ್ಲ, ನೀವು ಕೂತ್ಕೊಂಡು ಓದಿದ್ರೆ ಎಲ್ಲದೂ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ಬೋದು. ಆ ನಿಷ್ಠೆ ಇರಬೇಕು ಅಷ್ಟೇ. ಥ್ಯಾಂಕ್ ಯು. ಓಕೆ.